Hello, my dear students. Welcome to Benzene Chemistry YouTube channel. Okay. So, dear students, today we are going to discuss about the fifth unit of second PUC, that is surface chemistry. So, the concept synopsis for KCET, NEET, as well as JEE with super short tricks. ಇದರಲ್ಲಿ ಒಂದಿಷ್ಟು ಟ್ರಿಕ್ಸ್ ಬರುತ್ತೆ, ಟ್ರಿಕ್ಸ್ ಹೇಳ್ಕೊಡ್ತೀನಿ. And this is your SH sir, means Sivalinga Hiremat sir. Okay. So, dear student, so this is part 1 video of this topic. Okay, so let's start. Surface chemistry. The name surface chemistry. See, dear students, the surface chemistry is a branch of chemistry. It's a branch of chemistry which deals with the nature of surfaces. Nature of surface. Surface ಅಂದ್ರೆ ಏನ್ರಿ ಸಮತಲಗಳು. ಹೌದಾ? Nature of surfaces and the changes occurring on the surface. ಸೊ ಸರ್ಫೇಸ್ ನೇಚರ್ ಯಾವ ಥರ ಇರುತ್ತೆ, ಆಮೇಲೆ ಆ ಸರ್ಫೇಸಲ್ಲಿ ಯಾವ ಥರ ಚೇಂಜ್ ಆಗುತ್ತೆ. ಹೌದಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಸರ್ಫೇಸ್ ಕೆಮಿಸ್ಟ್ರಿ. ಮೀನ್ಸ್ ಸರ್ಫೇಸ್ ಅಂದರೆ ಏನು, ಆ ಸರ್ಫೇಸಲ್ಲಿ ಚೇಂಜಸ್ ಮೀನ್ಸ್ ವಾಟ್, ದ ಕೆಮಿಕಲ್ ರಿಯಾಕ್ಷನ್ಸ್. ದ ಚೇಂಜಸ್ ಆರ್ ನಥಿಂಗ್ ಬಟ್ ಕೆಮಿಕಲ್ ರಿಯಾಕ್ಷನ್ಸ್. ಹೌದಾ? ಯಾವ ಥರ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಹೌದಾ? ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಯಾವ ಕೆಮಿಕಲ್ ರಿಯಾಕ್ಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ಹಿಯರ್ adsorption on the solid. Adsorption is a surface phenomena. Solution surfaces, adsorption on the solid surface are solution surfaces. Colloidal properties, electrode process. Now electrochemistry discuss ಮಾಡಿವಿ. electrode process, heterogeneous catalyst ಬಗ್ಗೆ, ಆಮೇಲೆ dissolution and crystallization, corrosion are the important surface effects which are useful to understand many physical and chemical properties of the substance. ನೋಡಿ ಸಬ್ಸ್ಟೆನ್ಸ್ ನಾವು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಇವೆಲ್ಲ ಫ್ಯಾಕ್ಟರ್ಗಳು ಏನು ಮಾಡ್ತವೆ ಅಂತಂದರೆ ಹೆಲ್ಪ್ ಮಾಡ್ತವೆ. ಹೌದಾ? ಸೊ ನಾವೇನು ಮಾಡ್ತೀವಿ ಅಂತಂದರೆ, ಈ ಸರ್ಫೇಸಲ್ಲಿ ಯಾವ ಥರ ಕೆಮಿಕಲ್ ರಿಯಾಕ್ಷನ್ ಆಗುತ್ತಲ್ಲ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಈ ಟಾಪಿಕಲ್ಲಿ. ಓಕೆ, ಎಡ್ಸಾರ್ಪ್ಷನ್. ಫಸ್ಟ್ ಏನು ಎಡ್ಸಾರ್ಪ್ಷನ್? ಜನರಲಿ the process of accumulation of the molecules on the surface of the substance is known as adsorption. accumulate ಆಗೋದಂದ್ರೆ ಏನ್ರಿ, ಅಟ್ಯಾಚ್ ಆಗೋದು. ಹೌದಾ? ಸೊ ಯಾವುದಾದ್ರೂ ಒಂದು ವಸ್ತುವಿನ ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಗಳು ಅಟ್ಯಾಚ್ ಆದರೆ ಅದಕ್ಕೆ ಏನು ಕರಿತೀವಿ ನಾವು, ಎಡ್ಸಾರ್ಪ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಡ್ಸಾರ್ಪ್ಷನ್. ಫಾರ್ ಎಕ್ಸಾಂಪಲ್, ಈಗ ಬೋರ್ಡ್ ಮೇಲೆ ಬರ್ದಿರ್ತೀವಿ ಗೊತ್ತಾ, ನಾವು ಚಾಕ್ ಯೂಸ್ ಮಾಡಿ ಬರ್ದಿರ್ತೀವಿ, ಆ ಡಸ್ಟರಿಂದ ರಬ್ ಮಾಡ್ತೀವಿ. ಹೌದಾ? ಸೊ ಆನ್ ದಿ ಸರ್ಫೇಸ್ ಆಫ್ ದ ಡಸ್ಟರ್ ಸರ್ಫೇಸ್ ಮೇಲೆ ಆ ಡಸ್ಟ್ ಪಾರ್ಟಿಕಲ್ ಕೂತ್ಕೊಂಡಿರ್ತಾವೆ ಗೊತ್ತಾ, ದಟ್ ಈಸ್ ಕಾಲ್ಡ್ ಆಸ್ ಎಡ್ಸಾರ್ಪ್ಷನ್. ಅದಕ್ಕೆ ಏನು ಕರಿತೀವಿ ನಾವು, ಎಡ್ಸಾರ್ಪ್ಷನ್ ಅಂತ ಕರಿತೀವಿ. ಹೌದಾ? ಫಿಸಿಕಲಿ ಏನಾಗ್ಬಿಡ್ತಾವೆ, ಅಟ್ಯಾಚ್ ಆಗಿರ್ತವೆ. So due to the process of adsorption, the concentration of the particle is higher at the surface than in the bulk. ನೋಡಿ, ನಾವು ಡಸ್ಟರ್ ತೊಗೊಂಡು ಏನಾದರೂ ಬೋರ್ಡ್ ಕ್ಲೀನ್ ಮಾಡಿದ್ರೆ ಡಸ್ಟ್ ಪಾರ್ಟಿಕಲ್ಗಳು ಸರ್ಫೇಸಲ್ಲಿ ಮಾತ್ರ ಇರ್ತವೆ. ಡಸ್ಟರ್ ಬಾಡಿ ಒಳಗಡೆ ಹೋಗೋದಿಲ್ಲ, ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಯು ಪುಟ್ ದ ಸ್ಪಾಂಜ್ ಇನ್ ವಾಟರ್, ನೀವು ವಾಟರ್ದಲ್ಲಿ ಸ್ಪಾಂಜನ್ನು ಪುಟ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಏನಾಗುತ್ತೆ, ಸ್ಪಾಂಜ್ ಬಾಡಿ ಒಳಗಡೆ ಎಲ್ಲ ವಾಟರ್ ಹೋಗೋದು ಗೊತ್ತಾ, ದಟ್ ಈಸ್ ಕಾಲ್ಡ್ ಆಸ್ ಎಬ್ಸಾರ್ಪ್ಷನ್. ಏನದು? ಎಬ್ಸಾರ್ಪ್ಷನ್. ಎಬ್ಸಾರ್ಪ್ಷನ್. ಹೌದಾ? ಪಾರ್ಟಿಕಲ್ಗಳು ಸರ್ಫೇಸಲ್ಲಿ ಮಾತ್ರ ಅಟ್ಯಾಚ್ ಆದರೆ ಏನದು, ಎಡ್ಸಾರ್ಪ್ಷನ್. ಕ್ಲಿಯರ್? ಎಬ್ಸಾರ್ಪ್ಷನ್ ಮತ್ತು ಎಡ್ಸಾರ್ಪ್ಷನ್. ಸೊ ಬಾಡಿ ಒಳಗೆಲ್ಲ ಮಾಲಿಕ್ಯೂಲ್ಸ್ ಹೋದರೆ ಎಬ್ಸಾರ್ಬ್ ಆಗೋದು, ಹೀರಿಕೊಳ್ಳೋದು. ಹೌದಾ? ಸರ್ಫೇಸ್ ಮೇಲೆ ಮಾತ್ರ ಮಾಲಿಕ್ಯೂಲ್ ಕೂತ್ರೆ ಏನದು, ಎಡ್ಸಾರ್ಪ್ಷನ್. ಸೊ ಎಡ್ಸಾರ್ಪ್ಷನ್ ಆದಾಗ ಏನಾಗುತ್ತೆ ಅಂದ್ರೆ, ಮಾಲಿಕ್ಯೂಲ್ಗಳು 99.9% ಮಾಲಿಕ್ಯೂಲ್ಸ್ ಎಲ್ಲ ಎಲ್ಲಿರುತ್ತೆ, ಸರ್ಫೇಸ್ ಮೇಲೆ ಇರುತ್ತೆ. ಯು ಕ್ಯಾನ್ ಸೇ 100%. ಡೆಫಿನಿಷನ್ ನೋಡಿ, ಇದರ ಡೆಫಿನಿಷನ್ ಹೇಳ್ತೀನಿ. ದ ಫಿನಾಮಿನಾ ಆಫ್ attracting and retaining the molecules of a substance at the surface of a solid or liquid, resulting into higher concentration of the molecule on the surface than in the bulk is called as adsorption. ನೋಡಿ, ಈ adsorption ಅಂದ್ರೆ ಏನು ಗೊತ್ತಾ, ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಈ ಎಡ್ಸಾರ್ಪ್ಷನ್ ಎಲ್ಲಿ ಆಗುತ್ತಲ್ಲ, ಸರ್ಫೇಸ್ ಏನು ಮಾಡುತ್ತೆ ಅಂದ್ರೆ ಮಾಲಿಕ್ಯೂಲ್ಗಳನ್ನ ಅಟ್ರಾಕ್ಟ್ ಮಾಡುತ್ತಾ. ಸೊ ಯಾವ ಮಾಲಿಕ್ಯೂಲ್ಗೂ ಅಟ್ರಾಕ್ಟ್ ಆಗಿ ಬಂದಿಲ್ಲ, ಅಟ್ಯಾಚ್ ಆಗುತ್ತಲ್ಲ, ಅವುಗಳನ್ನ ಏನು ಮಾಡ್ಬಿಡ್ತು, ಗಟ್ಟಿಗೆ ಹಿಡ್ಕೊಂಡ್ಬಿಡುತ್ತೆ. ಸೊ ಆಸ್ ಅ ರಿಸಲ್ಟ್, ದ ಕಾನ್ಸಂಟ್ರೇಷನ್ ದ ಮಾಲಿಕ್ಯೂಲ್ಸ್ ಇಸ್ ಹೈಯರ್ ಇನ್ ದಿ ಸರ್ಫೇಸ್ ದ್ಯಾನ್ ಇನ್ ದಿ ಬಲ್ಕ್ಗಿಂತ ಸರ್ಫೇಸಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ ನಮಗೆ ಜಾಸ್ತಿ ಆಗುತ್ತೆ. ಹೌದಲ್ಲ? ಸೊ ಡ್ಯೂ ಟು ಅಬ್ಸಾರ್ಪ್ಷನ್ ಸರ್ಫೇಸ್ ಎನರ್ಜಿ ಡಿಕ್ರೀಸಸ್. ನೋಡಿ, ನೆನ್ಪಿಟ್ಕೊಳ್ಳಿ ಪಾಯಿಂಟ್ ಇದನ್ನ. ಅಬ್ಸಾರ್ಪ್ಷನ್ ಆದರೆ ಸರ್ಫೇಸ್ ಎನರ್ಜಿ ಡಿಕ್ರೀಸ್ ಆಗುತ್ತೆ.
ಸರ್ಫೇಸ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಲ್ಲೊಂದಿಷ್ಟು ಪಾಯಿಂಟ್ ಬರುತ್ತೆ ನೋಡೋಣ. ಇಲ್ಲಿ ಫಸ್ಟ್ ವಿಲ್ ಸಿ ದಿಸ್ ಒನ್, ಎಡ್ಜಾರ್ಬೆಂಟ್. ಏನಿದು ಎಡ್ಜಾರ್ಬೆಂಟ್? ಎಡ್ಜಾರ್ಬೆಂಟ್ ಅಂದ್ರೆ ಏನು ಗೊತ್ತಾ? ದ ಸಾಲಿಡ್ ಸಬ್ಸ್ಟೆನ್ಸ್ ಆನ್ ದಿ ಸರ್ಫೇಸ್ ಆಫ್ ವಿಚ್ ಎಡ್ಜಾರ್ಪ್ಷನ್ ಆಕರ್ಸ್ ಇಸ್ ನೋನ್ ಆಸ್ ಎಡ್ಜಾರ್ಬೆಂಟ್. ಎಡ್ಜಾರ್ಬೆಂಟ್ ಅಂದ್ರೆ ಏನು ಗೊತ್ತಾ? ಯಾರ ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಗಳು ಬಂದು ಕೂಡ್ತಾವಲ್ಲ, ಆ ಸರ್ಫೇಸ್ ಹೆಂಗೆ ಕರಿಬೇಕು ನಾವು? ಎಡ್ಜಾರ್ಬೆಂಟ್ ಅಂತ ಕರಿಬೇಕು. ಈ ಚಾಕ್ ಮತ್ತು ಡಸ್ಟರ್ ಎಕ್ಸಾಂಪಲ್, ಈ ಡಸ್ಟರ್ ಸರ್ಫೇಸ್ ಆರ್ ಡಸ್ಟರ್ ಇಸ್ ದಿ ಎಡ್ಜಾರ್ಬೆಂಟ್. ಡಸ್ಟರ್ ಏನದು ಎಡ್ಜಾರ್ಬೆಂಟ್ ಆಗುತ್ತೆ. ಯಾಕಂದ್ರೆ ಡಸ್ಟರ್ ಮೇಲ್ಗಡೆ ಬಂದು ಏನು ಕೊಡ್ತವೆ? ಆ ಚಾಕ್ ಪಾರ್ಟಿಕಲ್ಗಳು, ಡಸ್ಟ್ ಪಾರ್ಟಿಕಲ್ ಬಂದು ಕೂತ್ಕೊಂಡ್ಬಿಡುತ್ತೆ, ಹೌದಾ? ಸೊ ದಟ್ ಈಸ್ ಎಡ್ಜಾರ್ಬೆಂಟ್. ನೀವು ಬಟ್ಟೆಯಿಂದ ಕ್ಲೀನ್ ಮಾಡ್ತಿದ್ರೆ ದಟ್ ಕ್ಲಾತ್ ಬಿಕಮ್ಸ್ ಎಡ್ಜಾರ್ಬೆಂಟ್, ನೋ ಪ್ರಾಬ್ಲಮ್. ಎಕ್ಸಾಂಪಲ್ ಚಾರ್ಕೋಲ್, ದೀಸ್ ಆರ್ ದಿ ಕೆಮಿಕಲ್ ಎಕ್ಸಾಂಪಲ್. ಚಾರ್ಕೋಲ್, ಸಿಲಿಕಾ, ಅಲ್ಯೂಮಿನಾ ಜೆಲ್, ಮೆಟಲ್ಸ್ ಎಕ್ಸೆಟ್ರಾ, ದೀಸ್ ಆರ್ ದಿ ಎಡ್ಜಾರ್ಬೆಂಟ್. ಯಾರ ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ ಬಂದು ಕೊಡ್ತಾವಲ್ಲ, ಸರ್ಫೇಸ್ ಹಿಂಗೆ ಕರಿಬೇಕು, ಎಡ್ಜಾರ್ಬೆಂಟ್ ಅಂತ ಕರಿಬೇಕು. ನೆಕ್ಸ್ಟ್ ಯಾವುದು? ಎಡ್ಜಾರ್ಬೇಟ್. ನೆಕ್ಸ್ಟ್ ಯಾವುದು? ಎಡ್ಜಾರ್ಬೇಟ್. ಎಡ್ಜಾರ್ಬೇಟ್ ಅಂದ್ರೆ ಏನು ಗೊತ್ತಾ? ದ ಸಬ್ಸ್ಟೆನ್ಸ್ ದಟ್ ಗೆಟ್ ಎಡ್ಜಾರ್ಬ್ಡ್ ಆನ್ ದಿ ಸಾಲಿಡ್ ಸರ್ಫೇಸ್ ಡ್ಯೂ ಟು ದಿ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ ಆರ್ ಕಾಲ್ಡ್ ಆಸ್ ಎಡ್ಜಾರ್ಬೇಟ್. ಯಾವ ಪಾರ್ಟಿಕಲ್ಗಳು ಬಂದು ಕುತ್ಕೋತಾವಲ್ಲ ಅವಕ್ಕೆ ಏನು ಕರಿಬೇಕು ನಾವು? ಎಡ್ಜಾರ್ಬೇಟ್ ಅಂತ ಕರಿಬೇಕು. ನೋಡಿ, ಈಗ ನಾನು ಡಸ್ಟ್ರಿಂದ ಏನು ಮಾಡ್ತೀನಿ? ಬರೆದಿರೋದನ್ನ ರಬ್ ಮಾಡ್ತೀನಿ, ಹೌದಾ? ಸೊ ಡಸ್ಟ್ ಪಾರ್ಟಿಕಲ್ಗಳೆಲ್ಲ ಬಂದು ಏನು ಮಾಡ್ತವೆ? ಇದ್ರ ಮೇಲೆ ಕುತ್ಕೊಂಡ್ಬಿಡ್ತವೆ ಡಸ್ಟರ್ ಸರ್ಫೇಸ್ ಅಲ್ಲಿ. ಸೊ ದ ಡಸ್ಟರ್ ಬಿಕಮ್ಸ್ ಎಡ್ಜಾರ್ಬೆಂಟ್ ಆ್ಯಂಡ್ ದ ಡಸ್ಟ್ ಪಾರ್ಟಿಕಲ್ಸ್ ಬಿಕಮ್ಸ್ ಎಡ್ಜಾರ್ಬೇಟ್. ಓಕೆ, ಹಿಂಗೆ ಕರಿತೀವಿ ನಾವು, ಎಡ್ಜಾರ್ಬೇಟ್ ಅಂತ ಕರಿತೀವಿ, ಹೌದಾ? ಈಗ ನೀವು ಚಾರ್ಕೋಲ್ದಲ್ಲಿ ಏನಾದರೂ ಸಬ್ಸ್ಟೆನ್ಸ್ ಆ್ಯಡ್ ಮಾಡಿದ್ರೆ ದ ಚಾರ್ಕೋಲ್ ವಿಲ್ ಎಡ್ಜಾರ್ಬ್ ದೋಸ್ ಸಬ್ಸ್ಟೆನ್ಸಸ್, ಹೌದಾ? ದ ಚಾರ್ಕೋಲ್ ಬಿಕಮ್ಸ್ ಎಡ್ಜಾರ್ಬೆಂಟ್ ಆ್ಯಂಡ್ ದಟ್ ಸಬ್ಸ್ಟೆನ್ಸ್ ಯು ಹ್ಯಾವ್ ಆ್ಯಡೆಡ್ ಬಿಕಮ್ಸ್ ಎಡ್ಜಾರ್ಬೇಟ್. ಇಲ್ಲಿ ನೋಡಿ, ಎಡ್ಜಾರ್ಬೆಂಟ್ ಇಟ್ ಮೇ ಬಿ ಸಾಲಿಡ್ ಆರ್ ಲಿಕ್ವಿಡ್. ಇದೇನಿರ್ಬೋದು? ಸಾಲಿಡ್ ಆರ್ ಇರ್ಬೋದು, ಲಿಕ್ವಿಡ್ ಆರ್ ಇರ್ಬೋದು. ಎಡ್ಜಾರ್ಬೇಟ್ ನೋಡಿ, ಇಟ್ ಮೇ ಬಿ ಗ್ಯಾಸ್, ಇಟ್ ಮೇ ಬಿ ಗ್ಯಾಸ್ ಆರ್ ಇಟ್ ಮೇ ಬಿ ಸೊಲ್ಯೂಟ್. ಸೊಲ್ಯೂಟ್ ಮೀನ್ಸ್ ಅದೇನಿರ್ಬೋದು? ಸೊಲ್ಯೂಟ್ ಫ್ರಮ್ ದಿ ಲಿಕ್ವಿಡ್ ಸೊಲ್ಯೂಷನ್. ಲಿಕ್ವಿಡ್ ಸೊಲ್ಯೂಷನ್ ಬಂದಿರೋದು ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಹೌದಾ? ನೆಕ್ಸ್ಟ್ ಯಾವುದು? ಡಿಸಾಪ್ಷನ್. ನೋಡಿ, ಪಾರ್ಟಿಕಲ್ಗಳು ಬಂದು ಇದ್ರ ಮೇಲೆ ಕುತ್ಕೊಳ್ಳೋದು ಎಡ್ಸಾಪ್ಷನ್. ನೀವು ಏನು ಮಾಡ್ತೀರಿ ಅಂತ ನಾನೀಗ ಬೋರ್ಡ್ ಮೇಲೆ ಬರೆದಿರ್ತೀನಿ, ಹೌದಾ? ನಾನು ಸ್ಟೂಡೆಂಟ್ಗೆ ಹೇಳ್ಬಿಡ್ತೀನಿ, ಸ್ಟೂಡೆಂಟ್ಸ್ ಯಾರಾದರೂ ಬರೀ ಕ್ಲೀನ್ ಮಾಡಿ ಅಂತ ಹೇಳ್ತೀನಿ, ಹೌದಾ? ಅವಾಗ ಏನು ಮಾಡ್ತೀರಿ ನೀವು? ವಿಲ್ ಪಿಕ್ ಅಪ್ ದಿ ಡಸ್ಟರ್ ಆ್ಯಂಡ್ ವಿಲ್ ಕ್ಲೀನ್ ದಿ ಬೋರ್ಡನ್ನು ಕ್ಲೀನ್ ಮಾಡ್ತೀರಾ ಅನ್ಕೊಳ್ಳಿ, ಹೌದಾ? ಆಮೇಲೆ ಏನು ಮಾಡ್ತೀರಾ? ಆ ಡಸ್ಟರ್ ಮೇಲೆ ಸಿಕ್ಕಾಪಟ್ಟೆ ಡಸ್ಟ್ ಪಾರ್ಟಿಕಲ್ ಕುತ್ಕೊಂಡಿರ್ತಾವ, ಅದಕ್ಕೆ ಏನು ಮಾಡ್ತೀರಿ ನೀವು? ಯು ವಾಂಟ್ ಟು ಕ್ಲೀನ್ ದ್ಯಾಟ್. ಕ್ಲೀನ್ ಮಾಡೋಕೆ ಏನು ಮಾಡ್ತೀರಿ? ಅದನ್ನು ಆ ಡಸ್ಟರ್ನ ತೊಗೊಂಡು ಏನಾದರೂ ಒಂದು ಹಾರ್ಡ್ ಸರ್ಫೇಸ್ಗೆ ಒಂದು ಸ್ವಲ್ಪ ಈ ಥರ ಇದನ್ನು ಮಾಡ್ತೀರಾ ಮತ್ತು ಅದಕ್ಕೆ ಬಾರಿಸ್ತೀರಾ. ಅವಾಗ ಏನಾಗುತ್ತೆ? ದ ಪಾರ್ಟಿಕಲ್ಸ್ ವಿಚ್ ಆರ್ ಎಡ್ಜಾರ್ಬ್ಡ್ ವಿಲ್ ರಿಮೂವ್ ದಿ ಸರ್ಫೇಸ್. ಅವಾಗ ನೀವು ಅದು ಗೋಡೆಗೆ ಹೋಗಿ ಒಂದು ಸ್ವಲ್ಪ ಈ ಥರ ಬಾರಿಸಿದ ಮೇಲೆ ಏನಾಗುತ್ತೆ ರೀ, ಅದು ಆ ಸರ್ಫೇಸ್ ಮೇಲೆ ಇರೋ ಎಲ್ಲ ಪಾರ್ಟಿಕಲ್ಗಳು ಹೊರಗಡೆ ಬಂದುಬಿಡ್ತಾವ. ಸೊ ದ ರಿಮೂವಲ್ ಆಫ್ ದಿ ಪಾರ್ಟಿಕಲ್ಸ್ ಫ್ರಮ್ ದಿ ಸರ್ಫೇಸ್, ದ ಎಡ್ಜಾರ್ಬ್ಡ್ ಪಾರ್ಟಿಕಲ್ಸ್, ರಿಮೂವಲ್ ಆಫ್ adsorbed particle from the surface is called as desorption. D means what? Removal. Desorption. You know, desorption, the process of removal of an adsorbed substance from the surface on which it is adsorbed is called as desorption. Desorption ಅಂದ್ರೆ ಏನು? ಎಡ್ಜಾರ್ಬ್ ಆಗಿರೋ ಪಾರ್ಟಿಕಲ್ಗಳನ್ನ ರಿಮೂವ್ ಮಾಡೋದು ಡಿಸಾಪ್ಷನ್, ಹೌದಾ? ಸಿ, ನೀವು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಟ್ ಈಸ್ ರಿವರ್ಸ್ ಆಫ್ ಎಡ್ಸಾಪ್ಷನ್. ಎಡ್ಸಾಪ್ಷನ್ ಏನಿದೆ ರಿವರ್ಸ್. ಎಡ್ಸಾಪ್ಷನ್ ಅಂದರೆ ಕುತ್ಕೊಳ್ಳೋದು, ಡಿಸಾಪ್ಷನ್ ಅಂದರೆ ರಿಮೂವ್ ಮಾಡೋದು, ಹೌದಾ? ಇಟ್ ಈಸ್ ಡನ್ ಬೈ ಹೀಟಿಂಗ್ ಆರ್ ಬೈ ರೆಡ್ಯೂಸಿಂಗ್ ದಿ ಪ್ರೆಷರ್. ಸೊ ಇಲ್ಲಿ ಗ್ಯಾಸಿಯಸ್ ಕಂಡೀಷನ್ ಇದ್ದಾಗ ಏನು ಮಾಡ್ಬೋದು? ನಾವು ಹೀಟ್ ಮಾಡ್ಬೋದು ಅಥವಾ ಪ್ರೆಷರ್ ರೆಡ್ಯೂಸ್ ಮಾಡಿದ್ರೆ ಏನಾಗ್ತದೆ? ಡಿಸಾರ್ಬ್ ಆಗಿಬಿಡುತ್ತೆ, ಹೌದಾ? ಡಿ ಸ್ಟೂಡೆಂಟ್ಸ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ನಾನು. ಇಫ್ ಯು ಪುಟ್ ಚಾಕ್ ಪೀಸ್ ಇನ್ ಕಲರ್ಡ್ ಸೊಲ್ಯೂಷನ್, ಈಗ ನನ್ನ ಹತ್ರ ಏನಿದೆ ಅಂತ ಅನ್ಕೊಂಡ, ಐ ವಿಲ್ ಟೇಕ್ ಒನ್ ಬೀಕರ್ ಆಫ್ ವಾಟರ್. ನೋಡಿ, ಇದನ್ನು ಹೇಳ್ತೀನಿ, ಆಮೇಲೆ ಅದು ಹೇಳ್ತೀನಿ. ನೋಡಿ, ದಿಸ್ ಈಸ್ ಅವರ್ ಎಡ್ಜಾರ್ಬೆಂಟ್. ಈ ಸರ್ಫೇಸ್ ಏನಿದು ಎಡ್ಜಾರ್ಬೆಂಟ್, ಹೌದಾ? ಈ ಎಡ್ಜಾರ್ಬೆಂಟ್ ಮೇಲೆ ಏನಿರುತ್ತೆ? ಸರ್ಫೇಸ್ ಇರುತ್ತೆ, ಹೌದಾ? ಈ ಸರ್ಫೇಸ್ ಏನು ಮಾಡುತ್ತೆ ಅಂತಂದರೆ ಮಾಲಿಕ್ಯೂಲ್ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡುತ್ತಾ, ಸೊ ಮಾಲಿಕ್ಯೂಲ್ಗಳು ಬಂದು ಏನಾಗ್ತವೆ? ಇಲ್ಲಿ ಅಟ್ಯಾಚ್ ಆಗಿಬಿಡುತ್ತವೆ, ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಡ್ಜಾರ್ಬ್ಡ್ ಫೇಸ್. ಇಲ್ಲೇನು ಮಾಲಿಕ್ಯೂಲ್ ಅಟ್ರಾಕ್ಟ್ ಆಗಿರುತ್ತಲ್ಲ, ಅದಕ್ಕೆ ಎಡ್ಜಾರ್ಬ್ಡ್ ಫೇಸ್ ಅಂತ ಕರಿತೀವಿ, ಹೌದಾ? ಆ್ಯಂಡ್ ದೀಸ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ಎಡ್ಜಾರ್ಬೇಟ್. ಇಲ್ಲಿ ನೋಡಿ, ಮಾಲಿಕ್ಯೂಲ್ಸ್ ಬಂದು ಅಟ್ರಾಕ್ಟ್ ಆಗಕ್ಕೆ ಬರ್ತಿದೆಯಾ ಇದು? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಡ್ಜಾರ್ಬೇಟ್ ಮಾಲಿಕ್ಯೂಲ್.
ಅಡ್ಸಾರ್ಬೇಟ್ ಮಾಲಿಕ್ಯೂಲ್. ಡಿಸಾರ್ಪ್ಷನ್ ಅಂದ್ರೆ ಏನಿದೆ ನೋಡ್ರಿ, ನಿಮ್ ಡೈಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಡಿಸಾರ್ಪ್ಷನ್ ಮೀನ್ಸ್ ವಾಟ್? ದ ರಿಮೂವಲ್ ಆಫ್ ದಿ ಅಡ್ಸಾರ್ಬ್ಡ್ ಪಾರ್ಟಿಕಲ್, ದ ರಿಮೂವಲ್ ಆಫ್ ದಿ ಅಡ್ಸಾರ್ಬ್ಡ್ ಪಾರ್ಟಿಕಲ್ ಫ್ರಮ್ ದಿ ಸರ್ಫೇಸ್ ಇಸ್ ಕಾಲ್ಡ್ ಆಸ್ ಡಿಸಾರ್ಪ್ಷನ್. ಅರ್ಥ ಆಯ್ತಿದೆ ಎಲ್ಲ ಕ್ಲಿಯರ್ ಆಗಿ? ಓಕೆ, ಬರೀ ಇದಕ್ಕಿಂತ ಮೊದಲು ಇನ್ನೊಂದು ಹೇಳ್ತೀನಿ ನಿಮಗೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಲೆಟ್ಸ್ ಇಮ್ಯಾಜಿನ್ ಐ ಹ್ಯಾವ್ ಟೇಕನ್ ಅ ಬೀಕರ್, ಒಂದು ಬೀಕರ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಬೀಕರಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಒಂದಿಷ್ಟು ವಾಟರ್ ತೊಗೊತೀನಿ. ಐ ಟೇಕ್ 100 ml ಆಫ್ ವಾಟರ್. ಸ್ಟ್ಯಾಂಡರ್ಡ್ ನಂದಿದು. ಆಲ್ವೇಸ್ ನಾನು ಎಲ್ಲ ಎಕ್ಸಾಂಪಲ್ ಕೊಡಬೇಕಾದ್ರೆ 100 ml ವಾಟರ್ ತೊಗೊಂಡ್ಬಿಡ್ತೀನಿ, ಹೌದಾ? ಯಾಕೆ ಏನಂತ ಕೇಳಬೇಡಿ. ಸಿ ಈ 100 ml ವಾಟರಲ್ಲಿ ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಪುಟ್ ಸಮ್ ರೆಡ್ ಇಂಕ್. ನಾನೇನು ಮಾಡ್ತೀನಿ, ಸ್ವಲ್ಪ ರೆಡ್ ಕಲರ್ಡ್ ಇಂಕನ್ನು ಏನು ಮಾಡ್ತೀನಿ ಅಂತಂದರೆ ಹಾಕ್ಬಿಡ್ತೀನಿ. ಇದರಲ್ಲಿ ರೆಡ್ ಇಂಕನ್ನು ಹಾಕ್ಬಿಡ್ತೀನಿ, ಹೌದಾ? ರೆಡ್ ಇಂಕ್ ಇರುತ್ತಲ್ಲ, ಇಂಕನ್ನು ಹಾಕ್ಬಿಡ್ತೀನಿ. ಸೊ ಇದೆಲ್ಲ ವಾಟರ್ ಎಲ್ಲ ಏನಾಗಿಬಿಡುತ್ತೆ ಅಂತಂದರೆ ರೆಡ್ ಕಲರ್ಡ್ ಆಗಿಬಿಡುತ್ತೆ. ದ ವಾಟರ್ ಬಿಕಮ್ಸ್ ರೆಡ್ ಇನ್ ಕಲರ್, ಹೌದಾ? ಸೊ ಬ್ಲಡ್ ರೆಡ್ ಆಗಿಬಿಡುತ್ತೆ. ಆಮೇಲೆ ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಪುಟ್ ಒನ್ ಚಾಕ್ ಪೀಸ್ ಇನ್ ದಿಸ್. ಒಂದು ಚಾಕ್ ಪೀಸ್ನ ತೊಗೊಂಡು ಏನು ಮಾಡ್ತೀನಿ, ಅದರಲ್ಲಿ ಪುಟ್ ಮಾಡಿಬಿಡ್ತೀನಿ. ಐ ವಿಲ್ ಪುಟ್ ಒನ್ ಚಾಕ್ ಪೀಸ್ ಇನ್ ದ್ಯಾಟ್. ಅವಾಗ ಏನಾಗುತ್ತೆ ಹೇಳಿ, ಸಿಯರ್ ಕೇರ್ಫುಲ್ಲಿ. ನೀವು ಒಂದು ಚಾಕ್ ಪೀಸ್ನ ತೊಗೊಂಡು ಆ ಬೀಕರ್ಲಿ ಡಿಪ್ ಮಾಡಿದ್ರೆ, ದ ಬೀಕರ್ ವಿಚ್ ಕಂಟೈನ್ಸ್ ದ ವಾಟರ್ ವಿತ್ ರೆಡ್ ಇಂಕ್ ಮೀನ್ಸ್ ದ ರೆಡ್ ಇಂಕ್ ಸೊಲ್ಯೂಷನ್. ಸಿಯರ್ on the surface of that chalk piece, the red colored particles are adsorbed. ಆ chalk piece surface ಮೇಲೆ ರೆಡ್ ಕಲರ್ ಇರೋ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, ಅಡ್ಸಾರ್ಬ್ ಆಗಿಬಿಡುತ್ತೆ. and the water molecule from the solution will go into the body of the chalk piece. ಆ chalk piece ಬಾಡಿ ಒಳಗೆ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಹೋಗಿಬಿಡುತ್ತೆ. here adsorption also takes place as well as absorption also takes place. ಏನಾಗುತ್ತೆ ನೋಡ್ರಿ, ವಾಟರ್ ಮಾಲಿಕ್ಯೂಲ್ ಹೋಗಿದ್ರೆ ಬಾಡಿ ಒಳಗೆ ಹೋಗುತ್ತೆ. ಸೊ ದಟ್ ಈಸ್ ಅಬ್ಸಾರ್ಪ್ಷನ್. ಆ ಇಂಕ್ ಮಾಲಿಕ್ಯೂಲ್ಗಳು, ರೆಡ್ ಕಲರ್ಡ್ ಇಂಕ್ ಮಾಲಿಕ್ಯೂಲ್ಗಳು ಓನ್ಲಿ ಸರ್ಫೇಸ್ ಮೇಲೆ ಇರುತ್ತೆ, ದಟ್ ಈಸ್ ಅಡ್ಸಾರ್ಪ್ಷನ್. ಸೊ ದ ಪ್ರೊಸೆಸ್ ಇನ್ ವಿಚ್ ಬೋತ್ ಅಡ್ಸಾರ್ಪ್ಷನ್ ಅಂಡ್ ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಸೊ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಸಾಪ್ಷನ್. ನಾವು ಫಿನಾಮಿನಾ ಹೆಂಗೆ ಕರಿತೀವಿ, ಸಾಪ್ಷನ್ ಅಂತ ಕರೆದು ಬಿಡ್ತೀವಿ ಜನರಲಿ. ಸಾಪ್ಷನ್ ಅಂದರೆ ಏನು, ಬೋತ್ ಅಡ್ಸಾರ್ಪ್ಷನ್ ಅಂಡ್ ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಒಂದೇ ಸಬ್ಸ್ಟೆನ್ಸ್ ಅಲ್ಲಿ ಅಡ್ಸಾರ್ಪ್ಷನ್ ಆಗುತ್ತಾ, ಅಬ್ಸಾರ್ಪ್ಷನ್ ಆಗುತ್ತಾ, ಅದಕ್ಕೆ ನಾವು ಏನು ಕರಿತೀವಿ, ಸಾಪ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಎಸ್, ವಿಲ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ಅಡ್ಸಾರ್ಪ್ಷನ್. ಓನ್ಲಿ ಅಡ್ಸಾರ್ಪ್ಷನ್ ಎಕ್ಸಾಂಪಲ್ಸ್ ನೋಡೋಣ. ದ ಗ್ಯಾಸಸ್ ಲೈಕ್ ಆಕ್ಸಿಜನ್, ಹೈಡ್ರೋಜನ್, ಕ್ಲೋರಿನ್, ಕಾರ್ಬನ್ ಮೊನಾಕ್ಸೈಡ್, ಅಮೋನಿಯಾ, ಸಲ್ಫರ್ ಡೈಆಕ್ಸೈಡ್ ಟೇಕನ್ ಇನ್ ಎ ಕ್ಲೋಸ್ಡ್ ವೆಸಲ್. ಒಂದು ಕ್ಲೋಸ್ಡ್ ವೆಸಲ್ ತಗೋತೀನಿ, ಹೌದಾ? ಇಲ್ಲೆಲ್ಲ ಗ್ಯಾಸಸ್ ಇರುತ್ತೆ, ಇವೆಲ್ಲ ಗ್ಯಾಸ್ ಇರುತ್ತೆ ಇಲ್ಲಿ, ಹೌದಾ? ಆ್ಯಂಡ್ ಐ ವಿಲ್ ಪುಟ್ ಸಮ್ ಪೌಡರ್ಡ್ ಚಾರ್ಕೋಲ್. ಇಲ್ಲಿ ಏನು ಮಾಡ್ತೀನಿ, ಪೌಡರ್ಡ್ ಚಾರ್ಕೋಲ್ನ ಹಾಕ್ತೀನಿ. ಪೌಡರ್ಡ್ ಚಾರ್ಕೋಲ್. ದ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ದ ವೆಸಲ್ ಡಿಕ್ರೀಸಸ್. ಇಲ್ಲಿ ಏನಾಗುತ್ತೆ ಅಂದರೆ ಒಂದು 10 ನಿಮಿಷ ಆದಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಏನು ಗ್ಯಾಸ್ನಿಂದ ಪ್ರೆಷರ್ ಇತ್ತಲ್ಲ, ಆ ಪ್ರೆಷರ್ ಏನಾಗಿಬಿಡುತ್ತೆ ಅಂತಂದರೆ ಕಡಿಮೆ ಆಗಿಬಿಡುತ್ತೆ. ದ ಮಾಲಿಕ್ಯೂಲ್ಸ್, ದ ಗ್ಯಾಸಿಯಸ್ ಮಾಲಿಕ್ಯೂಲ್ ಆನ್ ದಿ ಬೀಕರ್ ಡಿಕ್ರೀಸಸ್, ಗ್ರ್ಯಾಜುವಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಬಿಕಾಸ್ all the gaseous molecules are adsorbed on the surface of charcoal. ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಗಳು ಚಾರ್ಕೋಲ್ ಸರ್ಫೇಸ್ ಮೇಲೆ ಅಡ್ಸಾರ್ಬ್ ಆಗಿಬಿಡುತ್ತೆ. ಅದಕ್ಕೆ ಏನಾಗುತ್ತೆ, ನಮ್ಮ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಕ್ಲಿಯರ್? ಆ್ಯಂಡ್ ಒನ್ ಮೈ ಕ್ವಶನ್ ಈಸ್ ವೈ ಅಡ್ಸಾರ್ಪ್ಷನ್ ಆಕರ್. ಯಾಕಾಗುತ್ತೆ ರೀ ಅಡ್ಸಾರ್ಪ್ಷನ್ನು? ಏನು ರೀಸನ್ ಅದಕ್ಕೆ ಅಡ್ಸಾರ್ಪ್ಷನ್ ಆಗಬೇಕಾದ್ರೆ? ಸಿ, ಅಡ್ಸಾರ್ಪ್ಷನ್ ಈಸ್ ಅ ಸರ್ಫೇಸ್ ಫಿನಾಮಿನಾ. ನೋಡಿ, ಅಡ್ಸಾರ್ಪ್ಷನ್ ಅಂದರೆ ಏನಿದು, ಸರ್ಫೇಸ್ ಫಿನಾಮಿನಾ. ಸರ್ಫೇಸ್ ಫಿನಾಮಿನಾ ಅಂದರೆ ಏನು? ಇಟ್ ಆಕರ್ಸ್ ಓನ್ಲಿ ಅಟ್ ದಿ ಸರ್ಫೇಸ್. ಇದು ಪ್ಲೇನ್ ಅಲ್ಲಿ ಮಾತ್ರ ಆಗುತ್ತೆ, ಸರ್ಫೇಸ್ ಅಲ್ಲಿ ಮಾತ್ರ ಆಗುತ್ತೆ, ಮೇಲ್ಮೈಯಲ್ಲಿ ಮಾತ್ರ ಆಗುತ್ತೆ, ಹೌದಾ? ಬಾಡಿ ಒಳಗಾಗೋದಿಲ್ಲ, ಸರ್ಫೇಸ್ ಅಲ್ಲಿ ಮಾತ್ರ ಆಗೋದು ಸರ್ಫೇಸ್ ಫಿನಾಮಿನಾ. ಅಬ್ಸಾರ್ಪ್ಷನ್ ಬಲ್ಕ್ ಫಿನಾಮಿನಾ. ಅಬ್ಸಾರ್ಬ್ ಅಂತಂದ್ರೆ ಬಾಡಿ ಒಳಗೆ ಹೋಗೋದು, ಅಡ್ಸಾರ್ಬ್ ಅಂದ್ರೆ ಸರ್ಫೇಸ್ ಮೇಲೆ ಕೂತ್ಕೊಳ್ಳೋದು. ಸೊ ಇಟ್ ಈಸ್ ಬಿಕಾಸ್ ದ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆನ್ ದಿ ದ ಸರ್ಫೇಸ್ ಆಫ್ ದಿ ಸಾಲಿಡ್ ಆ್ಯಂಡ್ ಲಿಕ್ವಿಡ್. ಇಲ್ಲಿ ನೋಡಿ, ನಿಮ್ಗೆ ಇದನ್ನು ಹೇಳ್ತೀನಿ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂದರೆ ಏನು. ಡಿ ಸ್ಟೂಡೆಂಟ್ಸ್, ಕ್ಯಾನ್ ಯು ಸಿ ದ ಡಯಾಗ್ರಾಮ್ ಕಾಣಿಸ್ತಿದೆ ನಿಮಗೆ ಇದು? ಈ ಡಯಾಗ್ರಾಮಲ್ಲಿ ನೋಡಿ, ಇಲ್ಲೊಂದು ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ ನಾನು, ಒಂದು ಪಾರ್ಟಿಕಲ್ ತೊಗೊಂಡಿದ್ದೀನಿ, ಒಂದು ಪಾರ್ಟಿಕಲ್ ಸರ್ಫೇಸಲ್ಲಿ ತೊಗೊಂಡಿದ್ದೀನಿ. ಈ ಪಾರ್ಟಿಕಲ್ ಈ ಕಡೆ, ಇದ್ರ ರೈಟ್ ಸೈಡಿಗೆ ಒಂದು ಪಾರ್ಟಿಕಲ್ ಇರುತ್ತಾ? ಇದು ಏನು ಮಾಡುತ್ತಾ, ಈ ಪಾರ್ಟಿಕಲ್ ಅಟ್ರಾಕ್ಟ್ ಮಾಡುತ್ತಾ? ನೋಡಿ, ಈ ಪಾರ್ಟಿಕಲ್ ಅಟ್ರಾಕ್ಟ್ ಮಾಡುತ್ತಾ? ಆಮೇಲೆ ಇದ್ರ ಕಡೆ ಈ ಕಡೆ ಒಂದು ಪಾರ್ಟಿಕಲ್ ಇರುತ್ತೆ, ಇದು ಏನು ಮಾಡುತ್ತೆ, ಇದನ್ನು ಅಟ್ರಾಕ್ಟ್ ಮಾಡುತ್ತೆ, ಹೌದಾ? So this particle, the middle particle is attracted towards the left side as well as right side, and there are particle up and down and is attracted toward down and upside. Here in all the direction this particle is attracted. ನೋಡಿ, ಒಂದು ಬಲ್ಕ್ ಅಲ್ಲಿ ಪಾರ್ಟಿಕಲ್ ಇದೆ ಅನ್ಕೊಂಡ, ಇದು ಆ ಪಾರ್ಟಿಕಲ್ನ ಮುಂದ್ಗಡೆ ಹೇಳ್ತಿರ್ತಾರೆ, ಹಿಂದ್ಗಡೆ ಹೇಳ್ತಿರ್ತಾರೆ, ಲೆಫ್ಟಿಗೆ ರೈಟಿಗೆ,
ಹೌದಾ. ಎಲ್ಲ ಕಡೆಯಿಂದ ಏನು ಮಾಡ್ತಿರ್ತಾರೆ, ಎಲ್ಲರೂ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಹೌದಾ, ಇದು ರೈಟ್ ಇದು ಲೆಫ್ಟ್ ಕನ್ಫ್ಯೂಸ್ ಆಗಬೇಡಿ. ಹೌದಾ, ಎಲ್ಲ ಕಡೆ ಎಲ್ಲರೂ ಏನು ಮಾಡ್ತಿರ್ತಾರೆ, ಅಟ್ರಾಕ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಏನಾಗುತ್ತೆ, ಅದ್ರ ಫೋರ್ಸು ಬ್ಯಾಲೆನ್ಸ್ ಆಗಿರುತ್ತೆ. ಈಗ ನೋಡಿ, ನಿಮ್ಮನ್ನ ಲೆಫ್ಟ್ ಸೈಡ್ ಒಬ್ರು ರೈಟ್ ಸೈಡ್ ಒಬ್ರು ಇಟ್ಕೊಂಡು ಹೇಳ್ತಿರ್ತಾರೆ ಅನ್ಕೊಳ್ಳಿ. ಈಗ ಏನಾಗುತ್ತೆ, ಈಗ ಲೆಫ್ಟಿಗೊಬ್ರು ರೈಟಿಗೊಬ್ರು. ಸೊ ಈ ಲೆಫ್ಟ್ ಸೈಡ್ ಮಾತ್ರ ಎಳ್ದು ಬಿಟ್ರೆ ಏನು ಮಾಡ್ತೀರಿ ನೀವು, ಲೆಫ್ಟಿಗೆ ಹೋಗ್ಬಿಡ್ತೀರಾ. ರೈಟಿಗೆ ಹೇಳಿದ್ರೆ ರೈಟಿಗೆ ಹೋಗ್ಬಿಡ್ತೀರಾ. ಇಬ್ರು ಈಕ್ವಲ್ ಆದರೆ ಈ ವಿಲ್ ಬಿ ಸಿಚುವೇಟೆಡ್ ಅಟ್ ದಿ ಮೀನ್ ಪೊಸಿಷನ್. ಹೌದಾ, ಫ್ರಂಟ್ ಟು ಬ್ಯಾಕ್ ಅಲ್ಲಿ ಸೇಮ್ ಇದೆ. ಈ ಕಡೆ ಇಬ್ಬರು ಹೇಳ್ತಿದ್ದಾರೆ, ಮುಂದ್ಗಡೆಯಿಂದ ಹಿಂದ್ಗಡೆಯಿಂದ ಒಬ್ಬೊಬ್ಬರು, ಸೈಡ್ದಿಂದ ಈ ಕಡೆ ಸೈಡ್ದಿಂದ ಎಲ್ಲ ಕಡೆ ಅಟ್ರಾಕ್ಟ್ ಮಾಡ್ತಾರೆ. ಸೊ ವಿಲ್ ರಿಮೈನ್ ಅಟ್ ಅವರ್ ಓನ್ ಪೊಸಿಷನ್ ಇಟ್ ಆಲ್. ಓಕೆ, ವಾಟ್ ಅಬೌಟ್ ದ ಪಾರ್ಟಿಕಲ್ ಪ್ರೆಸೆಂಟ್ ಆಸ್ ದಿ ಸರ್ಫೇಸ್ ಇಲ್ಲೋ ಪಾರ್ಟಿಕಲ್ ಪರಿಸ್ಥಿತಿ ಏನ್ರಿ? ಒಂದು ಪಾರ್ಟಿಕಲ್ ಎಲ್ಲಿದೆ, ಸರ್ಫೇಸ್ ಅಲ್ಲಿದೆ. ಇದಕ್ಕೆ ಯಾರು ಅಟ್ರಾಕ್ಟ್ ಮಾಡಬೇಕು? ಇಲ್ಲೊಂದು ಪಾರ್ಟಿಕಲ್ ಇದೆಯಾ, ಇದು ಅಟ್ರಾಕ್ಟ್ ಮಾಡುತ್ತಾ, ಓಕೆ. ಇಲ್ಲಿ ಪಾರ್ಟಿಕಲ್ ಅಟ್ರಾಕ್ಟ್ ಮಾಡುತ್ತಾ, ಈ ಪಾರ್ಟಿಕಲ್ ಅಟ್ರಾಕ್ಟ್ ಮಾಡುತ್ತಾ, ಈ ಕಡೆ ಪಾರ್ಟಿಕಲ್ ಅಟ್ರಾಕ್ಟ್ ಮಾಡುತ್ತಾ, ಈ ಕಡೆ ಅಟ್ರಾಕ್ಟ್ ಆಗುತ್ತೆ. ಮೇಲ್ಗಡೆ ಯಾರಾದರೂ ಇದಾರೆ ಅಟ್ರಾಕ್ಟ್ ಮಾಡೋಕೆ? ಯಾರಾದರೂ ಇದಾರೆ ಅಟ್ರಾಕ್ಟ್ ಮಾಡೋಕೆ? ಇಲ್ವೇ ಇಲ್ಲ. ಸೊ ದ ಫೋರ್ಸ್ ಈಸ್ ಅನ್ಬ್ಯಾಲೆನ್ಸ್ಡ್ ಆನ್ ದಿ ಸರ್ಫೇಸ್ ಮಾಲಿಕ್ಯೂಲ್. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಅವರ್ KCET, ನೀಟ್ ಆ್ಯಂಡ್ JEE. ಓಕೆ, ಈ ಸರ್ಫೇಸ್ ಮೇಲೆ ಈ ಫೋರ್ಸನ್ನು ಬ್ಯಾಲೆನ್ಸ್ ಮಾಡೋಕೆ ಈಗ ಕೆಳಗಡೆ ಜಗ್ತಿರ್ತಾರೆ, ಅವ್ರನ್ನ ಹೇಳ್ತಾ ಇರ್ತಾರೆ. ಹೌದಾ, ಮೇಲ್ಗಡೆಯಿಂದ ಸ್ವಲ್ಪ ಹೇಳಿದ್ರೆ ಏನಾಗುತ್ತೆ, ಅದು ಸರ್ಫೇಸಲ್ಲಿ ಇದು ಬಿಡುತ್ತೆ. ಹೌದಾ, ಇಲ್ಲ ಅಂದ್ರೆ ಏನಾಗುತ್ತೆ ರೀ, ಇದೇನಾಗುತ್ತೆ, ದಿಸ್ ಮಾಲಿಕ್ಯೂಲ್ ಈಸ್ ಡ್ರಾನ್ ಬೈ ದಿ ಬಲ್ಕ್ ಮಾಲಿಕ್ಯೂಲ್ಸ್ ಓನ್ಲಿ ಅದು ಕೆಳಗಡೆ ಇರೋ ಮಾಲಿಕ್ಯೂಲ್ಗಳು ಮಾತ್ರ ಅದನ್ನ ಅಟ್ರಾಕ್ಟ್ ಮಾಡಿಬಿಡ್ತವೆ, ಮೇಲ್ಗಡೆ ಅಟ್ರಾಕ್ಟ್ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಹೌದಾ, ಸೊ ದಿಸ್ ಇಸ್ ದ ರೀಸನ್ ಫಾರ್ ದಿ ಸರ್ಫೇಸ್ ಟೆನ್ಷನ್. ನೆನಪಿರಲಿ, ಸರ್ಫೇಸ್ ಟೆನ್ಷನ್ ಇದಕ್ಕೆ ಆಗೋದು. ನೀವೇನಾದರೂ ಒಂದು ಗ್ಲಾಸನ್ನು ಫುಲ್ ಮಾಡಿದ್ರೆ ಈ ಥರ ಸರ್ಫೇಸ್ಗೆ ಈಕ್ವಲ್ ಆಗಿ ವಾಟರ್ ಫಿಲ್ ಆಗೋದಿಲ್ಲ. ಗ್ಲಾಸ್ಗಿಂತ ಒಂಚೂರು ಮೇಲ್ಗಡೆ ಏನಾಗುತ್ತೆ, ನಮ್ಗೆ ವಾಟರ್ ಫಿಲ್ ಆಗುತ್ತೆ. ಹೌದಾ, ಸೊ ದಟ್ ಈಸ್ ಬಿಕಾಸ್ ಆಫ್ ಸರ್ಫೇಸ್ ಫಿನಾಮಿನಾ. ಆ್ಯಂಡ್ ದಿಸ್ ಸರ್ಫೇಸ್ ಮಾಲಿಕ್ಯೂಲ್ಸ್ ಹ್ಯಾವ್ ಸಮ್ ಎನರ್ಜಿ. ದಿಸ್ ಇಸ್ ಕಾಲ್ಡ್ ಆಸ್ ಸರ್ಫೇಸ್ ಎನರ್ಜಿ. ಈ ಕೆಳಗಡೆ ಡ್ರಾ ಮಾಡ್ತಿದ್ದಾರೆ ಅಂತಂದ್ರೆ ಅದೇನು ಮಾಡ್ತಾನೆ, ಮೇಲ್ಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಸಮ್ ಎನರ್ಜಿ. ಅದ್ರ ಹತ್ರ ಏನಿರುತ್ತೆ, ಒಂದಿಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಈಗ ನೋಡ್ರಿ, ನೀವು ಸುಮ್ಮನೆ ಇದ್ದೀರಾ, ನಿಮ್ಮ ಹತ್ರ ಎನರ್ಜಿ ಇಲ್ಲ. ನಿಮ್ಮನ್ನ ಯಾರಾದರೂ ಫೋರ್ಸೆಬಲಿ ಲೆಫ್ಟಿಗೆ ಹೇಳಿದ್ರೆ ಏನು ಮಾಡ್ತೀರಾ, ನಿಮ್ಗೆ ಹೋಗಕ್ಕೆ ಇಷ್ಟ ಇರೋದಿಲ್ಲ, ಅವ್ರು ಹೇಳ್ತಿರ್ತಾರೆ. ಅವಾಗ ಏನು ಮಾಡ್ತೀರಾ, ಈ ಥರ ರೆಜೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದಿಲ್ಲ, ಬೇಡ ನಾನು ಬರೋದಿಲ್ಲ ಅನ್ನೋಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಈ ವಿಲ್ ಪ್ರೊಡ್ಯೂಸ್ ಸಮ್ ಎನರ್ಜಿ. ನೀವೇನು ಮಾಡ್ತೀರ, ಒಂದಿಷ್ಟು ಎನರ್ಜಿನ ಅಪ್ಲೈ ಮಾಡ್ತಿರಲ್ಲ, ಅದೇ ಥರ ಏನು ಮಾಡುತ್ತೆ ಅಂದರೆ ಈ ಮಾಲಿಕ್ಯೂಲ್ಗಳು, ಸರ್ಫೇಸ್ ಮಾಲಿಕ್ಯೂಲ್ ಏನು ಮಾಡುತ್ತೆ ಅಂದರೆ, ಎಲ್ಲ ಸರ್ಫೇಸ್ ಮಾಲಿಕ್ಯೂಲ್ಗಳು ಎನರ್ಜಿನ ಅಪ್ಲೈ ಮಾಡ್ತಾ ಇರುತ್ತೆ. ಮೀನ್ಸ್ ದೇ ಹ್ಯಾವ್ ಗಾಟ್ ಹೈಯರ್ ಎನರ್ಜಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸರ್ಫೇಸ್ ಎನರ್ಜಿ. The energy produced by the molecules which are present in the surface are called as surface energies. Okay. So the particles in the bulk of the adsorbent are being uniformly attracted from all the sides and all the sides by the neighboring molecules. But in surface ಅಲ್ಲಿ ಆ ಥರ ಆಗೋದಿಲ್ಲ. As a result of this, there is no net full or no net attraction on the molecule. However, a surface molecule is being attracted only by the molecules below it. Okay, because the no molecules above it. ಅದರ ಮೇಲ್ಗಡೆ ಯಾರೋ ಮಾಲಿಕ್ಯೂಲ್ಸ್ ಇಲ್ಲ, ಇಲ್ಲಿ ಯಾರೋ ಮಾಲಿಕ್ಯೂಲ್ಸ್ ಇಲ್ಲ, ಮೇಲ್ಗಡೆ ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಓನ್ಲಿ ಲೋವರ್ ಮಾಲಿಕ್ಯೂಲ್ಸ್ ಕ್ಯಾನ್ ಅಟ್ರಾಕ್ಟ್. Therefore, surface molecule experience a resultant downward attractive force. Resultant downward attractive force within the material. So the surface is under strain. ಈ ಸರ್ಫೇಸ್ ಏನಾಗುತ್ತೆ, ಸ್ಟ್ರೈನ್ ಕ್ರಿಯೇಟ್ ಆಗುತ್ತೆ or tension due to this unbalanced force. The tension is nothing but surface tension. ನೋಡಿ, ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಾಯ್ತು ನಿಮಗೆ. ಹೌದಾ, ಆಸ್ ಅ ರಿಸಲ್ಟ್ ದ ಸರ್ಫೇಸ್ ಆಫ್ ದಿ ಸಾಲಿಡ್ ಆರ್ ಲಿಕ್ವಿಡ್ ಟೆಂಡ್ ಟು ಸ್ಯಾಟಿಸ್ಫೈ ದೇರ್ ರೆಸಿಡ್ಯುವಲ್ ಫೋರ್ಸಸ್ ಬೈ ಅಟ್ರಾಕ್ಟಿಂಗ್ ಆ್ಯಂಡ್ ರಿಟೈನಿಂಗ್ ದಿ ಮಾಲಿಕ್ಯೂಲ್ಸ್ ಆರ್ ಅದರ್ ಸ್ಪೀಸೀಸ್ ವೆನ್ ಕಮ್ ಇನ್ ಕಾಂಟ್ಯಾಕ್ಟ್. ಅದಕ್ಕಾಗಿ ಏನು ಮಾಡ್ತಾನೆ ರೀ, ಮಾಲಿಕ್ಯೂಲ್ಗಳು ಏನು ಮಾಡ್ತವೆ, ಸರ್ಫೇಸಲ್ಲಿರೋ ಮಾಲಿಕ್ಯೂಲ್ಗಳು ಒಂದು ಕೆಲಸ ಮಾಡ್ತವೆ. ಏನು ಕೆಲಸ ಮಾಡ್ತಾವೆ ಅಂತಂದರೆ, ಅವು ತಮ್ಮ ಎನರ್ಜಿನ ಏನು ಮಾಡ್ಕೋಬೇಕು, ಕಳ್ಕೋಬೇಕಾ? ಸ್ಟೇಬಲ್ ಆಗೋಕೆ ಏನಾಗಬೇಕು, ಎನರ್ಜಿನ ಕಳ್ಕೊಳ್ಳೇಬೇಕು. ಹೌದಾ, ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೇ ವಾಂಟ್ ಟು ಲೂಸ್ ದಿ ಎನರ್ಜಿ. ಸಿ ಇವೇನು ಮಾಡ್ತವೆ ಅಂತಂದರೆ, ಇಲ್ಲಿ ತೋರಿಸಿದೆ ನೋಡಿದ್ದೀನ. ಹೌದಾ, ಸಿ ಇವೆಲ್ಲ ಏನು ಮಾಡ್ತವೆ ಅಂತಂದರೆ, ಆ ಮಾಲಿಕ್ಯೂಲ್ಗಳು ತಮ್ಮ ಎನರ್ಜಿನ ಕಳ್ಕೊಳ್ಳೋ ಸಲುವಾಗಿ ಏನು ಮಾಡ್ತವೆ, ಮೇಲ್ಗಡೆಯಿಂದ ಯಾರಾದರೂ ಬರ್ತಾರಾ ಅಂತ ಅಟ್ರಾಕ್ಟ್ ಮಾಡ್ತಾ ಇರ್ತವೆ. ಸೊ ಅಲ್ಲಿ ಯಾರಾದರೂ ಮಾಲಿಕ್ಯೂಲ್ಗಳು ಹೋಗ್ತಾ ಇದ್ರೆ ಅವೇನು ಮಾಡ್ತವೆ, ಇಮ್ಮಿಡಿಯೇಟಾಗಿ ಅಟ್ರಾಕ್ಟ್ ಆಗಿಬಿಡ್ತವೆ. ಅದಕ್ಕೆ ಡಸ್ಟರ್ ಮೇಲ್ಗಡೆ ಎಲ್ಲ ಈ ಥರ ಇರುತ್ತೆ ಅಂತ ಅನ್ಕೊಂಡ್ಬಿಡೋಣ. ಡಸ್ಟರ್ ಮೇಲ್ಗಡೆ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಇರುತ್ತೆ, ಇಲ್ಲೆಲ್ಲ ಕ್ಯಾವಿಟೀಸ್ ಎಲ್ಲ ಇರುತ್ತೆ ಇಲ್ಲಿ. ಹೌದಾ, ನೀವೇನಾದರೂ ಡಸ್ಟ್ ಪಾರ್ಟಿಕಲ್ಗಳನ್ನ ರಬ್ ಮಾಡಿದ್ರೆ ಅವಾಗ ಏನಾಗಿಬಿಡುತ್ತೆ, ದ ಸರ್ಫೇಸ್ ಮಾಲಿಕ್ಯೂಲ್ ಆಫ್ ದಿ ಡಸ್ಟರ್ ವಿಲ್ ಹೋಲ್ಡ್ ದಿ ಡಸ್ಟ್ ಪಾರ್ಟಿಕಲ್ಸ್. ನೋಡಿ, ಇದರ ಹತ್ರ ಎನರ್ಜಿ ಇತ್ತಾ,
ಇದೊಂದು ಪಾರ್ಟಿಕಲ್ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡುತ್ತಾ. ಸೊ ಈ ಪಾರ್ಟಿಕಲ್ ಬಂದು ಸರ್ಫೇಸ್ ಮೇಲೆ ಅಡಜಾರ ಬಾದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಲೂಸ್ ಎನರ್ಜಿ. ಇದೇನು ಮಾಡುತ್ತೆ, ಎನರ್ಜಿನ ಕಳ್ಕೊಂಡ್ಬಿಡುತ್ತೆ. ಸೊ ದಟ್ ಎನರ್ಜಿ ಈಸ್ ರಿಮೂವ್ಡ್ ಇನ್ ದ ಫಾರ್ಮ್ ಆಫ್ ಹೀಟ್. ಇಲ್ಲಿ ಎನರ್ಜಿ ಏನಾಗುತ್ತೆ, ಇನ್ ದ ಫಾರ್ಮ್ ಆಫ್ ಹೀಟ್ ರಿಲೀಸ್ ಆಗಿಬಿಡುತ್ತೆ. ಎನರ್ಜಿ ಹೊರಗಡೆ ಬರುತ್ತೆ. ಯಾವ ಫಾರ್ಮಲ್ಲಿ ಬರುತ್ತೆ, ಉಷ್ಣ ಫಾರ್ಮಲ್ಲಿ ಬರುತ್ತೆ, ಮೀನ್ಸ್ ಹೀಟ್ ಫಾರ್ಮಲ್ಲಿ ಬರುತ್ತೆ. ಸೊ ದ ರಿಲೀಸ್ ಆಫ್ ಎನರ್ಜಿ ಇಸ್ ನಥಿಂಗ್ ಬಟ್ ಎಕ್ಸೋಥರ್ಮಿಕ್. ಏನಾಗುತ್ತೆ, ಇದು ಎಕ್ಸೋಥರ್ಮಿಕ್ ಆಗುತ್ತೆ. ನೋಡಿ, ಎಡ್ಸಾರ್ಪ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಡ್ಸಾರ್ಪ್ಷನ್ ಆದ ತಕ್ಷಣ ಏನಾಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಅರ್ಥ ಆಯ್ತಾ ಇದು? ಸೊ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಡೆಲ್ಟಾ ಎಚ್ ಈಸ್ ನೆಗೆಟಿವ್. ಡೆಲ್ಟಾ ಎಚ್ ಈಸ್ ನೆಗೆಟಿವ್. ಕ್ಲಿಯರ್ ಆಯ್ತಾ ಇದು? ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ಇವೆಲ್ಲ ನೆನಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿದೆ ನೋಡಿ, ಥರ್ಮೋಡೈನಮಿಕ್ಸ್ ಆಫ್ ಎಡ್ಸಾರ್ಪ್ಷನ್. ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ, ಹೌದಾ? ಥರ್ಮೋಡೈನಮಿಕ್ಸ್ ಆಫ್ ಎಡ್ಸಾರ್ಪ್ಷನ್. ಡ್ಯೂರಿಂಗ್ ಎಡ್ಸಾರ್ಪ್ಷನ್ ದ ಎಂಥಾಲ್ಫಿ ಮೀನ್ಸ್ ಡೆಲ್ಟಾ ಹೆಚ್, ಎಂಥಾಲ್ಫಿ ಆ್ಯಂಡ್ ಎಂಟ್ರೋಪಿ ಆಫ್ ದ ಸಿಸ್ಟಮ್ ಆರ್ ನೆಗೆಟಿವ್. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಎಂಟ್ರೋಫಿ ಅಂದರೆ ಏನು ಗೊತ್ತಾ? ಎಂಟ್ರೋಫಿ ಅಂತಂದರೆ ರ್ಯಾಂಡಮ್ನೆಸ್. ನೋಡಿ, ಮಿಲಿಟರಿದವ್ರು ಇರ್ತಾರೆ, ಹೌದಾ? ಮಿಲಿಟರಿ ಆರ್ಮಿ ಪೀಪಲ್ಸ್ ಇರ್ತಾರಲ್ಲ, ಅವ್ರು ಹೆಂಗಿರ್ತಾರೆ, ನಿಮ್ಮ ಥರ ರ್ಯಾಂಡಮ್ ಆಗಿ ತಿರುಗಾಡೋದಿಲ್ಲ. ಅವ್ರು ಸಿಸ್ಟಮೆಟಿಕ್ ಮೆಂಟಲ್ಲಿ ಹೋಗ್ತಿರ್ತಾರೆ. ದೇ ಆರ್ ಅರೇಂಜ್ಡ್ ಇನ್ ದಿ ಆರ್ಡರ್ಸ್, ಹೌದಾ? ಸೊ ದೇರ್ ಈಸ್ ನೋ ರ್ಯಾಂಡಮ್ನೆಸ್ ಇಲ್ಲ, ಎಂಟ್ರೋಫಿ ಇಲ್ಲ, ಹೌದಾ? ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸಿ ಯು ಆರ್ ಸಿಟ್ಟಿಂಗ್ ಇನ್ ಎ ಕ್ಲಾಸ್ ರೂಮ್. ನೀವು ಕ್ಲಾಸ್ ರೂಮಲ್ಲಿ ಕೂತಿದ್ದೀರಾ ಅನ್ಕೊಳ್ಳಿ ಈಗ, ಹೌದಾ? ನೀವು ಕ್ಲಾಸ್ ರೂಮಲ್ಲಿ ಕೂತಿರ್ತೀರಾ. ನೀವು ಕ್ಲಾಸ್ ರೂಮಲ್ಲಿ ನೀವು ಕೂತಿದ್ದೀರಾ, ನಿಮ್ಮ ಟೀಚರ್ ಪಾಠ ಮಾಡ್ತಿದ್ದಾರೆ, ನನಗೆ ಪಾಠ ಮಾಡ್ತಿದ್ದೀರಿ, ನಿಮ್ಮ ಕ್ಲಾಸ್ ರೂಮಲ್ಲಿ ಕೂತಿದ್ದೀರಾ. ಅವಾಗ ಹೆಂಗೆ ಕೂತ್ಕೊಂಡಿರ್ತಾರೆ ನೀವು? ಸೊ ಒಂದು ಡೆಸ್ಕಲ್ಲಿ 2 ಜನನೋ 3 ಜನನೋ, ಅಥವಾ ಒಂಥರ ಆರ್ಡ್ರಲ್ಲಿ ಅರೇಂಜ್ ಆಗಿರ್ತಾರೆ, ಗೊತ್ತಾ, ಹೌದಾ? ಸೊ ಹಿಯರ್ ದ ರ್ಯಾಂಡಮ್ನೆಸ್ ಇಸ್ ಝೀರೋ. ಸೊ ಎಂಟ್ರೋಪಿ ಇಸ್ ಮಿನಿಮಮ್. ಇದನ್ನೇನು ಅನ್ಕೊಂಡು ನಾವು ಸಾಲಿಡ್ ಅನ್ಕೊಂಡ. ಸಾಲಿಡಲ್ಲಿ ಪಾರ್ಟಿಕಲ್ಸ್ ಇದೇ ಥರ ಅರೇಂಜ್ಮೆಂಟ್ ಆಗಿರುತ್ತೆ, ನೀಟಾಗಿ ಅರೇಂಜ್ಮೆಂಟ್ ಆಗಿರುತ್ತೆ, ಹೌದಾ? ರ್ಯಾಂಡಮ್ನೆಸ್ ಇಸ್ ಝೀರೋ. ಈಗ ಬೆಲ್ ಆಗಿಬಿಡುತ್ತಪ್ಪ, ಈ ಬೆಲ್ ರ್ಯಾಂಗ್ಸ್, ಹೌದಾ? ಬ್ರೇಕಿಗೆ ಬೆಲ್ ರಿಂಗ್ ಆಯಿತು. ಅವಾಗ ಏನು ಮಾಡ್ತೀರಿ ನೀವು? ನನ್ನ ಕ್ಲಾಸ್ ಬಿಟ್ಟು ಹೊರಗಡೆ ಹೋಗ್ತೀನ, ಅವಾಗ ಏನು ಮಾಡ್ತೀರಿ ನೀವು? ಸೊ ನಿಮ್ಮ ಪ್ಲೇಸಲ್ಲಿ ಎದ್ದು ನಿಂತ್ಕೊಂಡು ಒಂದು ಸ್ವಲ್ಪ ರ್ಯಾಂಡಮೈಸ್ ಆಗ್ತೀರಾ, ಅಲ್ಲಿ ಕ್ಲಾಸ್ ರೂಮಲ್ಲೇ ರ್ಯಾಂಡಮ್ ಆಗ್ತೀರಾ, ಹೌದಿಲ್ಲ, ಹೌದಾ? ಸೊ ದಟ್ ಈಸ್ ನಥಿಂಗ್ ಬಟ್ ಎಂಟ್ರೋಪಿ ಇನ್ಕ್ರೀಸ್ಡ್. ಒಂಚೂರು ಏನಾದರೂ ನೀವು ರ್ಯಾಂಡಮ್ ಆದ್ರಿ, ಸಿಸ್ಟಮೆಟಿಕ್ ಕುಂತಿದ್ರಾ, ಸ್ವಲ್ಪ ರ್ಯಾಂಡಮ್ ಆದ್ರಿ, ಎಂಟ್ರೋಪಿ ಏನಾಯಿತು, ಇನ್ಕ್ರೀಸ್ ಆಯಿತು, ಹೌದಾ? ಸೊ ದಿಸ್ ಈಸ್ ಕಂಪೇರಬಲ್ ವಿತ್ ಲಿಕ್ವಿಡಲ್ಲಿ ಪಾರ್ಟಿಕಲ್ಸ್ ಅದೇ ಥರ ಇರುತ್ತೆ, ಹೌದಾ? ಈಗ ಏನು ಮಾಡ್ತೀರಾ ಅಂದ್ರೆ, ನೀವು ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಬಂದುಬಿಡ್ತೀರಾ, ಬ್ರೇಕ್ ಟೈಮಲ್ಲಿ ಹೊರಗಡೆ ಬರ್ತೀರಾ. ಹೊರಗಡೆ ಬಂದ ತಕ್ಷಣ ಏನು ಮಾಡ್ತೀರಾ ನೀವು? ಮಿಲಿಟರಿದವ್ರ ಥರ ಹೋಗ್ತೀರಾ, ಲೆಫ್ಟ್ 1 by 1 ಹೋಗ್ತೀರಾ? ಚಾನ್ಸೇ ಇಲ್ಲ, ಹೌದಾ? ಸೊ ಯಾರ್ಯಾರ ಮನಸ್ಸಿಗೆ ಹೆಂಗೆ ಬರ್ತಲ್ಲ ಆ ಥರ ಎಲ್ಲ ಡಿಸ್ಪರ್ಸ್ ಆಗಿಬಿಡ್ತೀರಾ. ಸೊ ದಟ್ ಈಸ್ ನಥಿಂಗ್ ಬಟ್ ರ್ಯಾಂಡಮ್ನೆಸ್ ಇಸ್ ಫರ್ದರ್ ಇನ್ಕ್ರೀಸ್ಡ್. ಕ್ಲಾಸ್ ರೂಮಲ್ಲಿ ಕುಂತಾಗ ರ್ಯಾಂಡಮ್ ಇರಲಿಲ್ಲ, ನೀವು ಆರ್ಡ್ರಲ್ಲಿ ಇದ್ರಿ, ಹೌದಾ? ಬ್ರೇಕ್ ಬೆಲ್ಲ ತಕ್ಷಣ ಸ್ವಲ್ಪ ರ್ಯಾಂಡಮ್ ಆದ್ರಿ, ಹೌದಾ? ಹೊರಗಡೆ ಬಂದ ತಕ್ಷಣ ಇನ್ನೂ ರ್ಯಾಂಡಮ್ ಆದ್ರಿ. ಸೊ ಎಂಟ್ರೋಪಿ ಈಸ್ ಇನ್ಕ್ರೀಸ್ಡ್. ಸೊ ನೀವು ಏನು ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ತಿರುಗಾಡಕ್ಕೆ ಬರ್ತಿರಲ್ಲ, ದಟ್ ಈಸ್ ಕಂಪೇರ್ಡ್ ವಿತ್ ಗ್ಯಾಸಿಯ ಸ್ಟೇಟ್. ಗ್ಯಾಸಲ್ಲಿ ಮಾಲಿಕ್ಯೂಲ್ಸ್ ಅದೇ ಥರ ಇರುತ್ತೆ, ಹೌದಿಲ್ಲ? ಓಕೆ, ಸೊ ಈಗ ಏನು ಮಾಡೋಣ, ಸಾಲಿಡಲ್ಲಿ ಏನಾಯಿತು, ರ್ಯಾಂಡಮ್ನೆಸ್ ಇಲ್ಲವೇ ಇಲ್ಲ, ಹೌದಾ? ಲಿಕ್ವಿಡಲ್ಲಿ ಒಂಚೂರು ರ್ಯಾಂಡಮ್ನೆಸ್ ಇರುತ್ತೆ, ಗ್ಯಾಸಲ್ಲಿ ಸಿಕ್ಕಾಪಟ್ಟೆ ರ್ಯಾಂಡಮ್ನೆಸ್ ಇರುತ್ತೆ, ಹೌದಾ? ಸಪೋಸ್ ಏನಾದರೂ ಈಗ ಮತ್ತೆ ರಿಟರ್ನ್ ಬೆಲ್ ಆದ ತಕ್ಷಣ ಅವಾಗ ಏನು ಮಾಡ್ತೀರಾ ನೀವು? ಬ್ರೇಕ್ ಕಂಪ್ಲೀಟ್ ಆದಮೇಲೆ ರಿಟರ್ನ್ ಬೆಲ್ ಆಗುತ್ತೆ, ಅವಾಗ ಏನು ಮಾಡ್ತೀರಾ? ಒನ್ಸ್ ಅಗೇನ್ ನೀವೆಲ್ಲ ಕಡೆ ತಿರುಗಾಡ್ತಿರ್ತಾರೆ, ಎಲ್ಲರೂ ಎಲ್ಲಿ ಬರ್ತೀರಾ? ಕ್ಲಾಸ್ ರೂಮ್ ಒಳಗೆ ಬರ್ತೀರಾ, ಹೌದಾ? ಎಂಟ್ರೋಪಿ ಡಿಕ್ರೀಸ್ಡ್. ಕ್ಲಾಸ್ ರೂಮಲ್ಲಿ ಟೀಚರ್ ಬರೋ ತನಕ ಸ್ವಲ್ಪ ನೀವು ರ್ಯಾಂಡಮ್ ಆಗಿ ಇರ್ತೀರಾ, ಎಂಟ್ರೋಪಿ ಸ್ಟಿಲ್ ಡಿಕ್ರೀಸ್ಡ್. ಟೀಚರ್ ಬಂದ ತಕ್ಷಣ ನಿಮ್ಮ ಪ್ಲೇಸ್ಗೆ ಕೂತ್ಕೊಂಡ್ಬಿಡ್ತಾರೆ, ಸೊ ಎಂಟ್ರೋಪಿ ಸ್ಟಿಲ್ ಡಿಕ್ರೀಸ್ಡ್. ಅರ್ಥ ಆಯ್ತಾ ಇದು? ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಎಡ್ಸಾರ್ಪ್ಷನ್ ಆಗಬೇಕಾದ್ರೆ ಏನಾಗುತ್ತೆ ನೋಡಿ, ಒಂದು ಸರ್ಫೇಸ್ ಇತ್ತಾ, ಗ್ಯಾಸ್ ಮಾಲಿಕ್ಯೂಲ್ಗಳೆಲ್ಲ ಮಸ್ತಾಗಿ, ಹೌದಾ, ತಿರುಗಾಡ್ತಾ ಇದ್ದು, ಹೌದಾ? ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಹೌದಾ? ನನ್ನ ನೆಮ್ಮದಿಗೆ ಭಂಗವಿಲ್ಲ, ಮಸ್ತ್ ತಿರುಗಾಡ್ತಾ ಇದ್ದು, ಹೌದಾ? ಈಗ ಎಡ್ಸಾರ್ಬೆಂಟ್ ಮಾಲಿಕ್ಯೂಲ್ ಏನು ಮಾಡ್ತು ಅಂತಾರೆ, ಅವುಗಳನ್ನ ಅಟ್ರಾಕ್ಟ್ ಮಾಡಿಬಿಡ್ತು. ಅವ್ರು ರ್ಯಾಂಡಮ್ ಆಗಿ ತಿರುಗಾಡ್ತಾ ಇದ್ವಾ, ಇದೇನು ಮಾಡ್ತು ಅಂದ್ರೆ ಅವುಗಳನ್ನ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತು. ಸೊ ಅಟ್ರಾಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾವು, ಕ್ಲಾಸ್ ರೂಮಲ್ಲಿ ಬಂದು ಕುತ್ಕೊಂಡ್ಬಿಟ್ವಾ. ಕುತ್ಕೊಂಡ್ಮೇಲೆ ರ್ಯಾಂಡಮ್ನೆಸ್ ಏನಾಯ್ತು ಇದ್ರದ್ದು? ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಎಸ್, ಏನಾಯ್ತದು? ಡಿಕ್ರೀಸ್ ಆಯಿತು. ಸೊ ರ್ಯಾಂಡಮ್ನೆಸ್ ಡಿಕ್ರೀಸ್ ಆಯಿತು ಅಂತ ಏನಂತ ಹೇಳ್ಬೋದು ನಾವು? ರ್ಯಾಂಡಮ್ನೆಸ್ನ ಎಂಟ್ರೋಪಿನ ಡೆಲ್ಟಾ ಎಸ್ ಅಂತ ಹೇಳ್ಬೋದಾ? ಸೊ ಎಂಟ್ರೋಪಿ ಈಸ್ ನೆಗೆಟಿವ್, ಆರ್ ಎಂಟ್ರೋಪಿ ಈಸ್ ಲೆಸ್ ದ್ಯಾನ್ 0, ಆರ್ ಎಂಟ್ರೋಪಿ ಡಿಕ್ರೀಸಸ್. ನೋಡಿ, ಎಂಥಾಲ್ಪಿ ಬಗ್ಗೆ ಅಂತೂ ಆವಾಗಲೇ ಗೊತ್ತಾಗಿದೆ ನಮಗೆ,
ಹೌದಾ. ಸೊ ಸರ್ಫೇಸಲ್ಲಿ ಎನರ್ಜಿ ಇರುತ್ತೆ, ಮಾಲಿಕ್ಯೂಲ್ಗೂ ಅಟ್ರಾಕ್ಟ್ ಆದ ತಕ್ಷಣ ಎನರ್ಜಿ ಹೊರಗಡೆ ಹೋಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಡೆಲ್ಟಾ ಎಚ್ ಈಸ್ ನೆಗೆಟಿವ್. ಎಕ್ಸೋಥರ್ಮಿಕ್ ಅಂತ ಹೇಳಿದ್ದೀನ. ಎಕ್ಸೋಥರ್ಮಿಕ್ ಅಂದರೆ ಏನು? ಡೆಲ್ಟಾ ಎಚ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಡೆಲ್ಟಾ ಎಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಅರ್ಥ ಆಯ್ತಾ ಇದು? ಅರ್ಥ ಆಯ್ತಾ ಇದು? ಓಕೆ. ಡೆಲ್ಟಾ ಜಿ ಮಸ್ಟ್ ಬಿ ನೆಗೆಟಿವ್ ಸೊ ದ್ಯಾಟ್ ದಿ ಪ್ರೊಸೆಸ್ ಈಸ್ ಸ್ಪಾಂಟೇನಿಯಸ್. ಒಂದಿಷ್ಟು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇಲ್ಲಿ ತಿಳ್ಕೊಳ್ಳೋಣ. ಎಡ್ಸಾರ್ಪ್ಷನ್ ಈಸ್ ಅಕಂಪೈನ್ಡ್ ಬೈ ಡಿಕ್ರೀಸ್ ಇನ್ ದಿ ಫ್ರೀ ಎನರ್ಜಿ. ಫ್ರೀ ಎನರ್ಜಿ ಕಡಿಮೆ ಆಗುತ್ತಾ ಆಫ್ ದ ಸಿಸ್ಟಮ್ ಆಸ್ ಇಟ್ ಈಸ್ ಅ ಸ್ಪಾಂಟೇನಿಯಸ್ ಪ್ರೊಸೆಸ್. ಯಾಕಂದರೆ ಡೆಲ್ಟಾ ಜಿ ಫ್ರೀ ಎನರ್ಜಿ ಕಡಿಮೆ ಆಯ್ತು ಅಂದರೆ ಏನು? ಡೆಲ್ಟಾ ಜಿ ಬಿಕಮ್ಸ್ ಲೆಸ್ ದ್ಯಾನ್ ಜೀರೋ. ಡೆಲ್ಟಾ ಜಿ ಲೆಸ್ ದ್ಯಾನ್ ಜೀರೋ ಆಗುತ್ತೆ ನೋಡ್ರಿ. ಸರ್ಫೇಸಲ್ಲಿ ಮೊದಲು ಎನರ್ಜಿ ಇತ್ತು, ಎಡ್ಸಾರ್ಪ್ಷನ್ ಆದಮೇಲೆ ಸರ್ಫೇಸ್ ಎಲ್ಲ ಮಾಲಿಕ್ಯೂಲ್ ಏನು ಮಾಡುತ್ತೆ? ಎನರ್ಜಿನ ಕಳ್ಕೊಂಡ್ಬಿಡುತ್ತೆ, ಹೌದಾ. ಸೊ ದೇರ್ ಈಸ್ ಅ ಡಿಕ್ರೀಸ್ ಇನ್ ದಿ ಎನರ್ಜಿ. ಈ ಟೋಟಲ್ ಸಿಸ್ಟಮ್ ಎನರ್ಜಿ ಏನಾಗುತ್ತೆ? ನಮಗೆ ಡಿಕ್ರೀಸ್ ಆಗುತ್ತೆ. ಸೊ ಡೆಲ್ಟಾ ಜಿ ಬಿಕಮ್ಸ್ ನೆಗೆಟಿವ್. ಎಡ್ಸಾರ್ಪ್ಷನ್ ಈಸ್ ಈಕ್ವಿಲಿಬ್ರಿಯಮ್. ಎಡ್ಸಾರ್ಪ್ಷನ್ ಈಸ್ ಎಸ್ಟಾಬ್ಲಿಷ್ಡ್. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ವೆನ್ ಡೆಲ್ಟಾ ಜಿ ಬಿಕಮ್ಸ್ ಜೀರೋ ಎಡ್ಸಾರ್ಪ್ಷನ್ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ಡ್. ನೋಡಿ ಸರ್ಫೇಸ್ ಎನರ್ಜಿ ಏನಾದರೂ ಜೀರೋ ಆದರೆ, ಡೆಲ್ಟಾ ಜಿ ಬಿಕಮ್ಸ್ ಈಕ್ವಲ್ ಟು ಜೀರೋ ಆದರೆ ಯಾವಾಗ ಏನಾಗುತ್ತೆ? ಎಡ್ಸಾರ್ಪ್ಷನ್ ಈಕ್ವಿಲಿಬ್ರಿಯಮ್ ಆಗುತ್ತೆ. ಎಡ್ಸಾರ್ಪ್ಷನ್ ಈಕ್ವಿಲಿಬ್ರಿಯಮ್ ಅಂದರೆ ಏನು? ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಡ್ಸಾರ್ಬ್ಡ್ ಬಿಕಮ್ಸ್ ಈಕ್ವಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿಸಾರ್ಬ್ಡ್. ಡಿಸಾರ್ಬ್ ಆಗೋದು ಈಕ್ವಲ್ ಆಗಿಬಿಡುತ್ತೆ, ಹೌದಾ. ಸಿನ್ಸ್ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ಪ್ರೊಸೆಸ್. ಎಕ್ಸೋಥರ್ಮಿಕ್ ಇದ್ರೆ ಏನಾಗುತ್ತೆ? ಡೆಲ್ಟಾ ಎಚ್ ನೆಗೆಟಿವ್ ಆಗುತ್ತೆ. ಸಿನ್ಸ್ ಅಧೇರಿಂಗ್ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್ ಟು ದ ಸರ್ಫೇಸ್ ಲೋವರ್ಸ್ ದಿ ರ್ಯಾಂಡಮ್ನೆಸ್ ಕಡಿಮೆ ಆಗುತ್ತೆ. ಸೊ ಡೆಲ್ಟಾ ಎಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ನೋಡ್ರಿ, ಫಾರ್ adsorption delta G is negative, delta S is negative, delta H is also negative. Clear? The change in enthalpy is denoted by negative. The reason behind is when adsorbate molecules are adsorbed on the surface, freedom of movement of the molecule becomes restricted. Freedom of movement ಅಂದರೆ entropy. Freedom of movement ಅಂದರೆ ಏನು? Entropy, randomness, ಹೌದಾ. And this results in a decrease in the entropy at a constant temperature and the pressure. Adsorption occurs spontaneously. Spontaneous ಅಂತಂದ್ರೆ ಏನು? For spontaneous reaction delta G is always negative. ನೋಡಿ ಇಲ್ಲಿ adsorption ಅಲ್ಲಿ ಎರಡು ತರ ಇರುತ್ತೆ. ಯಾವುದಂತಂದ್ರೆ ಒಂದು physical adsorption that is also called as physisorption, and chemical adsorption, chemisorption. ನೋಡಿ ಪಿಜಿಸಾರ್ಪ್ಷನ್ ಅಂದರೆ ಏನು? ಸರ್ಫೇಸ್ ಮೇಲೆ ಬಂದು ಮಾಲಿಕ್ಯೂಲ್ ಅಟ್ರಾಕ್ಟ್ ಆಗೋದು. ದಿಸ್ ಅಟ್ರಾಕ್ಷನ್ ಇಸ್ ಬೈ ವ್ಯಾಂಡರ್ವಾಲ್ಸ್ ಫೋರ್ಸ್. ಇಲ್ಲಿ ವ್ಯಾಂಡರ್ವಾಲ್ಸ್ ಫೋರ್ಸ್ದಿಂದ ಮಾಲಿಕ್ಯೂಲ್ಗಳು ಬಂದು ಅಟ್ರಾಕ್ಟ್ ಆಗೋದು. ಈಗ ಡಸ್ಟರ್ ಮೇಲೆ ಡಸ್ಟ್ ಪಾರ್ಟಿಕಲ್ ಬಂದು ಕೂತ್ಕೊಳ್ಳೋದು. ನೀವು ಏನಾದರೂ ಈ ಥರ ಏನಾದರೂ ಅದ್ರ ಮೇಲೆ ಪ್ರೆಷರ್ ಹಾಕಿದರೆ ಅದೇನಾಗುತ್ತೆ? ಎಡ್ಸಾರ್ಬ್ ಮಾಲಿಕ್ಯೂಲ್ಗಳು ಬಿಟ್ಟು ಹೊರಗಡೆ ಬಂದು ಬಿಡ್ತವೆ, ಹೌದಾ. ಕೆಮಿಸಾರ್ಪ್ಷನ್ ಅಂದರೆ ಏನು ಗೊತ್ತಾ? ಕೆಮಿಸಾರ್ಪ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ರಸ್ಟಿಂಗ್ ತೊಗೋಬೋದು ನಾವಿಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ the adsorbate molecules are adsorbed on the surface by chemical bond. ಇಲ್ಲಿ ಏನಾಗುತ್ತೆ? ನಮಗೆ ಎಡ್ಸಾರ್ಬೇಟ್ ಮತ್ತು ಎಡ್ಸಾರ್ಬೆಂಟ್ಗೆ ಏನಾಗುತ್ತೆ? ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಇರಿವರ್ಸಿಬಲ್. ಮಾಲಿಕ್ಯೂಲ್ ಬಂದು ಒಂದು ಸರ್ತಿ ಅಟ್ರಾಕ್ಟ್ ಆಗಿ ಅಟ್ಯಾಚ್ ಆದರೆ ರಿಮೂವ್ ಮಾಡೋಕ್ಕಾಗೋದಿಲ್ಲ, ಹೌದಾ. ಫಿಸಿಕಲ್ ಎಡ್ಸಾರ್ಪ್ಷನ್ ಏನು ಮಾಡ್ಬೋದು ನಾವು? ಉಫ್ ಅಂತ ಓದಿದ್ರೆ ಮಾಲಿಕ್ಯೂಲ್ಗಳು ಹೊರಗಡೆ ಬಂದುಬಿಡುತ್ತೆ, ಹೌದಾ. ಇದು ಫಿಸಿಕಲ್ ಎಡ್ಸಾರ್ಪ್ಷನ್. ಅರ್ಥ ಆಯ್ತಾ? ನೋಡಿ ಫಿಸಿಕಲ್ ಎಡ್ಸಾರ್ಪ್ಷನ್ ಏನಾಗುತ್ತೆ ಅಂದರೆ ಕೆಮಿಕಲ್ ಮಾಲಿಕ್ಯೂಲ್ಗಳು ಬಂದು ಅಟ್ರಾಕ್ಟ್ ಆಗುತ್ತೆ ಮತ್ತು ಹೊರಗಡೆ ಹೋಗಿಬಿಡುತ್ತೆ. ಇಲ್ಲಿ ಮಾಲಿಕ್ಯೂಲ್ಗಳು ಬಂದು ಇಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಮಾಡಿ ಮಾಲಿಕ್ಯೂಲಲ್ಲಿರೋ ಬಾಂಡ್ ಬ್ರೇಕ್ ಆಗಿ ದೇ ವಿಲ್ ಫಾರ್ಮ್ ನ್ಯೂ ಬಾಂಡ್ ವಿತ್ ದಿಸ್ ಎಡ್ಸಾರ್ಬೇಟ್. ನೋಡಿ ನನ್ನ ಹತ್ರ ಇರೋ ಮಾಲಿಕ್ಯೂಲ್ ಇದು ಇಲ್ಲಿ ಬಂದು ಏನಾಯ್ತದು? ಬೇರೆ ಬೇರೆಯಾಗಿ ಅಟ್ರಾಕ್ಟ್ ಆಗಿಬಿಟ್ಟಿತ್ತು, ಹೌದಾ. ಸೊ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ದಿಸ್ ಈಸ್ ಕಾಸ್ಡ್ ಬೈ ಇಂಟರ್ಮಾಲಿಕ್ಯುಲರ್ ವ್ಯಾಂಡರ್ವಾಲ್ಸ್ ಫೋರ್ಸ್ ಆ್ಯಂಡ್ ಕೆಮಿಸಾರ್ಪ್ಷನ್ ಏನಾಗುತ್ತೆ? ಕೆಮಿಕಲ್ ಬಾಂಡ್ದಿಂದ ಆಗುತ್ತೆ, ಹೌದಾ. ಸೊ ದಿಸ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ಗ್ಯಾಸ್. ಈಸಿಲಿ ಲಿಕ್ವಿಫೇಬಲ್ ಗ್ಯಾಸಸ್ ಆರ್ ಎಡ್ಸಾರ್ಬ್ಡ್ ರೆಡಿಲಿ. ನೋಡಿ ಯಾವ ಗ್ಯಾಸ್ಗಳು ಈಸಿಲಿ ಲಿಕ್ವಿಫೈ ಆಗ್ತಾವಲ್ಲ ಅವೇನಾಗ್ತವೆ? ಮಸ್ತಾಗಿ ಏನಾಗುತ್ತೆ? ಎಡ್ಸಾರ್ಬ್ ಆಗುತ್ತೆ. ಸೊ ಮಚ್ ಮೋರ್ ಸ್ಪೆಸಿಫಿಕ್ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ಬೋತ್ ಎಡ್ಸಾರ್ಬೇಟ್ ಆ್ಯಂಡ್ ಎಡ್ಸಾರ್ಬೆಂಟ್. ನೋಡಿ ಕೆಮಿಸಾರ್ಪ್ಷನ್ ಹಂಗೆ ಆಗೋದಿಲ್ಲ, ಇಟ್ಸ್ ಹೈಲಿ ಸ್ಪೆಸಿಫಿಕ್ ನೇಚರ್. ಕೆಮಿಕಲ್ ಎಡ್ಸಾರ್ಪ್ಷನ್, ಹೌದಾ. ನೀವು ಯಾರ್ಯಾರಿಗೋ ತಂದು ಕೆಮಿಕಲ್ ಎಡ್ಸಾರ್ಪ್ಷನ್ ಮಾಡ್ತೀನಿ ಅಂತಂದ್ರೆ ಇಂಪಾಸಿಬಲ್. ಅಲ್ಲಿ ಇದೇ ಥರ ಮಾಲಿಕ್ಯೂಲ್ಗೆ ಇದೇ ಥರ ಎಡ್ಸಾರ್ಪ್ಷನ್ ಆಗಬೇಕಂತ ರೂಲ್ ಇರುತ್ತೆ, ಹೌದಾ. ಕೆಮಿಕಲ್ ಬಾಂಡ್ ಎಲ್ಲ ಕಡೆ ಆಗೋದಿಲ್ಲ ರೀ. ಕೆಮಿಕಲ್ ಬಾಂಡ್ ಆಗಬೇಕಾದ್ರೆ ಒಂದು ಸ್ಪೆಸಿಫಿಕ್ ಕಂಡೀಷನ್ ಇರುತ್ತೆ, ಅಲ್ಲಿ ಮಾತ್ರ ಕೆಮಿಕಲ್ ಬಾಂಡ್ ಆಗುತ್ತೆ, ಅಲ್ಲಿ ಮಾತ್ರ ಕೆಮಿಸಾರ್ಪ್ಷನ್ ಆಗೋದು. ಹೀಟ್ ಆಫ್ ಎಡ್ಸಾರ್ಪ್ಷನ್ ಏನಾಗುತ್ತೆ? ಕಡಿಮೆ ಇರುತ್ತೆ, 5 ಕಿಲೋ ಕ್ಯಾಲರಿ, ಹೌದಾ. ಬಟ್ ಇಲ್ಲಿ ಕೆಮಿಸಾರ್ಪ್ಷನಲ್ಲಿ ಇಟ್ಸ್ ವೆರಿ ಲಾರ್ಜ್, 20 to 100 ಕಿಲೋ ಕ್ಯಾಲರಿ ಇರುತ್ತೆ. ಪಿಜಿಸಾರ್ಪ್ಷನ್ ಈಸ್ ರಿವರ್ಸಿಬಲ್, ಕೆಮಿಸಾರ್ಪ್ಷನ್ ಈಸ್ ಇರ್ರಿವರ್ಸಿಬಲ್.
ಹೌದಾ. ಸೊ ಇದು ಫಿಸಿಕಲ್ ಅಡ್ಸಾಪ್ಷನ್ ಆಗುತ್ತೆ ಅಂದರೆ ಮಲ್ಟಿ ಲೇಯರ್ ಆಗುತ್ತೆ. ನೀವು ಡಸ್ಟರ್ನ ಕ್ಲೀನ್ ಮಾಡಿ ಡಸ್ಟರ್ ತೊಗೊಂಡು ಬೋರ್ಡ್ ಕ್ಲೀನ್ ಮಾಡ್ತಾ ಹೋದರೆ ಒಂದು ಲೇಯರ್ ಅಟ್ರಾಕ್ಟ್ ಆಗುತ್ತೆ, ಅದ್ರ ಮೇಲೆ ಸೆಕೆಂಡ್ ಲೇಯರ್ ಅಟ್ಯಾಚ್ ಆಗುತ್ತೆ, ಥರ್ಡ್ ಲೇಯರ್, ಮಲ್ಟಿ ಲೇಯರ್. ಬಟ್ ಕೆಮಿಕಲ್ ಬಾಂಡಿಂಗು ಒಂದೇ ಲೇಯರಲ್ಲಿ ಆಗಬೇಕಾ? ನೋಡಿ ಇಲ್ಲಿ ಕೆಮಿಕಲ್ ಬಾಂಡ್ ಆಯ್ತು ಅಂದರೆ ಮುಗೀತು. ಇದ್ರ ಮೇಲ್ಗಡೆ ಏನಾದರೂ ಮತ್ತೆ ಮಾಲಿಕ್ಯೂಲ್ ಬಂದರೆ ದೇ ಡೋಂಟ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ದಿ ಸರ್ಫೇಸ್ ಬಿಕಾಸ್ ಆಲ್ರೆಡಿ ಮಾಲಿಕ್ಯೂಲ್ಸ್ ಇದ್ದು ಬಿಡುತ್ತೆ. ಇವೆಲ್ಲ ಮಾಲಿಕ್ಯೂಲ್ ಇಲ್ಲಿ ಸರ್ಫೇಸಲ್ಲಿ ಇದ್ದು ಬಿಟ್ಟರೆ ನೆಕ್ಸ್ಟ್ ಬರೋ ಮಾಲಿಕ್ಯೂಲ್ಗಳು ಇದಕ್ಕೆ ಅಟ್ರಾಕ್ಟ್ ಆಗೋದಿಲ್ಲ. ಸೊ ಇಟ್ಸ್ ಅ ಯೂನಿಮಾಲಿಕ್ಯುಲರ್ ಲೇಯರ್, ಮೋನೋ ಲೇಯರ್. ಸಿ ಫಿಸಿಕಲ್ ಅಡ್ಸಾಪ್ಷನ್ ಆಗಬೇಕಾದ್ರೆ ಟೆಂಪರೇಚರ್ ಕಡಿಮೆ ಇರಬೇಕು. ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆದರೆ ಫಿಸಿಕಲ್ ಅಡ್ಸಾಪ್ಷನ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಹೌದಾ. ಇದೇನಾಗುತ್ತೆ, ಕೆಮಿಕಲ್ ಅಡ್ಸಾಪ್ಷನ್ ಆಗಬೇಕಾದ್ರೆ, ಕೆಮಿಕಲ್ ಬಾಂಡ್ ಆಗಬೇಕಾದ್ರೆ ಟೆಂಪರೇಚರ್ ಜಾಸ್ತಿ ಬೇಕಾ? ಇಟ್ ವಿಲ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ ಟೆಂಪರೇಚರ್. ಹೌದಾ. ಇನ್ಕ್ರೀಸ್ ಆಫ್ ಪ್ರೆಷರ್ ಇನ್ಕ್ರೀಸಸ್ ದಿ ಅಡ್ಸಾಪ್ಷನ್. ಹೈ ಪ್ರೆಷರ್ ಇಸ್ ಫೇವರೇಬಲ್. ಡಿಕ್ರೀಸ್ ಆಫ್ ಪ್ರೆಷರ್ ಡಸ್ ನಾಟ್ ಕಾಸ್ ಅಡ್ಸಾಪ್ಷನ್. ಪ್ರೆಷರ್ ಕಡಿಮೆ ಇದ್ದರೆ ಅಡ್ಸಾಪ್ಷನ್ ಆಗೋದಿಲ್ಲ. ಇಲ್ಲಿ ಪ್ರೆಷರ್ ಜಾಸ್ತಿ ಮಾಡಿದ್ರೆ ಅಡ್ಸಾಪ್ಷನ್ ಜಾಸ್ತಿ ಆಗುತ್ತೆ. ಸೇಮ್. ಇಕ್ವಿಲಿಬ್ರಿಯಮ್ ಈಸ್ ಅಟೈನ್ಡ್ ರೆಡಿಲಿ ಆ್ಯಂಡ್ ಇಟ್ ಈಸ್ ರಿವರ್ಸಿಬಲ್. ಇಕ್ವಿಲಿಬ್ರಿಯಮ್ ಆಗುತ್ತೆ, ರಿವರ್ಸಿಬಲ್ ಆಗುತ್ತೆ. ಇಕ್ವಿಲಿಬ್ರಿಯಮ್ ಈಸ್ ಅಟೈನ್ಡ್ ಸ್ಲೋಲಿ ಆ್ಯಂಡ್ ಮೋಸ್ಟ್ಲಿ ನಾಟ್ ರಿವರ್ಸಿಬಲ್. ಇದು ರಿವರ್ಸಿಬಲ್ ಆಗೋದಿಲ್ಲ, ಬಟ್ ಇಕ್ವಿಲಿಬ್ರಿಯಮ್ ಏನಾಗುತ್ತೆ, ಅಟೈನ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಡ್ಸಾಪ್ಷನ್ ಐಸೋಥರ್ಮ್ ಅಂತ ಬರುತ್ತೆ. ಅಡ್ಸಾಪ್ಷನ್ ಐಸೋಥರ್ಮ್. ಐಸೋಥರ್ಮ್ ಅಂದರೆ ಏನು? ದ ಗ್ರಾಫ್ಸ್ ಡ್ರಾನ್ ಆಟ್ ಕಾನ್ಸ್ಟಂಟ್ ಟೆಂಪರೇಚರ್. ಟೆಂಪರೇಚರ್ ಕಾನ್ಸ್ಟಂಟ್ ಇದ್ದಾಗ ನಾವೇನಾದರೂ ಗ್ರಾಫ್ನ ಡ್ರಾ ಮಾಡ್ತಿಲ್ಲ, ಹಿಂಗೆ ಕರಿತೀವಿ ನಾವು ಐಸೋಥರ್ಮ್ ಅಂತ ಕರಿತೀವಿ. ಸೊ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಫ್ರೆಂಡ್ಲಿಚ್ ಅಡ್ಸಾಪ್ಷನ್ ಐಸೋಥರ್ಮ್. ಟು ಎಕ್ಸ್ಪ್ಲೇನ್ ದಿ ಬಿಹೇವಿಯರ್ ಆಫ್ ಅಡ್ಸಾಪ್ಷನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಸಮ್ ಐಸೋಥರ್ಮ್ಸ್. ಫ್ರೆಂಡ್ಲಿಚ್ಚು, ಲ್ಯಾಂಗ್ಮಿಯರು, BET, ಹೌದಾ, ಈ ಥರ ಐಸೋಥರ್ಮ್ಸ್ ಬರುತ್ತೆ. ಅದರಲ್ಲಿ ಯಾವುದು ಇಂಪಾರ್ಟೆಂಟು? ಫ್ರೆಂಡ್ಲಿಚ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ಲಾಸಿಕಲ್ ಐಸೋಥರ್ಮ್. ಕ್ಲಾಸಿಕಲ್ ಐಸೋಥರ್ಮ್ ಅಂತಲೂ ಕರೀತಾರೆ. ಹೌದಾ. ಸೊ ಇದೇನಂತಂದರೆ ಇಟ್ ಒಬೇಸ್ ದ ಅಡ್ಸಾಪ್ಷನ್ ವೇರ್ ದ ಅಡ್ಸಾರ್ಬೆಂಟ್ ಫಾರ್ಮ್ ಮಲ್ಟಿ ಮಾಲಿಕ್ಯುಲರ್ ಲೇಯರ್ ಆನ್ ದಿ ಸರ್ಫೇಸ್ ಆಫ್ ದಿ ಅಡ್ಸಾರ್ಬೆಂಟ್. ಇನ್ ಸಚ್ ಕೇಸಸ್ ದ ಡಿಗ್ರಿ ಆಫ್ ಅಡ್ಸಾಪ್ಷನ್ ವೇರೀಸ್ ಲೀನಿಯರ್ಲಿ ವಿತ್ ಪ್ರೆಷರ್, ಬಟ್ ಅಟ್ ಹೈ ಪ್ರೆಷರ್ ಇಟ್ ಬಿಕಮ್ಸ್ ಇಂಡಿಪೆಂಡೆಂಟ್ ಆಫ್ ದಿ ಪ್ರೆಷರ್. ಇಲ್ಲಿ ನೋಡಿ, ನಾನು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ ಬೈ ಎಮ್ ಅಂದರೆ ಏನು ಗೊತ್ತಾ? ಎಕ್ಸ್ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಆನ್ ದಿ ಎಮ್ ಅಮೌಂಟ್ ಆಫ್ ದಿ ಅಡ್ಸಾರ್ಬೇಟ್. ಎಕ್ಸ್ ಅನ್ನೋದು ಗ್ಯಾಸ್, ಅಮೌಂಟ್ ಆಫ್ ಗ್ಯಾಸ್, ಎಮ್ ಅನ್ನೋದು ಅಡ್ಸಾರ್ಬೇಟ್. ದ ಎಕ್ಸ್ ಬೈ ಎಮ್ ಅಂದರೆ ಏನದು? ದಿಸ್ ಈಸ್ ಅಡ್ಸಾಪ್ಷನ್. ಅಮೌಂಟ್ ಆಫ್ ಅಡ್ಸಾಪ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಎಕ್ಸ್ ಬೈ ಎಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರೆಷರ್. ಪ್ರೆಷರ್ ಜಾಸ್ತಿ ಇದ್ದರೆ ಅಡ್ಸಾಪ್ಷನ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಹೌದಾ. ಆಮೇಲೆ ಇಲ್ಲಿ ನಾನು 1/n ಅಂತ ಬರ್ದಿದ್ದೀನಿ. 1/n. n ಈಸ್ ಎ ಕಾನ್ಸ್ಟಂಟ್. ಹೌದಾ. ಇಯರ್ ಇದನ್ನು ನಾವು ಮ್ಯಾಥಮೆಟಿಕಲಿ ಯೂಸ್ ಮಾಡೋ ಸಲುವಾಗಿ ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಪಿ ರೇಸ್ ಟು 1/n ಅಂತ ಬರ್ಕೊಂಡೆ ನಾನು. ಅದು ಇದು ಇಕ್ವೇಶನ್. ಹೌದಾ. ವೆನ್ ಕೆ ಆ್ಯಂಡ್ ಎನ್ ಆರ್ ದಿ ಕಾನ್ಸ್ಟಂಟ್. ಕೆನು ಕಾನ್ಸ್ಟಂಟು, ಎನ್ನು ಕಾನ್ಸ್ಟಂಟು. ಹೌದಾ. ಇಲ್ಲಿ ಏನಾಗುತ್ತೆ ಅಂತಂದರೆ ದಿಸ್ ಫ್ರೆಂಡ್ಲಿಚ್ ಅಡ್ಸಾಪ್ಷನ್ ಐಸೋಥರ್ಮ್ ಇಟ್ಸ್ ವೆರೀಸ್ ಲೀನಿಯರ್ಲಿ ವಿತ್ ಪ್ರೆಷರ್. ನೀನು ಏನು ಮಾಡ್ಬೇಕಂತಂದರೆ ಪ್ರೆಷರ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಏನಾಗುತ್ತೆ, ಅಡ್ಸಾಪ್ಷನ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಅಟ್ ಸರ್ಟನ್ ಪಾಯಿಂಟ್ ದಿಸ್ ಈಸ್ ಕಾಲ್ಡ್ ಆಸ್ ಸ್ಯಾಚುರೇಷನ್ ಪ್ರೆಷರ್. ಏನಿದು? ಈ ಪಾಯಿಂಟಲ್ಲಿ ಸ್ಯಾಚುರೇಷನ್ ಪ್ರೆಷರ್ ಅಂತ ಕರಿತೀವಿ. ಈ ಪಾಯಿಂಟಿಗೆ ಹೋದ ತಕ್ಷಣ ನೀವು ಪ್ರೆಷರ್ ಮತ್ತೆ ಎಷ್ಟು ಬೇಕಾದಷ್ಟು ಇನ್ಕ್ರೀಸ್ ಮಾಡಿದ್ರು ಅಡ್ಸಾಪ್ಷನ್ ಆಗಿಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಅಡ್ಸಾಪ್ಷನ್ ಆಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಸೊ ಫ್ರೆಂಡ್ಲಿಚ್ ಅಡ್ಸಾಪ್ಷನ್ ಐಸೋಥರ್ಮ್ ಹೋಲ್ಡ್ಸ್ ಗುಡ್ ಓನ್ಲಿ ಅಟ್ ದಿ ಲೋ ಪ್ರೆಷರ್. ಹೈ ಪ್ರೆಷರ್ಗೆ ಹೋದ ತಕ್ಷಣ ಏನಾಗ್ಬಿಡುತ್ತೆ, ನಮಗಿದು ಸ್ಟಾಪ್ ಆಗಿಬಿಡುತ್ತೆ. ಹೌದಾ. ಸಿ ಇಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ ಬೈ ಎಮ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಪಿ. ಇಲ್ಲಿ ಏನಾಗುತ್ತೆ ಅಂತ ನೋಡಿ, ನಾವೇನು ಬರೀತೀವಿ ಈಕ್ವೇಷನನ್ನು? ಎಕ್ಸ್ ಬೈ ಎಮ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಪಿ ರೇಸ್ ಟು 1/n ಅಂತ ಬರ್ದಿದ್ದೀವ. 1/n ಅಂತ ಬರ್ದಿದ್ದೀವಿ. ಹೌದಾ. ವೆನ್ ಎನ್ ಈಸ್ ಈಕ್ವಲ್ಸ್ ಟು 1, n ಈಕ್ವಲ್ ಟು 1 ಆದಾಗ ಏನಾಗುತ್ತೆ ನಮಗೆ? n ಈಸ್ ಈಕ್ವಲ್ಸ್ ಟು 1. ಅವಾಗ ಏನಾಯಿತು? ಕೆ ಇಂಟು ಪಿ ಆಯಿತಾ. ಸೊ ಎಕ್ಸ್ ಬೈ ಎಮ್ ವೆರೀಸ್ ವಿತ್ ಪಿ ಅಂತ ಹೇಳ್ಬೋದು ನಾವು. ನೋಡಿ, ನೀವು ಎಕ್ಸ್ ಬೈ ಎಮ್ ಇನ್ಕ್ರೀಸ್ ಮಾಡಿದ್ರೆ, ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ ಬೈ ಎಮ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲ ತೋರಿಸಿದ್ದೆ ಅಲ್ಲ ಇದು. ಹೌದಾ. ಎಟ್ ದಿಸ್ ಪಾಯಿಂಟ್ ಎಕ್ಸ್ ಬೈ ಎಮ್ ಈಕ್ವಲ್ ಟು ಕೆ ಇಂಟು 1/n. ಎಟ್ ದಿಸ್ ಪಾಯಿಂಟ್ ದ ವ್ಯಾಲ್ಯೂ ಆಫ್ n ಈಸ್ ಈಕ್ವಲ್ಸ್ ಟು 0. n ಈಕ್ವಲ್ ಟು 0 ಆದರೆ ಏನಾಗುತ್ತೆ? 1/n ಇನ್ಫಿನಿಟಿ ಆಗುತ್ತಾ? 1/n ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ಹೌದಾ. ಸೊ ದ್ಯಾಟ್ ಬಿಕಮ್ಸ್ ಇನ್ಫೈನೈಟ್. ಅದಕ್ಕೆ ಏನು ತೊಗೋತೀವಿ ನಾವು? ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ಸ್ ಟು ಕೆ ಅಂತ ತೊಗೊಂಡ್ಬಿಡ್ತೀವಿ. ಹೌದಾ. ಸಿ ದ ವ್ಯಾಲ್ಯೂ ಆಫ್ n ವೆರೀಸ್ ಇನ್ ಬಿಟ್ವೀನ್ 0 to 1. The value of n varies in between 0 to 1. So plotting the Freundlich adsorption isotherm. Freundlich adsorption isotherm ಏನು ಮಾಡೋಣ? ಗ್ರಾಫಿಕಲಿ ನಾವು ಪ್ಲಾಟ್ ಮಾಡೋಣ.
ಇದಕ್ಕೆ ಲಾಗನ್ನು ಅಪ್ಲೈ ಮಾಡೋಣ. ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಪಿ ರೇಸ್ ಟು 1/n. ಅಪ್ಲೈಯಿಂಗ್ ಲಾಗ್ ಆನ್ ಬೋತ್ ದಿ ಸೈಡ್ಸ್ ಏನಾಗುತ್ತೆ, ಇದು ಲಾಗ್ ಆಫ್ ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಕೆ ಪ್ಲಸ್ 1/n ಇಂಟು ಲಾಗ್ ಆಫ್ ಪಿ. This equation is of the form y is equals to mx plus c. y equal to mx plus c. y ಅಂತಂದ್ರೆ ಏನು, log of x by m. ಹೌದಾ, x ಅಂದ್ರೆ ಏನು, log p. ನಾವು y ವರ್ಸಸ್ x ಗ್ರಾಫ್ ಹಾಕಿದ್ರೆ ವಿಲ್ ಗೆಟ್ ದಿ ಸ್ಲೋಪ್ ಆಸ್ 1/n. 1/n ಏನು ಬರುತ್ತೆ, ಸ್ಲೋಪ್ ಬರುತ್ತೆ 1/n. ಆ್ಯಂಡ್ ದಿ ಇಂಟರ್ಸೆಪ್ಟ್ ಲಾಗ್ ಕೆ. ಇದೇನಿದು, ಇಂಟರ್ಸೆಪ್ಟ್ ಲಾಗ್ ಕೆ. ಈ ಥರ ಬರುತ್ತೆ ನೋಡ್ರಿ ಗ್ರಾಫ್. ಹೌದಾ, ಅರ್ಥ ಆಯ್ತು ಇದು. ಸೊ ಇಟ್ ಹ್ಯಾಸ್ ಲಿಮಿಟೆಡ್ ಅಪ್ಲಿಕೇಬಿಲಿಟಿ. ಸೊ ಇದ್ರ ನಾವು ಫ್ರೆಂಡ್ಲಿ ಅಡ್ಸಾಪ್ಷನ್ ಐಸೋಥರ್ಮ್ದು ಇದ್ರದ್ದು ನಾವು ಏನಾದರೂ ವ್ಯಾಲಿಡಿಟಿ ಚೆಕ್ ಮಾಡಿದ್ರೆ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಅಟ್ ದಿ ಲೋ ಪ್ರೆಷರ್. ಲೋ ಪ್ರೆಷರ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಹೈ ಪ್ರೆಷರ್ಲಿ ಏನಾಗುತ್ತೆ, ಇಟ್ ಬಿಕಮ್ಸ್ ಸ್ಯಾಚುರೇಟೆಡ್. ನೆಕ್ಸ್ಟ್ ಬರೋದು ಯಾವುದು, ಲ್ಯಾಂಗ್ಮಿಯರ್ ಅಡ್ಸಾಪ್ಷನ್ ಐಸೋಥರ್ಮ್. ಲ್ಯಾಂಗ್ಮಿಯರ್ ಅಡ್ಸಾಪ್ಷನ್ ಐಸೋಥರ್ಮ್. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಓನ್ಲಿ ಫಾರ್ ನೀಟ್ ಆ್ಯಂಡ್ JEE. ನೀಟ್ ಆ್ಯಂಡ್ JEE. So you won't have any questions from this Langmuir isotherm for your KCET. KCETಗೆ ಇದರಿಂದ ಕ್ವಶನ್ಸ್ ಬರೋದಿಲ್ಲ. ಹೌದಾ, ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಇಕ್ವೇಷನ್ ಡೈರೆಕ್ಟಾಗಿ ಹೇಳ್ತೀನಿ. ಇದನ್ನು ಎಕ್ಸ್ ಬೈ ಎಮ್ ಈಸ್ ಈಕ್ವಲ್ಸ್ ಟು ಮೀನ್ಸ್ adsorption ಈಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ adsorption. The mass of a gas X adsorbed on the m mass of the adsorbent is equals to K into BC divided by 1 divided by KC. ಹೌದಾ, ಇದನ್ನು ನಾವು ಹೆಂಗೆ ಬರಿತೀವಿ ಅಂತಂದರೆ 1 divided by x by m equal to 1 divided by kb into 1 divided by c plus 1 by b. ಇಲ್ಲಿ ನೋಡೋಣ, x is weight of the solute, m is mass of the adsorbent, k is equilibrium constant, b ಅಂದರೆ ಏನು ಗೊತ್ತಾ, it is a constant representing monolayer coverage per unit weight of the adsorbent. monolayer. c ಅಂದರೆ ಏನಿದು, equilibrium concentration of the adsorbent. ಹೌದಾ, ಅರ್ಥ ಆಯ್ತಾ ಇದು. ಸೊ ಈ ಇಕ್ವೇಷನ್ ಮಾತ್ರ ನೆನಪಿಟ್ಕೊಂಡ್ರೆ ಸಾಕು. ಪ್ಲೀಸ್ ರಿಮೆಂಬರ್ ದಿಸ್ ಇಕ್ವೇಷನ್. ಸೊ ಇದನ್ನು ನಾವು ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ 3 ಕೇಸ್ ಬರುತ್ತೆ ನೋಡಿರಿ. ಕೇಸ್ 1 ಹೌದಾ, ಥೀಟಾ ಈಸ್ ಈಕ್ವಲ್ಸ್ ಟು, ಥೀಟಾ ಅಂತಂದರೆ ಇದು ಎಕ್ಸ್ ಬೈ ಎಮ್, ದಿಸ್ ಈಸ್ ಈಕ್ವಲ್ಸ್ ಟು C1 ಬೈ CX ಅಥವಾ CS ಬೈ CX. ಸೊ ಇದು ಸ್ಯಾಚುರೇಷನು, ಇದು ಇನಿಷಿಯಲ್. ದ BP ಡಿವೈಡ್ ಬೈ 1 ಪ್ಲಸ್ BP. ಇಫ್ ಅಡ್ಸಾರ್ಪ್ಷನ್ ಇಸ್ ಸ್ಟ್ರಾಂಗ್ ಅಡ್ಸಾರ್ಪ್ಷನ್ ಆದರೆ ಏನಾಗುತ್ತೆ, ಇದು CS ಡಿವೈಡ್ ಬೈ CX ಈಕ್ವಲ್ ಟು 1 ಆಗುತ್ತೆ. ಹೌದಾ, ಸೊ ದಿಸ್ ಬಿಕಮ್ಸ್ 1, ಥೀಟಾ ಈಕ್ವಲ್ ಟು 1 ಆಗುತ್ತೆ. ವೀಕ್ ಅಡ್ಸಾರ್ಪ್ಷನ್ ಆದರೆ ಥೀಟಾ ಈಸ್ ಈಕ್ವಲ್ಸ್ ಟು B0 ಪ್ಲಸ್ P. ಏನಾಗುತ್ತೆ, ಇದು B0 P ಆಗುತ್ತೆ. ಇಲ್ಲಿದೆಲ್ಲ B0 P ಇದಾಗುತ್ತೆ. ಹೌದಾ, ಕೇಸ್ 2ದಲ್ಲಿ ನೋಡಿ ಇಲ್ಲಿ ಏನು ಚೇಂಜ್ ಆಗುತ್ತೆ, ರೇಸ್ಟ್ ನಾವು ರೂಟನ್ನು ಅಪ್ಲೈ ಮಾಡಿದ್ದೀವಿ ಕೇಸ್ 2ದಲ್ಲಿ. ಕೇಸ್ 3ದಲ್ಲಿ ಓನ್ಲಿ ದ ಚೇಂಜ್ ಈಸ್ ಮೋನೋಲೇಯರ್, ಸೆಕೆಂಡ್ ಲೇಯರ್ ಆ್ಯಂಡ್ ಥರ್ಡ್ ಲೇಯರ್. ಇಲ್ಲಿ ಥರ್ಡ್ ಲೇಯರ್ ತನಕ ಆಗಿರುತ್ತೆ ನೋಡ್ರಿ. ಹೌದಾ, ಸೊ ಇಲ್ಲಿ ನೋಡಿ ಮೋನೋಲೇಯರ್ ಲಾರ್ಜರ್ ದ ವ್ಯಾಲ್ಯೂ ಆಫ್ B0 ಏನಾಗುತ್ತೆ, ಅಡ್ಸಾರ್ಪ್ಷನ್ ಸ್ಟ್ರಾಂಗ್ ಆಗುತ್ತೆ. ಹೌದಾ, ವ್ಯಾಲ್ಯೂ ಆಫ್ B0 ಏನಾದರೂ ಮಾಡ್ರೇಟ್ ಇದ್ದರೆ ಈ ಥರ ಗ್ರಾಫ್ ಬರುತ್ತೆ. ಹೌದಾ, ಸ್ಮಾಲ್ ವ್ಯಾಲ್ಯೂ ಇದ್ದರೆ ನಮ್ಗೆ ಏನಾಗುತ್ತೆ, ನಮಗೆ ವಿಲ್ ಗೆಟ್ ದಿ ಸ್ಟೇಟ್ ಲೈನ್. ಸೊ ದೆನ್ ದಿಸ್ ಇಕ್ವೇಷನ್ ಬಿಕಮ್ಸ್ ಈಕ್ವಲ್ ಟು ಸ್ಟೇಟ್ ಲೈನ್. ಹೌದಾ, ಸೊ ಈ ಲ್ಯಾಂಗ್ವೇರ್ ಅಡ್ಸಾರ್ಪ್ಷನ್ ಬಗ್ಗೆ ನಾವು ಡಿಟೇಲ್ ಆಗಿ ಹೋದರೆ ಮಾತ್ರ ಇದರ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ. ಹೌದಾ, ನಾನು ಈ ಥರ ಸುಮ್ಮನೆ ಇಕ್ವೇಷನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಬಟ್ ನನ್ನ ಇಂಟೆನ್ಷನ್ ಏನಂತಂದರೆ, ಫಾರ್ ದಿಸ್ ಪರ್ಪಸ್ ಪ್ಲೀಸ್ ರಿಮೆಂಬರ್ ಇಕ್ವೇಷನ್ ಆ್ಯಂಡ್ ಗ್ರಾಫ್ ಮತ್ತು ಇಕ್ವೇಷನ್ ಎರಡು ನೆನಪಿಟ್ಟು. ಹೌದಾ, ನೆಕ್ಸ್ಟ್ catalysis. What do you mean by catalyst? What do you mean by catalyst? The chemical species which enhances or increases the rate of reaction is called as a catalyst. catalyst ಅಂದರೆ ಏನು ಗೊತ್ತಾ, ಒಂದು ಕೆಮಿಕಲ್ ಸಬ್ಸ್ಟೆನ್ಸು, ಆ ಕೆಮಿಕಲ್ ಸಬ್ಸ್ಟೆನ್ಸ್ ಆ್ಯಡ್ ಮಾಡಿದ ತಕ್ಷಣ ಏನಾಗಬೇಕು, ನಮಗೆ ರೇಟ್ ಆಫ್ ರಿಯಾಕ್ಷನ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಹೌದಾ, ಅದಕ್ಕೆ ಏನು ಕರಿತೀವಿ ನಾವು, ಕೆಟಲಿಸ್ಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಕೆಟಲಿಸ್ಟ್. ಹೌದಾ, ಈ ಕೆಟಲಿಸ್ಟಲ್ಲಿ ಡಿಫ್ರೆಂಟ್ ಟೈಪ್ ಇರುತ್ತೆ. ಕೆಟಲಿಸ್ಟಲ್ಲಿ ದೇರ್ ಆರ್ 3 ಟೈಪ್ಸ್. ಹೌದಾ, ಸೊ ಯಾವುದಪ್ಪ ಅದು ಅಂತಂದರೆ ಹೋಮೋಜಿನಿಯಸ್ ಕೆಟಲಿಸ್ಟ್. ಹೋಮೋಜಿನಿಯಸ್ ಅಂದರೆ ಏನು, ದ ಕೆಟಲಿಸ್ಟ್ ಆ್ಯಂಡ್ ರಿಯಾಕ್ಟಂಟ್ ಆರ್ ಇನ್ ದಿ ಸೇಮ್ ಪೇಜ್. ಕೆಟಲಿಸ್ಟ್ ಮತ್ತು ರಿಯಾಕ್ಟಂಟ್ ಏನಿರಬೇಕು, ಸೇಮ್ ಪೇಜಲ್ಲೇ ಇರಬೇಕು. ಹೌದಾ, ಸೊ ದಟ್ ಈಸ್ ಹೋಮೋಜಿನಿಯಸ್. ಅದಕ್ಕೆ ಏನು ಕರಿತೀವಿ ನಾವು, ಹೋಮೋಜಿನಿಯಸ್. ಯೂಸ್ವಲಿ ಏನಿರುತ್ತೆ ಅಂದರೆ ಅದು ಲಿಕ್ವಿಡ್ ಇರುತ್ತೆ. ಯೂಸ್ವಲಿ ಏನು, ಲಿಕ್ವಿಡ್. ಓಕೆನಾ. ಹೆಟ್ರೋಜಿನಿಯಸ್ ಕೆಟಲೈಸಿಸ್. ನೆಕ್ಸ್ಟ್ ಒನ್ ಯಾವುದು, ಹೆಟೆರೋಜಿನಿಯಸ್ ಕೆಟಲೈಸಿಸ್. ಹೆಟೆರೋಜಿನಿಯಸ್ ಅಂದರೆ ಏನು, ಕೆಟಲಿಸ್ಟ್ ಆ್ಯಂಡ್ ರಿಯಾಕ್ಟಂಟ್ ಆರ್ ಇನ್ ದಿ ಡಿಫ್ರೆಂಟ್ ಫೇಸ್. ಕೆಟಲಿಸ್ಟ್ ಫೇಸು ಬೇರೆ ಇರುತ್ತೆ, ರಿಯಾಕ್ಟೆಂಟ್ ಫೇಸು ಬೇರೆ ಇರುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋಣ.
The reaction between CS3COH plus C2H5OH gives CS3CO C2H5 plus H2O. This is esterification reaction. Esterification reaction. This is done by the catalyst acid H plus ionic catalyst. ನೋಡಿ ಇದು aqueous form ಅಲ್ಲಿ ಇರುತ್ತೆ, ಇದು aqueous form ಅಲ್ಲಿ ಇರುತ್ತೆ, ಇದು aqueous form ಅಲ್ಲಿ ಇರುತ್ತೆ ನೋಡಿ. Reactant and catalyst are the same phase, homogeneous. ಹೌದಾ? ಹೆಟ್ರೋಜಿನಿಯಸ್ ಅಂದ್ರೆ ಏನು? ಹೆಟ್ರೋಜಿನಿಯಸ್ ಕೆಟಲೈಸಿಸ್. ಹೆಟ್ರೋಜಿನಿಯಸ್ ಅಂದ್ರೆ ಏನು? ರಿಯಾಕ್ಟಂಟು ಮತ್ತು ಕೆಟಲಿಸ್ಟ್ ಇರಬೇಕು, ಬೇರೆ ಬೇರೆ ಫೇಸ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ N2 plus 3H2 gives 2NH3. Ammonia, preparation of ammonia by Haber's process. Here we use iron as a catalyst. Iron is a solid. ಹೌದಾ? ಇದು ಗ್ಯಾಸ್ ಇರುತ್ತೆ, ಇದು ಗ್ಯಾಸ್ ಇರುತ್ತೆ, ಇಲ್ಲಿ ಐರನ್ ಏನಿದೆ ಸಾಲಿಡ್ ಇದೆ. ಹೌದಾ? ಆಮೇಲೆ ಎಂಜೈಮ್ಯಾಟಿಕ್ ಕೆಟಲೈಸಿಸ್. ದ ಎಂಜೈಮ್ ಆಲ್ಸೋ ಬಿಹೇವ್ ಆಸ್ ಎ ಕೆಟಲಿಸ್ಟ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇದು ನಿಮ್ಮ CET ಗೆ ಬರೋದಿಲ್ಲ. ಎಂಜೈಮ್ ಕೆಟಲಿಸ್ಟ್ ಏನಿಲ್ಲ, CET ಗೆ ಇಲ್ಲ, CET ಗೆ ಬರೋದಿಲ್ಲ. ಹೌದಾ? ಕೆಟಲಿಸ್ಟ್ ಈಸ್ ಆನ್ ಎಂಜೈಮ್ ಮ್ಯಾಕ್ರೋಮಾಲಿಕ್ಯೂಲ್ ಮೇಡ್ ಆಫ್ ಅಮೈನೋ ಆಸಿಡ್ಸ್. ಎಂಜೈಮ್ ಅಂದ್ರೆ ಏನು? ಇಟ್ಸ್ ಅ ಮ್ಯಾಕ್ರೋಮಾಲಿಕ್ಯೂಲ್, ಇಟ್ ಇಸ್ ಮೇಡ್ ಆಫ್ ಅಮಿನೋ ಆಸಿಡ್ಸ್. ಹೋಮೋಜಿನಿಯಸ್ ಕೆಟಲೈಸಿಸ್ ಬಗ್ಗೆ ನೋಡೋಣ. ಸೇಮ್ ಅದರ ಬಗ್ಗೆ ಮತ್ತೇನು ಹೇಳೋದಿಲ್ಲ. ಏನು? ದ ರಿಯಾಕ್ಟಂಟ್ ಆ್ಯಂಡ್ ದಿ ಕೆಟಲಿಸ್ಟ್ ಆರ್ ಇನ್ ದಿ ಸೇಮ್ ಫೇಸ್. ಮುಗೀತು. ಅದು ಎಕ್ಸಾಂಪಲ್ ಹೈಡ್ರೋಲೈಸಿಸ್ ಆಫ್ ಶುಗರ್. ಹೈಡ್ರೋಲೈಸಿಸ್ ಆಫ್ ಶುಗರ್ ಹೌದಾ? ಅಕ್ವಾಸ್ ಫೇಸಲ್ಲಿ ಇದೆ, ಇದು ಲಿಕ್ವಿಡ್ ಫೇಸಲ್ಲಿ ಇದೆ. ಸಲ್ಫ್ಯೂರಿಕ್ ಆಸಿಡ್ ಲಿಕ್ವಿಡ್ ಫೇಸಲ್ಲಿ ಇರುತ್ತೆ. ಸೊ ಯು ವಿಲ್ ಗೆಟ್, ವೆನ್ ಯು ಹೈಡ್ರೋಲೈಸ್ ದಿ ಸುಕ್ರೋಸ್, ಯು ವಿಲ್ ಗೆಟ್ ಗ್ಲುಕೋಸ್ ಆ್ಯಂಡ್ ಫ್ರುಕ್ಟೋಸ್. ಹೌದಾ? ನೆಕ್ಸ್ಟ್ ನೋಡಿ, ಇದ್ರ ಅಡ್ವಾಂಟೇಜ್ ಏನು? ಇಟ್ಸ್ ಗುಡ್ ಕಾಂಟ್ಯಾಕ್ಟ್ ವಿತ್ ರಿಯಾಕ್ಟಂಟ್. ರಿಯಾಕ್ಟಂಟ್ ಜೊತೆ ಕಾಂಟ್ಯಾಕ್ಟ್ ಚೆನ್ನಾಗಿರುತ್ತೆ ಇದರದ್ದು. ಡಿಸ್ಅಡ್ವಾಂಟೇಜ್ ಏನಂತಂದರೆ ಕೆಟಲಿಸ್ಟ್ ನೀಡ್ ಟು ಬಿ ಸಪರೇಟೆಡ್ ಆಫ್ಟರ್ ದಿ ರಿಯಾಕ್ಷನ್. ರಿಯಾಕ್ಷನ್ ಮುಗಿದ ಮೇಲೆ ಏನು ಮಾಡ್ಬೇಕು? ಸಪರೇಟ್ ಮಾಡ್ಬೇಕು ನಾವು. ಪ್ರಾಬ್ಲಮ್ ಇದು. ದ catalyst recovery may be difficult because the temperature for the distillation can destroy the catalyst. ನೋಡಿ, ನಾವು ಇದನ್ನ ಡಿಸ್ಟಿಲೇಷನ್ ಮಾಡಿ ಸಪ್ರೇಟ್ ಮಾಡೋಕೆ ಹೋದ್ರೆ ಏನಾಗತ್ತಂದ್ರೆ ಆ ಕೆಟಲಿಸ್ಟ್ ಏನಾಗ್ಬೋದು? ಡಿಕಂಪೋಸ್ ಆಗ್ಬೋದು, ಡೆಸ್ಟ್ರಾಯ್ ಆಗಿ ಹೋಗ್ಬೋದು. ಹೌದಾ? ಸೊ ಇದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟು ಹೆಟ್ರೋಜಿನಿಯಸ್ ಕೆಟಲೈಸಿಸ್. ಹೆಟ್ರೋಜಿನಿಯಸ್ ಕೆಟಲೈಸಿಸ್. ಹೆಟ್ರೋಜಿನಿಯಸ್ ಕೆಟಲೈಸಿಸ್ ಅಂದ್ರೆ ಏನು? ದ ರಿಯಾಕ್ಟಂಟ್ ಆ್ಯಂಡ್ ಕೆಟಲಿಸ್ಟ್ ಆರ್ ಇನ್ ದಿ ಡಿಫ್ರೆಂಟ್ ಫೇಸ್. ಎರಡು ಏನಿರುತ್ತೆ? ಬೇರೆ ಬೇರೆ ಫೇಸಲ್ಲಿ ಇರುತ್ತೆ. ಹೌದಾ? ರಿಯಾಕ್ಟಂಟ್ ಯೂಸ್ವಲಿ ಸಾಲಿಡ್ ಸ್ಟೇಟ್ ಇರುತ್ತೆ. ಹೌದಾ? ಸಾಲಿಡ್ ಇರಬೇಕಂತ ಏನು ರೂಲ್ಸ್ ಇಲ್ಲ. ಮೋಸ್ಟ್ ಆಫ್ ದಿ ಕೇಸಲ್ಲಿ ಏನಿರುತ್ತೆ ಅಂದರೆ ರಿಯಾಕ್ಟಂಟು ಸಾಲಿಡ್ ಇರುತ್ತೆ. ಹೌದಾ? ಕೆಟಲಿಸ್ಟ್ ಏನಿರ್ಬೋದು? ಇಟ್ ಮೇ ಬಿ ಸಾಲಿಡ್ ಆರ್ ಇಟ್ ಮೇ ಬಿ ಸಾಲಿಡ್ ಇದ್ದರೆ ಅದು ಹೋಮೋಜೆನಿಯಸ್ ಆಗಿಬಿಡುತ್ತಾ? ಗ್ಯಾಸ್ ಆದವರು ಇರ್ಬೋದು ಅಥವಾ ಲಿಕ್ವಿಡ್ ಆದವರು ಇರಬಹುದು. ಹೌದಾ? ಎಕ್ಸಾಂಪಲ್ ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಆನ್ ದಿ ಸರ್ಫೇಸ್ ಆಫ್ MnO2. ಇದು ಗ್ಯಾಸ್ ಇರುತ್ತೆ, ಹೈಡ್ರೋಜನ್ ಪೆರಾಕ್ಸೈಡ್. ಹೌದಾ? ಇದು ಸಾಲಿಡ್ ಇರುತ್ತೆ. ಹೌದಾ? ಓಕೆ. ನೋಡಿ ಇಲ್ಲಿ ಕೆಟಲಿಸ್ಟ್ ಯಾವ ಥರ ವರ್ಕ್ ಮಾಡುತ್ತೆ ಅಂತಂದರೆ, ಸೊ ದಿಸ್ ಈಸ್ ಅವರ್ ಸಾಲಿಡ್. ಇದು ನಮ್ಮದು ಸಾಲಿಡ್ ಕೆಟಲಿಸ್ಟ್ ಸರ್ಫೇಸ್ ಹ್ಯಾವಿಂಗ್ ಫ್ರೀ ವ್ಯಾಲೆನ್ಸೀಸ್. ಇದ್ರ ಮೇಲೆ ಇದೆ ವ್ಯಾಲೆನ್ಸಿ ಎಲ್ಲ ಫ್ರೀ ಇರುತ್ತೆ. ಹೌದಾ? ಇವೆರಡು ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಎ ಮತ್ತು ಬಿ ಎರಡು ಏನು ರಿಯಾಕ್ಟೆಂಟ್ಗಳು. ಇವು ಏನು ಮಾಡ್ತಾವೆ ಅಂತಂದರೆ ದೀಸ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಆರ್ ಡಿಫ್ಯೂಸ್ಡ್. ದೇ ಆರ್ ಡಿಫ್ಯೂಸ್ಡ್ ಟುವಾರ್ಡ್ಸ್ ದಿ ಸರ್ಫೇಸ್. ಈ ಸರ್ಫೇಸ್ ಮೇಲೆ ವ್ಯಾಲೆನ್ಸಿ ಇರುತ್ತೆ ಹೇಳಿದ್ದೀನಿ ಗೊತ್ತಾ ನಾನು? ಎಡ್ಜಾರ್ಬೆಂಟ್ ಇದು ಹೌದಾ? ಇದೇನು ಮಾಡ್ತಿದ್ರ ಹತ್ರ ಎನರ್ಜಿ ಇರುತ್ತೆ, ಅದೇನು ಮಾಡ್ತಾ ಎಡ್ಜಾರ್ಬೆಂಟ್ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಹೌದಾ? ಸೊ ಡ್ಯೂ ಟು ದಟ್ ಅಟ್ರಾಕ್ಷನ್ ದೇ ಡಿಫ್ಯೂಸ್ ಟುವಾರ್ಡ್ಸ್ ದಿ ಸರ್ಫೇಸ್ ಕಡೆ ಬಂದುಬಿಡ್ತಾವೆ. ಎಲ್ಲೆಲ್ಲೂ ಇರ್ತಾವ, ಸರ್ಫೇಸ್ ಕಡೆ ಬಂದುಬಿಡ್ತಾವೆ. ಹೌದಾ? ಮ್ಯಾರೇಜ್ ಬ್ಯೂರೋ ಇರ್ತಾರೆ ಇದು ಗಂಡು ಇದು ಹೆಣ್ಣು ಅಂತ ಅನ್ಕೊಂಬೇಡಿ. ಸೊ ಗ್ರೂಮ್ ಆ್ಯಂಡ್ ಬ್ರೈಡ್ ಎಲ್ಲೋ ಬೇರೆ ಬೇರೆ ಕಡೆ ಇರ್ತಾರೆ. ಇವು ಮ್ಯಾರೇಜ್ ಬ್ಯೂರೋ ಹತ್ರ ಬರ್ತಾರೆ. ಅವಾಗ ಏನು ಮಾಡುತ್ತೆ ಇದು? ಇವರಿಬ್ಬರನ್ನ ಏನು ಮಾಡುತ್ತೆ ಅಂತಂದರೆ ತನ್ನ ಕಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡುತ್ತೆ. ಇಟ್ ವಿಲ್ ಹೋಲ್ಡ್ ಬೋತ್ ದಿ ಮಾಲಿಕ್ಯೂಲ್ಸ್. ಕೆಟಲಿಸ್ಟ್ ವಿಲ್ ಹೋಲ್ಡ್ ಬೋತ್ ದಿ ಮಾಲಿಕ್ಯೂಲ್ಸ್. ದೆನ್ ಇಟ್ ವಿಲ್ ಮ್ಯಾರಿ. ಸೊ ಇಟ್ ವಿಲ್ ಮೇಕ್ ದೆಮ್ ಟು ಗೆಟ್ ಮ್ಯಾರಿ. ಎ ಮತ್ತು ಬಿ ಏನು ಮಾಡುತ್ತೆ ಅಂದರೆ ಇದು ಮ್ಯಾರೇಜ್ ಮಾಡಿಬಿಡುತ್ತೆ. ಮೀನ್ಸ್ ಇಟ್ ವಿಲ್ ಕ್ರಿಯೇಟ್ ದ ಬಾಂಡ್ ಬಿಟ್ವೀನ್ ಎ ಆ್ಯಂಡ್ ಬಿ. ಕೆಟಲಿಸ್ಟ್ ಏನು ಮಾಡುತ್ತೆ ಅಂದರೆ ಇವೆರಡಕ್ಕೂ ಕೆಮಿಕಲ್ ಬಾಂಡನ್ನು ಫಾರ್ಮೇಷನ್ ಮಾಡಿಬಿಡುತ್ತೆ. ಸೊ ಆಮೇಲೆ ಏನಾಗಿಬಿಡುತ್ತೆ ಇದು? ನೋಡಿ, ಹುಡುಗ ಹುಡುಗಿ ಬೇರೆ ಬೇರೆ ಕಡೆ ಇದ್ದಾರೆ, ಒಂದೇ ಕಡೆ ಬಂದ್ರ ಮ್ಯಾರೇಜ್ ಬ್ಯೂರೋ ಹತ್ರ ಹೋದ್ರ. ಹೌದಾ? ಅವ್ರು ಏನು ಮಾಡ್ತಾರೆ ಅಂತಂದರೆ ಇವರಿಬ್ಬರನ್ನ ಮ್ಯಾರೇಜ್ ಮಾಡಿಸ್ಬಿಟ್ರ. ಫಸ್ಟ್ ಏನು ಮಾಡ್ತಾರೆ? ತಮ್ಮ ಕಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ತಾರೆ ಇಬ್ಬರದ್ದು. ಆಮೇಲೆ ಅವ್ರಿಬ್ರಿಗೂ ಮ್ಯಾರೇಜ್ ಮಾಡಿಸ್ತಾರೆ. ಮ್ಯಾರೇಜ್ ಮಾಡಿಸಿ ಏನು ಮಾಡ್ಬಿಡ್ತಾರೆ? ಕಳಿಸ್ಬಿಡ್ತಾರೆ. ಮತ್ತಿಬ್ಬರು ಬೇರೆದವ್ರು ಬರ್ತಾರೆ, ಮತ್ತೆ ಸೇಮ್ ಪ್ರೊಸೀಜರ್. ದ ಪ್ರೊಸೀಜರ್ ವಿಲ್ ರಿಪೀಟ್. ಡಿಫ್ಯೂಷನ್, adsorption, here the chemical reaction, next here desorption and diffusion. ನೋಡಿ, ಡಿಫ್ಯೂಸ್ ಆಗಿ ಬಂದ್ವಾ,
ಇದು ಕೆಟಲಿಸ್ಟ್ ಅನ್ಕೊಳ್ಳೋಣ, ಹುಡುಗ ಹುಡುಗಿ ಅನ್ಕೊಳ್ಳೋಣ. ಡಿಫ್ಯೂಸ್ ಆಗಿ ಇದ್ ಕಡೆ ಬಂದ್ವಾ, ಎಡ್ಜಾರ್ಬ್ ಆದ್ವಾ, ಕೆಮಿಕಲ್ ರಿಯಾಕ್ಷನ್ ಆಯ್ತಾ, ಡಿಸಾರ್ಬ್ ಆದ್ವಾ, ಡಿಫ್ಯೂಸ್ ಆಗಿ ಹೋಗಿಬಿಟ್ಟು ಮುಗಿದ ಕೆಲಸ. Enzyme catalysis. The biomolecule catalyst, the phenomena is known as numerous reactions that occur in the bodies of animals and plants. ನಮ್ಮ ಬಾಡಿ ಒಳಗೆ ಆಗುವಂಥ ಕೆಮಿಕಲ್ ರಿಯಾಕ್ಷನ್ಗಳು ಅಥವಾ ಪ್ಲಾಂಟಲ್ಲಿ ಆಗುವಂಥ ಕೆಮಿಕಲ್ ರಿಯಾಕ್ಷನ್ಗಳು ದ ಮೇಂಟೈನ್ ದಿ ಲೈಫ್ ಪ್ರೊಸೆಸ್. ನಾವು ಜೀವಂತವಾಗಿ ಇರಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಏನಾಗಬೇಕು, ಕೆಮಿಕಲ್ ರಿಯಾಕ್ಷನ್ ಆಗಬೇಕಾ. ಸೊ ದೋಸ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಕೆಟಲೈಸ್ಡ್ ಬೈ ಎಂಜೈಮ್ಸ್. ಅವೆಲ್ಲ ಕೆಮಿಕಲ್ ರಿಯಾಕ್ಷನ್ ಫಾಸ್ಟಾಗಿ ಆಗಬೇಕಾದ್ರೆ ಏನು ಬೇಕು, ಎಂಜೈಮ್ ಬೇಕು. ಡೇ ಸ್ಟೂಡೆಂಟ್ಸ್, ನೀವು ಒಂದು ತುತ್ತು ಊಟ ಮಾಡ್ತೀರಿ ಗೊತ್ತಾ, ಆ ಊಟ ಮಾಡಿದ್ದು ನಿಮ್ಮ ಬಾಡಿ ಒಳಗಡೆ ಡಿಕಂಪೋಸ್ ಆಗಬೇಕಾದ್ರೆ ಅಥವಾ ನಿಮ್ಮ ಬಾಡಿ ಒಳಗಡೆ ಅದು ಬ್ರೇಕ್ ಡೌನ್ ಆಗಿ ಎನರ್ಜಿ ಕನ್ವರ್ಟ್ ಆಗಬೇಕಾದ್ರೆ ವಿದೌಟ್ ದಿ ಕೆಟಲಿಸ್ಟ್, ವಿದೌಟ್ ದಿ ಎಂಜೈಮ್ಸ್, ಇಟ್ ವಿಲ್ ಟೇಕ್ ಅರೌಂಡ್ 5 to 10 days. ನೀವು ಸಿಂಪಲ್ ಮಾಲಿಕ್ಯೂಲ್, ನೀವು ಬನಾನಾ ತಿಂದ್ರಿ ಅನ್ಕೊಳ್ಳಿ. ಈಗ ಇಫ್ ಯು ಈಟ್ ಬನಾನಾ ಹೌದಾ, ಸೊ ಆ ಬನಾನಾ ಏನಾದರೂ ನಮ್ಮ ಬಾಡಿ ಒಳಗಡೆ ಇದನ್ನ ಆಗಬೇಕಾದ್ರೆ ಏನು ಎನರ್ಜಿ ಕನ್ವರ್ಟ್ ಆಗಬೇಕಾದ್ರೆ ಇಟ್ ವಿಲ್ ಟೇಕ್ 10 to 15 days ವಿದೌಟ್ ದಿ ಪ್ರೆಸೆನ್ಸ್ ಆಫ್ ಎಂಜೈಮ್. ನಮ್ಮ ಬಾಡಿ ಒಳಗೆ ಎಂಜೈಮ್ ಇರಲಿಲ್ಲ ಅಂತಂದ್ರೆ ಅದು ಮಿನಿಮಮ್ 15 days ತೊಗೊಳುತ್ತೆ ಟೈಮ್. ಅದೆಲ್ಲ ಏನಾಗಬೇಕು, ಎನರ್ಜಿ ಕನ್ವರ್ಟ್ ಆಗಬೇಕಾದ್ರೆ ಹೌದಾ. ಸೊ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಎಂಜೈಮ್ ಹಿಯರ್, ಇಫ್ ಯು ಈಟ್ ಬನಾನಾ ವಿದಿನ್ 24 hours ಇಟ್ ಈಸ್ ಡಿಕಂಪೋಸ್ಡ್. ಅದೇನಾಗ್ಬಿಡುತ್ತೆ ಅದು, ಸಾರಿ ಇಟ್ ಈಸ್ ಬ್ರೇಕ್ ಡೌನ್, ಡಿಕಂಪೋಸ್ ಅಲ್ಲ ಬ್ರೇಕ್ ಡೌನ್ ಆಗಿಬಿಡುತ್ತೆ ಹೌದಾ. ಸಪೋಸ್ ನಿಮ್ಮ ಬಾಡಿ ಒಳಗೆ ಅಟ್ಲೀಸ್ಟ್ ಎಂಜೈಮ್ ಇರಲಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ನಮಗೆ ಹೌದಾ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಬಯೋಕೆಮಿಕಲ್ ಕ್ಯಾಟಲಿಸ್ಟ್. ಈ ಎಂಜೈಮ್ಗಳು ಏನು ಕರಿತೀವಿ ನಾವು, ಬಯೋಕೆಮಿಕಲ್ ಕ್ಯಾಟಲಿಸ್ಟ್ ಅಂತ ಕರಿತೀವಿ ಹೌದಾ. ಸೊ ದೀಸ್ ಎಂಜೈಮ್ಸ್ ಆರ್ ಕಾಂಪ್ಲೆಕ್ಸ್ ನೈಟ್ರೋಜಿನಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಎಂಜೈಮ್ ಅಂದರೆ ಏನು, ದೀಸ್ ಆರ್ ನೈಟ್ರೋಜಿನಸ್ ಆರ್ಗ್ಯಾನಿಕ್ ಕಂಪೌಂಡ್. ದೇ ಆರ್ ಪ್ರಿಪೇರ್ಡ್ ಬೈ ಅಮಿನೋ ಆಸಿಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಲಿವಿಂಗ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಲಿವಿಂಗ್ ಪ್ಲಾಂಟ್ದಿಂದ ಮತ್ತು ಎನಿಮಲ್ದಿಂದ ನಾವು ರೆಡಿ ಮಾಡ್ಬೋದು ಅವನ್ನ. ದೇ ಆರ್ ಆ್ಯಕ್ಚುಲಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆಫ್ ಹೈ ಮಾಲಿಕ್ಯುಲರ್ ಮಾಸ್. ಪ್ರೋಟೀನ್ಗೆ ಜಾಸ್ತಿ ಆದರೆ ಏನಾಗುತ್ತೆ ಇರೋದು ಎಂಜೈಮ್ ಕನ್ವರ್ಟ್ ಆಗಿರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಜೈಮ್ ಕೆಟಲೈಸಿಸ್. ಎಂಜೈಮ್ ಕೆಟಲೈಸಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು ಗೊತ್ತಾ, ಮೋಸ್ಟ್ ಹೈಲಿ ಎಫಿಷಿಯಂಟ್. ಎಂಜೈಮ್ಗಳು ಏನಿರ್ತಾವೆ ಅಂದರೆ ಒಂದು ಎಂಜೈಮು ಪರ್ಟಿಕ್ಯುಲರ್ ಒಂದೇ ಕೆಲಸ ಮಾಡುತ್ತೆ, ಬೇರೆ ಕೆಲಸ ಮಾಡೋದಿಲ್ಲ. ದೇ ಆರ್ ಮೋಸ್ಟ್ ಹೈಲಿ ಎಫಿಷಿಯಂಟ್. ಆಮೇಲೆ ಇದ್ರ ಕೆಲಸ ಏನು ಗೊತ್ತಾ, ಸಾರಿ ನಾನು ಹೈಲಿ ಸ್ಪೆಸಿಫಿಕ್ ಅಂತ ಹೇಳಿದೆ. ಒಂದು ಎಂಜೈಮು ಸ್ಪೆಸಿಫಿಕ್ ಆಗಿ ಒಂದೇ ಕೆಲಸ ಮಾಡುತ್ತೆ. A particular enzyme can catalyze only particular type of reaction. They are highly specific in nature. Highly efficient ಅಂದ್ರೆ ಗೊತ್ತಾ, one molecule of enzyme can catalyze 1 million molecule of reactant per minute. ನೋಡಿ, ಒಂದು ಎಂಜೈಮ್ ಮಾಲಿಕ್ಯೂಲು 1 million ರಿಯಾಕ್ಟೆಂಟ್ಗಳನ್ನ ಏನು ಮಾಡ್ತದೆ, ಕೆಟಲೈಸ್ ಮಾಡ್ತದೆ 1 minute. ಇಟ್ ವಿಲ್ ಕೆಟಲೈಸ್ 1 million molecules of reactant in 1 minute. ಹೈಲಿ ಎಫಿಷಿಯಂಟ್, ಆಮೇಲೆ ಹೈಲಿ ಸ್ಪೆಸಿಫಿಕ್. ನೋಡಿ, ಇಲ್ಲಿ ನೀವು ಏನಾದರೂ ಬೇರೆ ಬೇರೆ ಎಂಜೈಮ್ ತೊಗೊಂಡ್ರೆ ಬೇರೆ ಬೇರೆ ಎಂಜೈಮ್ ಕೆಲಸ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಂಜೈಮ್ ಯೂರೇಸ್ ಎಂಜೈಮ್ ಏನು ಕೆಲಸ ಮಾಡುತ್ತೆ ಅಂದರೆ ಇಟ್ ವಿಲ್ ಹೈಡ್ರೋಲೈಸ್ ಓನ್ಲಿ ಯೂರಿಯಾ. ನಾವು ಇದೇ ಎಂಜೈಮ್ ತೊಗೊಂಡು ಬೇರೆ ಕೆಲಸ ಮಾಡ್ತೀರಿ ಅಂತಂದರೆ ಆಗೋದಿಲ್ಲ. ದೇ ಆರ್ ಹೈಲಿ ಆ್ಯಕ್ಟಿವ್ ಆಪ್ಟಿಮಮ್ ಟೆಂಪ್ರೇಚರ್. ದೇ ಆರ್ ಹೈಲಿ ಆ್ಯಕ್ಟಿವ್ ಅಂಡರ್ ಆಪ್ಟಿಮಮ್ ಟೆಂಪ್ರೇಚರ್. ಆಪ್ಟಿಮಮ್ ಟೆಂಪ್ರೇಚರ್ಲಿ ಏನಾಗ್ತದೆ ಅಂದ್ರೆ ಹೈಲಿ ಆ್ಯಕ್ಟಿವ್ ಇರುತ್ತೆ. ಆಮೇಲೆ ದೇ ಆರ್ ಹೈಲಿ ಆ್ಯಕ್ಟಿವ್ ಅಂಡರ್ ಆಪ್ಟಿಮಮ್ pH. ಆಪ್ಟಿಮಮ್ pH ಅಲ್ಲಿ ಏನಾಗ್ತದೆ, ಇದು ಹೈಲಿ ಆ್ಯಕ್ಟಿವ್ ಇರುತ್ತೆ. ನೆಕ್ಸ್ಟ್ ನೋಡಿ, ಆಕ್ಟಿವಿಟಿ ಆ್ಯಂಡ್ ಸೆಲೆಕ್ಟಿವಿಟಿ. ಆಕ್ಟಿವಿಟಿ ಅಂದರೆ ಗೊತ್ತಾ, ಆಕ್ಟಿವಿಟಿ ಇಸ್ ದಿ ಎಬಿಲಿಟಿ ಆಫ್ ಅ ಕೆಟಲಿಸ್ಟ್ ಟು ಎಕ್ಸಲರೇಟ್ ದಿ ಕೆಮಿಕಲ್ ರಿಯಾಕ್ಷನ್. ದ ಡಿಗ್ರಿ ಆಫ್ ಎಕ್ಸಲರೇಷನ್ ಕ್ಯಾನ್ ಬಿ ಆಸ್ ಹೈ ಆಸ್ ಟೈಮ್ಸ್ ಇನ್ ಸರ್ಟನ್ ರಿಯಾಕ್ಷನ್ಸ್. ಸೊ ಇದು ಹೆಂಗಿರುತ್ತೆ ಅಂತಂದರೆ, ಆಕ್ಟಿವಿಟಿ ಅಂದರೆ ಏನು ಗೊತ್ತಾ, ಕೆಟಲಿಸ್ಟ್ಗಳು ಆ್ಯಕ್ಟಿವ್ ಇರ್ತವೆ ಹೌದಾ. ಈ ಕೆಟಲಿಸ್ಟ್ ಆಕ್ಟಿವಿಟಿ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಅದರ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. The activity of a catalyst depends upon their nature ಹೌದಾ. ನೆಕ್ಸ್ಟ್ ಸೆಲೆಕ್ಟಿವಿಟಿ ಅಂದರೆ ಏನು, ದ ಕೆಟಲಿಸ್ಟ್ ಈಸ್ ಹೈಲಿ ಸೆಲೆಕ್ಟಿವ್ ಇನ್ ನೇಚರ್. ಪ್ರತಿಯೊಂದು ಕೆಟಲಿಸ್ಟ್ ಏನು ಮಾಡುತ್ತೆ ಅಂದರೆ ಪ್ರತಿ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕೆಲಸವನ್ನು ಮಾತ್ರ ಮಾಡುತ್ತೆ ಹೌದಾ. ಸೊ ಇದರಲ್ಲಿ ಏನು ಬರುತ್ತೆ ಅಂತಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಬರುತ್ತೆ, ಸೇಫ್ ಸೆಲೆಕ್ಟಿವ್ ಕೆಟಲಿಸ್ಟ್ ಅಂತ. ಯಾವುದು, ಸೇಫ್ ಸೆಲೆಕ್ಟಿವ್ ಕೆಟಲಿಸ್ಟ್. ನೋಡಿ, ಕೆಟಲಿಸ್ಟ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೆಲೆಕ್ಟಿವಿಟಿ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಇಟ್ ಈಸ್ ದ ಎಬಿಲಿಟಿ ಆಫ್ ಅ ಕೆಟಲಿಸ್ಟ್ ಟು ಡೈರೆಕ್ಟ್ ದ ರಿಯಾಕ್ಷನ್ ಟು ಈಲ್ಡ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಕ್ಸ್ಕ್ಲೂಡಿಂಗ್ ದಿ ಅದರ್ಸ್. ನೋಡಿ, ದ ಸೆಲೆಕ್ಟಿವಿಟಿ ಆಫ್ ಅ ಕೆಟಲಿಸ್ಟ್ ಒಂದು ಎಕ್ಸಾಂಪಲ್ ಇದರಲ್ಲಿ, ದ ಸೇಫ್ ಸೆಲೆಕ್ಟಿವ್ ಕೆಟಲಿಸ್ಟ್. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಬರುತ್ತೆ, ಜಿಯೋಲೈಟ್ ಕೆಟಲಿಸ್ಟ್ ಅಂತೇಳಿ. ಜಿಯೋಲೈಟ್ ಕೆಟಲಿಸ್ಟ್ ಇದು ಎಕ್ಸಾಂಪಲ್ಲು ZSM5
ಜಿಯೋಲೈಟ್ ಸುಕಿನಿ ಮೊಬೈಲ್ 5 ZSM5 ಇದೇನು ಕೆಲಸ ಮಾಡುತ್ತೆ ಗೊತ್ತಾ? ಇಟ್ ವಿಲ್ ಕನ್ವರ್ಟ್ ಆಲ್ಕೋಹಾಲ್ಸ್ ಟು ಗ್ಯಾಸೋಲಿನ್. ಆಲ್ಕೋಹಾಲ್ನ ಏನು ಮಾಡ್ತದೆ? ಗ್ಯಾಸೋಲಿನ್ ಅಥವಾ ಪೆಟ್ರೋಲಾಗಿ ಕನ್ವರ್ಟ್ ಮಾಡುತ್ತೆ ಬೈ ಡಿಹೈಡ್ರೇಟಿಂಗ್ ದಿ ಆಲ್ಕೋಹಾಲ್. ಇದ್ರದ್ದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ಇಟ್ ಈಸ್ ಹನಿ ಕೋಮ್ ಲೈಕ್ ಸ್ಟ್ರಕ್ಚರ್. ಇಟ್ ಹ್ಯಾಸ್ ಗಾಟ್ ಹನಿ ಕೋಮ್ ಲೈಕ್ ಸ್ಟ್ರಕ್ಚರ್. ಹನಿ ಕೋಮ್ ಅಂದರೆ ಜೇನುಗೂಡು ಇರುತ್ತಲ್ಲ, ಜೇನುಗೂಡಿನ ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರಲ್ಲಿ ಯಾವ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಫಿಟ್ ಆಗುತ್ತಲ್ಲ ಅವುಗಳನ್ನ ಮಾತ್ರ ಏನು ಮಾಡ್ತದೆ? ಕೆಟಲೈಸ್ ಮಾಡುತ್ತಾ. ಈಗ ನೋಡಿ ಇವೆಲ್ಲ ಹೆಂಗಿದ್ದು ಜಿಯೋಲೈಟ್ಸ್ ಇರುತ್ತೆ. ಅಲ್ಯೂಮಿನೋಸಿಲಿಕೇಟ್ಸ್ ದೇ ಆರ್ ಮೈಕ್ರೋಪೋರಸ್ ಅಲ್ಯೂಮಿನೋಸಿಲಿಕೇಟ್. ಜೇನುಗೂಡು ಥರ ಇರ್ತದೆ. ಜೇನುಗೂಡಲ್ಲಿ ಹೋಲ್ಸ್ ಇರುತ್ತೆ ಗೊತ್ತಾ? ಪೋರ್ಸ್ ಇರುತ್ತಲ್ಲ, ಸ್ಮಾಲ್ ಪೋರ್ಸು. ಆ ಪೋರ್ ಸೈಜ್ಗೆ ಫಿಟ್ ಆಗುವಂಥ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಗಳನ್ನ ಮಾತ್ರ ಏನು ಮಾಡ್ತದ್ದು? ಈಸಿಲಿ ಕೆಟಲೈಸ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸೆಲೆಕ್ಟಿವಿಟಿ. ಅರ್ಥ ಆಯ್ತಾ? ಇದು ನೆನ್ಬಿಟ್ಕೊಂಬಿಡಿ. ZSM5 ಜಿಯೋಲೈಟ್ ಸುಕಿನಿ ಮೊಬೈಲ್ 5 ಏನು ಕೆಲಸ ಮಾಡುತ್ತೆ? ಇಟ್ ವಿಲ್ ಕನ್ವರ್ಟ್ ಆಲ್ಕೋಹಾಲ್ಸ್ ಇಂಟು ಗ್ಯಾಸೋಲಿನ್. ನೆಕ್ಸ್ಟ್ ಬರೋದು ಯಾವುದು? ಕೊಲೈಡ್ಸ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಈ ಕೊಲೈಡ್ಸ್ ಅಂದರೆ ಏನು ಗೊತ್ತಾ? ಸಿಂಪಲ್ ಇದೆ. ಕೊಲೈಡ್ಸ್ ಅಂದರೆ ನಾನು ಸೊಲ್ಯೂಷನಲ್ಲಿ ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಟೇಕ್ ಲಿಕ್ವಿಡ್ ಆ್ಯಂಡ್ ಐ ವಿಲ್ ಡಿಸಾಲ್ವ್ ಸಮ್ ಸಬ್ಸ್ಟೆನ್ಸ್. ನಾನು ಫಸ್ಟ್ದಲ್ಲಿ ಏನು ಮಾಡ್ತೀನಿ? ಫಸ್ಟ್ ಸಬ್ಸ್ಟೆನ್ಸಲ್ಲಿ ಯಾವುದೋ ಒಂದು ಸೊಲ್ಯೂಟನ್ನು ಡಿಸಾಲ್ವ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ NaCl ಡಿಸಾಲ್ವ್ ಮಾಡ್ತೀನಿ. ಸೆಕೆಂಡ್ ಸಬ್ಸ್ಟೆನ್ಸಲ್ಲಿ ಏನು ಮಾಡ್ತೀನಿ ಅಂದ್ರೆ ನಾನು ಐ ವಿಲ್ ಡಿಸಾಲ್ವ್ ಲೆಡ್ ಅಸ್ಟೇಟ್ CH3COO ಟ್ವೈಸ್ PB ಲೆಡ್ ಅಸ್ಟೇಟನ್ನು ಡಿಸಾಲ್ವ್ ಮಾಡ್ತೀನಿ. ಥರ್ಡಲ್ಲಿ ಏನು ಮಾಡ್ತೀನಿ? ಒಂದಿಷ್ಟು ಸ್ಯಾಂಡನ್ನು ಡಿಸಾಲ್ವ್ ಮಾಡ್ತೀನಿ. ವಾಟರ್ ತೊಗೊಂಡಿದ್ದೀನಿ. ನಾನು ಮೂರು ಬೀಕರ್ ತೊಗೊಂಡಿದ್ದೀನಿ. 3 ಬೀಕರಲ್ಲಿ ವಾಟರ್ ತೊಗೊಂಡಿದ್ದೀನಿ. ಫಸ್ಟಲ್ಲಿ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ ಮಾಡ್ತೀನಿ, ಸೆಕೆಂಡಲ್ಲಿ ಲೆಡ್ ಅಸಿಡ್ ಡಿಸಾಲ್ವ್ ಮಾಡ್ತೀನಿ, ಥರ್ಡಲ್ಲಿ ಸ್ಯಾಂಡನ್ನು ಡಿಸಾಲ್ವ್ ಮಾಡ್ತೀನಿ. ಸೊ ಈ ಡಿಸಾಲ್ವ್ ಆದ ತಕ್ಷಣ ಏನಾಗುತ್ತಂದರೆ ದ ಪಾರ್ಟಿಕಲ್ ಸೈಜ್ ಬಿಕಮ್ಸ್ ಲೆಸ್ ದ್ಯಾನ್ 10⁻⁻7 ಸೆಂಟಿಮೀಟರ್. 10⁻⁻7 ಹೌದಾ? ಅಥವಾ ಲೆಸ್ ದ್ಯಾನ್ 1 ನ್ಯಾನೋಮೀಟರ್. ಅವಾಗ ಏನಾಗುತ್ತೆ? ನಮ್ಮ ಬರಿಗಣ್ಣಿಗೆ ಆ ಪಾರ್ಟಿಕಲ್ಗಳು ಕಾಣಿಸೋದಿಲ್ಲ. ನೀವು ನೀರಲ್ಲಿ NaCl ಡಿಸಾಲ್ವ್ ಮಾಡಿದ್ರೆ ನಮ್ಮ ಬರಿಗಣ್ಣಿಗೆ ಪಾರ್ಟಿಕಲ್ಗಳು ಕಾಣಿಸೋದಿಲ್ಲ. ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಟ್ರೂ ಸೊಲ್ಯೂಷನ್. Here, if you dissolve lead acetate in water, you will get the particle size becomes in between 10⁻⁻7 cm to 10⁻⁻5 cm. ಸೊ ಇದೇನಾಗುತ್ತೆ ಅಂತಂದರೆ 1 ನ್ಯಾನೋಮೀಟರ್ದಿಂದ ಏನಾಗುತ್ತೆ? ಇದು 100 ನ್ಯಾನೋಮೀಟರ್ ತನಕ ಆಗುತ್ತೆ. 1 ನ್ಯಾನೋಮೀಟರ್ದಿಂದ 100 ನ್ಯಾನೋಮೀಟರ್ ತನಕ ಆಗುತ್ತೆ. 1 ನ್ಯಾನೋಮೀಟರ್ ಟು 100 ನ್ಯಾನೋಮೀಟರ್. ಇದು ಪಾರ್ಟಿಕಲ್ ಸೈಜ್ ಇಸ್ ಇನ್ ಬಿಟ್ವೀನ್ 1 ನ್ಯಾನೋಮೀಟರ್ ಟು 100 ನ್ಯಾನೋಮೀಟರ್. That solution becomes colloid. If the particle size is greater than 100 nanometer, that becomes suspension. Okay, so ನಾವು ಕೊಲೈಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೊಲೈಡ್ಸಲ್ಲಿ ಟೈಪ್ಸ್ ಇರುತ್ತೆ ನೋಡಿ. ಕೊಲೈಡ್ಸಲ್ಲಿ 2 ಇಂಪಾರ್ಟೆಂಟ್ ಬರುತ್ತೆ, ಇಲ್ಲಿ ಹೇಳ್ಬಿಡ್ತೀನಿ ಅದನ್ನು. ಇಲ್ಲೇನು ನಾನು ಸಾಲ್ವೆಂಟ್ ತೊಗೊಂಡಿದ್ದೀನ, ದಿಸ್ ಸಾಲ್ವೆಂಟ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಸ್ಡ್ ಮೀಡಿಯಮ್. ನಾನು ಏನು ಆ್ಯಡ್ ಮಾಡಿದ್ದೀನಿ? ಲೆಡ್ ಸಲ್ಫೇಟನ್ನು ಆ್ಯಡ್ ಮಾಡಿದ್ದೀನಿ. ಲೆಡ್ ಅಸ್ಟೇಟನ್ನು ಆ್ಯಡ್ ಮಾಡಿದ್ದೀನಿ. ದಿಸ್ ಲೆಡ್ ಅಸ್ಟೇಟ್ ಈ ಥರ ಪಾರ್ಟಿಕಲ್ ಇರುತ್ತಲ್ಲ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಪರ್ಸ್ಡ್ ಫೇಸ್. ಏನು ಕರಿತೀವಿ ನಾವು ಇದನ್ನು? ಡಿಸ್ಪರ್ಸ್ಡ್ ಫೇಸ್ ಅಂತ ಕರಿತೀವಿ. ಓಕೆ, ನೋಡೋಣ ಇಲ್ಲಿ. ಬೇಸ್ಡ್ ಆನ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ವಿ ಕ್ಯಾನ್ ಕ್ಲಾಸಿಫೈ ದಿ ಕೊಲೈಡ್ಸ್ ಇಂಟು ಫಾಲೋವಿಂಗ್ ಟೈಪ್. ಸೊ ಕೊಲೈಡ್ಸ್ ಎಲ್ಲ ಏನಿರುತ್ತೆ ಅಂದರೆ ದೀಸ್ ಆರ್ ಹೆಟ್ರೋಜಿನಿಯಸ್. ಪ್ಲೀಸ್ ರಿಮೆಂಬರ್, ಸಾಲಿಡ್ ಇನ್ ಸಾಲಿಡ್, ಡಿಸ್ಪರ್ಸ್ಡ್ ಫೇಸ್ ಸಾಲಿಡ್, ಡಿಸ್ಪರ್ಸ್ಡ್ ಮೀಡಿಯಮ್ ಸಾಲಿಡ್. ಅದಕ್ಕೆ ಏನು ಕರಿಬೇಕು? ಕೊಲೈಡ್ಗೆ ಸಾಲಿಡ್ ಸೋಲ್ ಅಂತ ಕರಿಬೇಕು. ಸಮ್ ಕಲರ್ಡ್ ಗ್ಲಾಸಸ್ ಆ್ಯಂಡ್ ಜಮ್ಸ್ಟೋನ್ ಇದೆಯಲ್ಲ, ಹೌದಾ? ಇವೆಲ್ಲ ಏನು ಎಕ್ಸಾಂಪಲ್. ಸಾಲಿಡ್ ಇನ್ ಲಿಕ್ವಿಡ್. ಸೆಕೆಂಡ್ ಒನ್ ಸಾಲಿಡ್ ಇನ್ ಲಿಕ್ವಿಡ್, ಅದಕ್ಕೆ ಹೆಂಗೆ ಕರಿಬೇಕು? ಸೋಲ್ ಅಂತ ಕರಿಬೇಕು. ಎಕ್ಸಾಂಪಲ್ ಪೇಂಟ್, ಸೆಲ್ಫ್ ಫ್ಲೂಯಿಡ್. ಸಾಲಿಡ್ ಇನ್ ಗ್ಯಾಸ್, ಏರೋಸೋಲ್, ಸ್ಮೋಕ್, ಡಸ್ಟ್ ಎಕ್ಸಾಂಪಲ್ ಇವು, ಹೌದಾ? ಲಿಕ್ವಿಡ್ ಇನ್ ಸಾಲಿಡ್, ಲಿಕ್ವಿಡನ್ನು ಸಾಲಿಡಲ್ಲಿ ಡಿಸಾಲ್ವ್ ಮಾಡೋದು ಏನದು? ಜೆಲ್, ಚೀಸ್, ಬಟರ್, ಜೆಲ್ಲೀಸ್, ಹೌದಾ? ಜೆಲ್ಲೀಸ್ ಎಲ್ಲ ನೋಡಿದ್ದೀರಾ? ಜೆಲ್ಸ್ ಅಲ್ಲಿ ಇರುತ್ತಲ್ಲ, ಹೇರ್ ಜೆಲ್ ಅದು ಇರುತ್ತಲ್ಲ, ಅಲ್ಲೇನಾಗುತ್ತೆ? ಲಿಕ್ವಿಡನ್ನು ಸಾಲಿಡಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. ಲಿಕ್ವಿಡ್ ಇನ್ ಲಿಕ್ವಿಡ್ ಏನಿದು? ಲಿಕ್ವಿಡ್ ಇನ್ ಲಿಕ್ವಿಡ್, ಎಮಲ್ಷನ್. ಲಿಕ್ವಿಡ್ ಇನ್ ಲಿಕ್ವಿಡ್ ಅಂದ್ರೆ ಏನಿದು? ದಿಸ್ ಇಸ್ ಕಾಲ್ಡ್ ಆಸ್ ಎಮಲ್ಷನ್. ಎಕ್ಸಾಂಪಲ್ ಮಿಲ್ಕ್, ಹೌದಾ? ಆಮೇಲೆ ಲಿಕ್ವಿಡ್ ಇನ್ ಗ್ಯಾಸ್, ಎರೋಸೋಲ್. ಇದಕ್ಕೂ ನಾವು ಎರೋಸೋಲ್ ಅಂತ ಕರಿಬೇಕು. ಸಾಲಿಡ್ ಇನ್ ಗ್ಯಾಸ್ ಆರ್ ಲಿಕ್ವಿಡ್ ಇನ್ ಗ್ಯಾಸ್, ಎರೋಸೋಲ್. ಫಾಗ್, ಮಿಸ್ಟ್, ಕ್ಲೌಡ್, ಇನ್ಸೆಕ್ಟಿಸೈಡ್ ಸ್ಪ್ರೇ. ಇಲ್ಲೆಲ್ಲ ಲಿಕ್ವಿಡನ್ನು ಗ್ಯಾಸಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. ನೀವು ಪರ್ಫ್ಯೂಮ್ ತೊಗೋಬೋದು ಇಲ್ಲಿ. ಗ್ಯಾಸ್ ಇನ್ ಸಾಲಿಡ್, ಸಾಲಿಡ್ ಸೋಲ್. ಪ್ಯುಮೈಸ್ಟೋನ್ ಆ್ಯಂಡ್ ಫೋಮ್ ರಬ್ಬರ್.
ಗ್ಯಾಸ್ ಇನ್ ಲಿಕ್ವಿಡ್, ಗ್ಯಾಸ್ ಇನ್ ಲಿಕ್ವಿಡ್ ಎಕ್ಸಾಂಪಲ್ ಫೋಮ್, ಫ್ರೋತ್ ಮೀನ್ಸ್ ಬುರುಗ್ ಅಂತ ಕರಿತೀರಿ ಗೊತ್ತಾ, ನೊರೆ, ಹೌದಾ. ವಿಪ್ಡ್ ಕ್ರೀಮ್, ನಿಮ್ಮ ಐಸ್ ಕ್ರೀಮ್ ಮೇಲೆ ಹಾಕಿರ್ತಾರೆ ಗೊತ್ತಾ ಕ್ರೀಮು, ಅದು, ಅಥವಾ ಸೋಪ್ ಲೆದರ್, ಸೋಪಿಂದ ಬಂದಿರುತ್ತೆ ಲೆದರ್, ಅದು ದ. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಕೊಲೈಡ್ಸ್. ಸೊ ಈ ಕೊಲೈಡ್ಗಳನ್ನ ನಾವು ಕೊಲೈಡ್ಗಳನ್ನ ಏನು ಮಾಡ್ಬೋದು, ಎರಡು ಥರ ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್ ಲಿಯೋಫಿಲಿಕ್ ಸೋಲ್ ಆ್ಯಂಡ್ ಲಿಯೋಪೊಬಿಕ್ ಸೋಲ್. ಲಿಯೋಫಿಲಿಕ್ ಆ್ಯಂಡ್ ಲಿಯೋಪೊಬಿಕ್ ಸೋಲ್. ನೋಡಿ, ಲಿಯೋಪೊಬಿಕ್ ಅಂತಂದರೆ ದಿಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ ದಿ ಡಿಸ್ಪರ್ಸ್ಡ್ ಪೇಜ್ ವಿತ್ ಡಿಸ್ಪರ್ಷನ್ ಮೀಡಿಯಮ್. ದಿ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಸಚ್ ಮೆಥಡ್. ಇವುಗಳನ್ನು ಪ್ರಿಪೇರ್ ಮಾಡಬೇಕಾದ್ರೆ ಸ್ಪೆಷಲ್ ಮೆಥಡ್ ಬೇಕು. ಇಲ್ಲಿ ನೋಡಿ ವರ್ಡ್ ಏನು ಹೇಳ್ತಂದ್ರೆ ಲಿಯೋಫಿಲಿಕ್ ಅಂದರೆ ಏನು ಗೊತ್ತಾ, ಡಿಸ್ಪರ್ಸ್ಡ್ ಪೇಜ್ ಪಾರ್ಟಿಕಲ್ ವಿಲ್ ಲವ್ ದಿ ಡಿಸ್ಪರ್ಷನ್ ಮೀಡಿಯಂ ಪಾರ್ಟಿಕಲ್. ಒಂದಕ್ಕೊಂದು ಏನಾಗ್ತಾರೆ, ಮಿಂಗಲ್ ಆಗುತ್ತೆ, ಲವ್ ಮಾಡುತ್ತೆ, ಹೌದಾ. ಡಿಸ್ಪರ್ಸ್ಡ್ ಪೇಜ್ ಪಾರ್ಟಿಕಲ್ ಡಿಸ್ಪರ್ಸ್ಡ್ ಮೀಡಿಯಂ ಪಾರ್ಟಿಕಲ್ಗಳಿಗೆ ಏನಾಗ್ತಂದ್ರೆ ಅಟ್ರಾಕ್ಷನ್ ಇರುತ್ತೆ. ಇಲ್ಲಿ ಡಿಸ್ಪರ್ಸ್ಡ್ ಪೇಜ್ ಪಾರ್ಟಿಕಲ್ಗಳು ಏನು ಮಾಡ್ತಾರೆ ಅಂದರೆ ಡಿಸ್ಪರ್ಷನ್ ಮೀಡಿಯಂ ಪಾರ್ಟಿಕಲ್ ನೋಡಿದ ತಕ್ಷಣ ಹೆದರ್ಕೊಂಡ್ಬಿಡುತ್ತೆ. ಪೊಬಿಕ್ ಹೆದರೋದು, ಪೊಬಿಯಾ ಹೆದರೋದು, ಹೌದಾ. ದೇ ವಿಲ್ ನಾಟ್ ಅಟ್ರಾಕ್ಟ್ ಈಚ್ ಅದರ್. ಇವು ಒಂದಕ್ಕೊಂದು ಕೂಡೋದೇ ಇಲ್ಲ. ದೇ ಹೇಟ್. ದೇ ಆರ್ ಕ್ವೈಟ್ ಸ್ಟೇಬಲ್ ಆ್ಯಂಡ್ ಈಸಿಲಿ ರೀಪ್ರೆಸಿಪಿಟೇಟೆಡ್. ಸೊ ದೇ ಕ್ಯಾನ್ ನಾಟ್ ಬಿ ನಾಟ್ ಈಸಿಲಿ ರೀಪ್ರೆಸಿಪಿಟೇಟೆಡ್. ಇವು ಸ್ಟೇಬಲ್ ಇರ್ತವೆ, ಹೌದಾ. ಇವುಗಳನ್ನ ಏನು ಮಾಡ್ಬೋದು ನಾವು, ಈಸಿಲಿ ರೀಪ್ರೆಸಿಪಿಟೇಟ್ ಮಾಡ್ಬೋದು. ರೀಪ್ರೆಸಿಪಿಟೇಟ್ ಅಂದರೆ ಏನು ಗೊತ್ತಾ, ಡಿಸ್ಪರ್ಸ್ಡ್ ಪೇಜ್ ಡಿಸ್ಪರ್ಸ್ ಮೀಡಿಯಂ ಸಪ್ರೇಟ್ ಮಾಡೋದು, ಪ್ರೆಸಿಪಿಟೇಟ್ ಮಾಡೋದು, ಹೌದಾ. ದೀಸ್ ಆರ್ ಅನ್ಸ್ಟೇಬಲ್. ರೀಪ್ರೆಸಿಪಿಟೇಷನ್ ಹೆಂಗೆ ಮಾಡ್ಬೋದು, ಸ್ವಲ್ಪ ಎಲೆಕ್ಟ್ರೋಲೈಟ್ ಹಾಕಿದ್ರೆ ಏನಾಗ್ಬಿಡ್ತದೆ, ಡಿಸ್ಪರ್ಷನ್ ಪೇಜ್ ಒಂದು ಕಡೆ, ಡಿಸ್ಪರ್ಷನ್ ಮೀಡಿಯಂ ಒಂದು ಕಡೆ ಆಗಿಬಿಡುತ್ತೆ. ದೇ ಆರ್ ರಿವರ್ಸಿಬಲ್, ದೀಸ್ ಆರ್ ಇರ್ರಿವರ್ಸಿಬಲ್. ಇವು ರಿವರ್ಸಿಬಲ್, ಇವು ಇರ್ರಿವರ್ಸಿಬಲ್. ರಿವರ್ಸಿಬಲ್ ಅಂದರೆ ಏನು, ನೀವೇನಾದರೂ ಡಿಸ್ಪರ್ಸ್ಡ್ ಪೇಜ್ ಡಿಸ್ಪರ್ಷನ್ ಮೀಡಿಯಂ ಸಪ್ರೇಟ್ ಮಾಡಿದ್ರೆ ಆಮೇಲೆ ಇವೆರಡನ್ನು ಮಿಕ್ಸ್ ಮಾಡಿದ ತಕ್ಷಣ ಏನ್ಬಿಡುತ್ತೆ, ಮತ್ತೆ ಏನಾಗ್ಬಿಡ್ತದೋ, ಇಟ್ ವಿಲ್ ಫಾರ್ಮ್ ಕೊಲೈಡ್. ಇದು ಆ ಥರ ಮಾಡೋದಿಲ್ಲ, ಇರಿವರ್ಸಿಬಲ್. ಒಂದು ಸರ್ತಿ ಸಪ್ರೇಟ್ ಮಾಡಿದ್ರೆ ಮುಗಿದ ಕೆಲಸ. ದೇ ವಿಲ್ ಬಿ ಸಪರೇಟ್ ಫಾರ್ ಎವರ್. ಡಿವರ್ಸ್ ಆಗಿಬಿಡುತ್ತೆ ಇಲ್ಲಿ, ಹೌದಾ. ಇವು ಜಗಳ ಮಾಡ್ತವೆ ಮತ್ತು ರಿಯೂನಿಯನ್ ಆಗಿಬಿಡ್ತವೆ. ದೇರ್ ಸರ್ಫೇಸ್ ಟೆನ್ಷನ್ ಈಸ್ ಲೋವರ್ ದೆನ್ ದಿ ಡಿಸ್ಪರ್ಷನ್ ಮೀಡಿಯಂ. ಡಿಸ್ಪರ್ಷನ್ ಮೀಡಿಯಮ್ಗಿಂತ ಸರ್ಫೇಸ್ ಟೆನ್ಷನ್ ಕಡಿಮೆ ಇರುತ್ತೆ. ದೇರ್ ಸರ್ಫೇಸ್ ಟೆನ್ಷನ್ ಈಸ್ ನಿಯರ್ಲಿ ಸೇಮ್ ಆಸ್ ದಿ ಡಿಸ್ಪರ್ಷನ್ ಮೀಡಿಯಂ. ಕ್ಲಿಯರ್? Multi-molecular collides. See, this classification of collide is based on the nature of particles. Nature of particle ಮೇಲೆ ನಾವು ಮೂರು ಥರ ಡಿಫ್ರೆನ್ಸಿಯೇಟ್ ಮಾಡ್ತೀವಿ. ಮಲ್ಟಿ ಮಾಲಿಕ್ಯುಲರ್, ನೀವು ವರ್ಡ್ ನೋಡಿದ್ರೆ ಗೊತ್ತಾಗುತ್ತೆ. ಮಲ್ಟಿ ಮಾಲಿಕ್ಯೂಲ್, ಮೆನಿ ಮಾಲಿಕ್ಯೂಲ್ಸ್ ಕಂಬೈನ್. ಆ್ಯಕ್ಚುಲಿ ಮಾಲಿಕ್ಯುಲರ್ ಸೈಜ್ ಭಾಳ ಕಡಿಮೆ ಇರುತ್ತೆ, ಭಾಳಷ್ಟು ಮಾಲಿಕ್ಯೂಲ್ ಕೂಡಿ ಕೊಲೈಡಲ್ ಸೈಜಿಗೆ ಬರುತ್ತೆ, ಹೌದಾ. ಸೊ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್. ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲೈಡ್. ಮ್ಯಾಕ್ರೋ ಅಂತಂದರೆ ಸಿಂಗಲ್ ಮಾಲಿಕ್ಯೂಲ್, ಒಂದೇ ಮಾಲಿಕ್ಯೂಲ್ ಲಾರ್ಜ್ ಇರುತ್ತೆ, ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲೈಡ್. ಅಸೋಸಿಯೇಟೆಡ್ ಅಂದರೆ ಏನು, ಭಾಳಷ್ಟು ಮಾಲಿಕ್ಯೂಲ್ಗಳು ಬಂದು ಅಸೋಸಿಯೇಟ್ ಆಗಿ ಕೊಲೈಡ್ ಆಗೋದು, ಅಸೋಸಿಯೇಟೆಡ್ ಕೊಲೈಡ್. ದಿಸ್ ಈಸ್ ಫಾರ್ಮ್ಡ್ ಬೈ ಅಗ್ರಿಗೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ಅಟೋಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿದಿನ್ ದಿ ಡಯಾಮೀಟರ್ಸ್ ಲೆಸ್ ದೆನ್ 1 nanometer. ಆ್ಯಕ್ಚುಲಿ 1 nanometerಕ್ಕಿಂತ ಕಡಿಮೆ ಮಾಲಿಕ್ಯೂಲ್ಸ್ ಇರುತ್ತೆ ಅದು ಸೈಜ್. ಅವೆಲ್ಲ ಭಾಳಷ್ಟು ಮಾಲಿಕ್ಯೂಲ್ ಬಂದು ಒಂದಕ್ಕೊಂದು ಕೂಡಿದ್ರೆ ಏನಾಗುತ್ತೆ ರೀ, ಮೋರ್ ದೆನ್ 1 nanometer ಆಗುತ್ತೆ ಪಾರ್ಟಿಕಲ್ ಸೈಜು. ಸೊ ಅವಾಗ ಏನಾಗ್ತದೆ, ಕೊಲೈಡ್ ಆಗುತ್ತೆ. ಮ್ಯಾಕ್ರೋ ಮಾಲಿಕ್ಯೂಲ್ ಲಾರ್ಜ್ ಸೈಜ್ ಇರುತ್ತೆ, ಆಲ್ರೆಡಿ ದಿ ಎಕ್ಸಿಸ್ಟ್ ಆಸ್ ಕೊಲೈಡ್. They are formed by the aggregation of the large number of ions in a concentrated solution. ಇದಕ್ಕೂ ಒಂಚೂರು ವ್ಯತ್ಯಾಸ ಇದೆ, ಇವೆರಡಕ್ಕೂ ಒಂಚೂರು ವ್ಯತ್ಯಾಸ. ಲಿಯೋಫಿಲಿಕ್ ಇನ್ ನೇಚರ್, ಇದು ಲಿಯೋಫಿಲಿಕ್ ಇರುತ್ತೆ, ಲಿಯೋಫೋಬಿಕ್. ಇಟ್ ಈಸ್ ಬೋತ್ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್. ಅಸೋಸಿಯೇಟೆಡ್ ಏನಿರುತ್ತೆ ಅಂದರೆ ಲಿಯೋಫಿಲಿಕ್ ಇರುತ್ತೆ, ಲಿಯೋಫೋಬಿಕ್ ಇರುತ್ತೆ, ಹೌದಾ. ನೋಡೋಣ ಮುಂದಿದ್ರದ್ದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆಮೇಲೆ ಮಾಲಿಕ್ಯುಲರ್ ಮಾಸ್ ಈಸ್ ಇಂಟರ್ಮಿಡಿಯೇಟ್. ಮಾಲಿಕ್ಯುಲರ್ ಮಾಸ್ ಇಂಟರ್ಮಿಡಿಯೇಟ್ ಇರುತ್ತೆ. ಮ್ಯಾಕ್ರೋ ಮಾಲಿಕ್ಯುಲರ್ ಮಾಸ್ ಏನಿರುತ್ತೆ ಅಂದ್ರೆ ಹೈ ಇರುತ್ತೆ, ಇದ್ರದ್ದು ಮಾಲಿಕ್ಯುಲರ್ ಮಾಸ್ ಹೈ ಇರುತ್ತೆ, ಯಾಕಂದ್ರೆ ಅಗ್ರಿಗೇಷನ್ ಆಗಿರುತ್ತಲ್ರಿ ಇಲ್ಲಿ. ಸೊ ದೀಸ್ ಆರ್ ಹೆಲ್ಡ್ ಬೈ ವೀಕ್ ವ್ಯಾಂಡರ್ವಾಲ್ಸ್ ಫೋರ್ಸ್. ಹಿಯರ್ ದೀಸ್ ಆರ್ ಹೆಲ್ಡ್ ಬೈ ಸ್ಟ್ರಾಂಗ್ ವ್ಯಾಂಡರ್ವಾಲ್ಸ್ ಫೋರ್ಸ್ ಡ್ಯೂ ಟು ದಿ ಲಾಂಗ್ ಚೈನ್. ಲಾಂಗ್ ಚೈನ್ ಇರುತ್ತಲ್ಲ, ವ್ಯಾಂಡರ್ವಾಲ್ಸ್ ಫೋರ್ಸ್ ಇರುತ್ತೆ, ಜಾಸ್ತಿ ಇರುತ್ತೆ. ಇಲ್ಲಿ ವ್ಯಾಂಡರ್ವಾಲ್ಸ್ ಫೋರ್ಸ್ ಇರುತ್ತೆ, ಇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್. ಇಲ್ಲಿ CMC ಅಂತ ಬರುತ್ತೆ, ನೋಡೋಣ. ಸಾರಿ, ಮುಂದೆ ಹೋಗ್ಬಿಡ್ತಿದ್ದು, ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ ಸೋಪ್ ಮಾಲಿಕ್ಯೂಲ್ ಇರುತ್ತೆ ಗೊತ್ತಾ, ಸೋಪ್ ಮಾಲಿಕ್ಯೂಲ್ಗಳು ಈ ಥರ ಇರುತ್ತೆ, ಸೋಪ್ ಮಾಲಿಕ್ಯೂಲ್, ಹೌದಾ. ಸೊ ದಿಸ್ ಈಸ್ ವಾಟರ್ ಸಾಲ್ಯುಬಲ್. ಇದು ವಾಟರ್ ಸಾಲ್ಯುಬಲ್ ಮೀನ್ಸ್ ಲಿಯೋಫಿಲಿಕ್. ಇಲ್ಲೇನು ಟೈಲ್ ಇರುತ್ತಲ್ಲ ಇದು, ದಿಸ್ ಈಸ್ ನಾನ್ ಪೋಲಾರ್ ಟೈಲ್. ದಿಸ್ ಈಸ್ ಪೋಲಾರ್ ಹೆಡ್. ಇದಕ್ಕೆ ಹೆಂಗೆ ಕರಿತೀವಿ ನಾವು, ಪೋಲಾರ್ ಹೆಡ್ ಅಂತ ಕರಿತೀವಿ. ಇದು ನಾನ್ ಪೋಲಾರ್ ಟೈಲ್. ಈ ನಾನ್ ಪೋಲಾರ್ ಟೈಲ್ ವಾಟರ್ ಒಳಗೆ ಏನಾಗೋದಿಲ್ಲ, ಅದು ಡಿಸಾಲ್ವ್ ಆಗೋದಿಲ್ಲ, ಹೌದಾ. ಇದ್ರ ಬಗ್ಗೆ ಸ್ವಲ್ಪ ಮುಂದೆ ಹೇಳೋಣ.
ಪ್ರಾಪರ್ಟಿ ಸಸ್ಪೆನ್ಷನ್ ಕೊಲೈಡಲ್ ಸೊಲ್ಯೂಷನ್. ಇದು ಪ್ರಾಪರ್ಟಿ ಏನು ಗೊತ್ತಾ? ಪಾರ್ಟಿಕಲ್ ಸೈಜ್ ಹೆಂಗಿರುತ್ತೆ? ಇಟ್ ಈಸ್ ಲೆಸ್ ದ್ಯಾನ್ 100 ನ್ಯಾನೋಮೀಟರ್, 1 to 100 ಇನ್ ಬಿಟ್ವೀನ್ 1 to 100 ನ್ಯಾನೋಮೀಟರ್. ಇಟ್ ಈಸ್ ಗ್ರೇಟರ್ ದ್ಯಾನ್ 100 ನ್ಯಾನೋಮೀಟರ್. ಸಾರಿ, ಇದು ಲೆಸ್ ದ್ಯಾನ್, ಸೊಲ್ಯೂಷನಲ್ಲಿ ಲೆಸ್ ದ್ಯಾನ್ 100 ನ್ಯಾನೋಮೀಟರ್, ಸಸ್ಪೆನ್ಷನಲ್ಲಿ ಗ್ರೇಟರ್ ದ್ಯಾನ್ 100 ನ್ಯಾನೋಮೀಟರ್. ಇದು ಇನ್ ಬಿಟ್ವೀನ್ ಕೊಲೈಡ್. ಫಿಲ್ಟ್ರೇಷನ್ ಈಸ್ ಪಾಸಿಬಲ್ ಹಿಯರ್. ಸಸ್ಪೆನ್ಷನಲ್ಲಿ ಫಿಲ್ಟರ್ ಮಾಡಿದ್ರೆ ನಾವು ಪಾರ್ಟಿಕಲ್ನ ಸಪ್ರೇಟ್ ಮಾಡ್ಬೋದು. ಹಿಯರ್ ಆಲ್ಸೋ ಫಿಲ್ಟ್ರೇಷನ್ ಇಸ್ ನಾಟ್ ಪಾಸಿಬಲ್. ಸೆಟ್ಲಿಂಗ್ ಆ ಪಾರ್ಟಿಕಲ್ ಸೆಟ್ಲ್ ಆಗುತ್ತೆ. ಇಲ್ಲಿ ಸಸ್ಪೆನ್ಷನಲ್ಲಿ ಪಾರ್ಟಿಕಲ್ ಏನಾಗುತ್ತೆ? ಸೆಟ್ಲ್ ಆಗುತ್ತೆ. ಇಲ್ಲಿ ಸೆಟ್ಲಿಂಗ್ ಆನ್ ಸೆಂಟ್ರಿಫ್ಯೂಸ್ ಮಾಡಿದ್ರೆ ಮಾತ್ರ ಸೆಟ್ಲ್ ಆಗುತ್ತೆ, ಅಥವಾ ಸೆಟ್ಲ್ ಆಗೋದಿಲ್ಲ. ಇದು ಡು ನಾಟ್ ಸೆಟ್ಲ್. ನೀವು ಸೆಂಟ್ರಿಫ್ಯೂಸ್ ಮಾಡಿದ್ರೆ ಸೆಟ್ಲ್ ಆಗೋದಿಲ್ಲ. ಅಪಿಯರೆನ್ಸ್ ಇದು ಹೆಂಗಿರುತ್ತೆ ಅಂದರೆ ಒಪ್ಯಾಕ್ ಇರುತ್ತೆ. ನೀವು ನೀರಲ್ಲಿ ಒಂದಿಷ್ಟು ಸ್ಯಾಂಡ್ ಮಿಕ್ಸ್ ಮಾಡಿದ್ರೆ ಒಪ್ಯಾಕ್ ಇರುತ್ತೆ. ಇದು ಟ್ರಾನ್ಸ್ಪರೆಂಟ್ ಇರುತ್ತೆ. ಹೌದಾ? ಸೊ ಟಿಂಡಾಲ್ ಎಫೆಕ್ಟ್ ನೋಡಿ. ಟಿಂಡಾಲ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಇಟ್ ಶೋಸ್ ಟಿಂಡಾಲ್ ಎಫೆಕ್ಟ್. ಇಟ್ ಆಲ್ಸೋ ಶೋಸ್ ಟಿಂಡಾಲ್ ಎಫೆಕ್ಟ್. ಇಟ್ ಡು ನಾಟ್ ಶೋ ಟಿಂಡಾಲ್ ಎಫೆಕ್ಟ್. ಸೊ ಇಫ್ ಯು ಪಾಸ್ ಲೈಟ್ ಬೀಮ್, ನೀವೇನಾದರೂ ಲೈಟ್ ಬೀಮನ್ನು ಪಾಸ್ ಮಾಡಿದ್ರೆ, ಹೌದಾ? ಸೊ ನಾನು ಇದನ್ನು ಸೊಲ್ಯೂಷನ್ ಅನ್ಕೋತೀನಿ. ಇದು ಸೊಲ್ಯೂಷನ್ನು, ಇದು ಕೊಲೈಡು, ಇದು ಸಸ್ಪೆನ್ಷನ್. ಇಲ್ಲಿ ಲೈಟ್ದು ಏನಾಗುತ್ತೆ ಅಂದರೆ ಪಾತ್ ನಮಗೆ ವಿಸಿಬಲ್ ಆಗುತ್ತೆ. ಲೈಟ್ ಹೋಗೋ ಪಾತ್ ವಿಸಿಬಲ್ ಆಗುತ್ತೆ, ಇಲ್ಲೂ ವಿಸಿಬಲ್ ಆಗುತ್ತೆ. ಇಲ್ಲಿ ಪಾತ್ ಈಸ್ ಇನ್ವಿಸಿಬಲ್. ಪಾತ್ ಏನಾಗೋದಿಲ್ಲ? ಕಾಣಿಸೋದಿಲ್ಲ. ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಡಿಫ್ಯೂಷನ್ ಆಫ್ ಪಾರ್ಟಿಕಲ್ಸ್. ಡು ನಾಟ್ ಡಿಫ್ಯೂಸ್ ಸ್ಲೋಲಿ. ಹಿಯರ್ ಡಿಫ್ಯೂಸ್ ರ್ಯಾಪಿಡ್ಲಿ. ಡಿಫ್ಯೂಸ್ ಆಗೋದಂದ್ರೆ ಏನು? ಮೂವ್ ಆಗುತ್ತೆ. ಹೌದಾ? ಸೊ ಇಟ್ ವಿಲ್ ಶೋ ಬ್ರೋನಿಯನ್ ಮೂಮೆಂಟ್. ಇಲ್ಲಿ ಕೊಟ್ಟಿದ್ದಾರಲ್ರಿ. ಎಸ್, ಬ್ರೋನಿಯನ್ ಮೂಮೆಂಟ್ ಏನಾಗುತ್ತೆ ಅಂದರೆ ಇಟ್ ಮೇ ಶೋ ಬ್ರೋನಿಯನ್ ಮೂಮೆಂಟ್. ಇಟ್ ಶೋಸ್ ಬ್ರೋನಿಯನ್ ಮೂಮೆಂಟ್. ಇಟ್ ಮೇ ಆರ್ ಮೇ ನಾಟ್ ಶೋ ಅನ್ನೋದ್ರೆ ಕರೆಕ್ಟ್. ಇಲ್ಲಿ ಇಟ್ ವಿಲ್ ನಾಟ್ ಶೋ ಬ್ರೋನಿಯನ್ ಮೂಮೆಂಟ್. ನೇಚರ್ ಹೆಟ್ರೋಜಿನಿಯಸ್ ಹೋಮೋಜಿನಿಯಸ್. ಇವೆರಡು ಹೆಟ್ರೋಜಿನಿಯಸ್, ಇದು ಹೋಮೋಜಿನಿಯಸ್. ನೆನ್ಪಿಟ್ಕೊಳ್ಳಿ, ಕೊಲೈಡಲ್ ಪಾರ್ಟಿಕಲ್ಸ್ ಆರ್ ಹೆಟ್ರೋಜಿನಿಯಸ್ ಇನ್ ನೇಚರ್. We cannot prepare a collide by adding gas in gas, because gas in gas becomes homogeneous. ನೆನಪಿರಲಿ. ಇಲ್ಲಿದೆ ನೋಡ್ರಿ. ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಅಸೋಸಿಯೇಟೆಡ್ ಕೊಲೈಡ್. ಇದು ನಿಮ್ಮ ಸೋಪ್ ಮಾಲಿಕ್ಯೂಲ್ ಅನ್ಕೊಳ್ಳಿ. ಈಗ ಇದು ಸೋಪ್ ಮಾಲಿಕ್ಯೂಲ್ಗಳು. ಸೋಪ್ ಮಾಲಿಕ್ಯೂಲ್ ಏನಾಗುತ್ತೆ ಅಂದರೆ ಇಲ್ಲಿ ಇದು ಪೋಲಾರ್ ಹೆಡ್ ಇರುತ್ತೆ. ಪೋಲಾರ್ ಹೆಡ್ ವಾಟರ್ ಸಾಲ್ಯುಬಲ್ ಆಗುತ್ತೆ. ಇದು ನಾನ್ ಪೋಲಾರ್ ಟೇಲ್. ನೀವು ನೀರಲ್ಲಿ ಸೋಪನ್ನು ಮಿಕ್ಸ್ ಮಾಡಿದಾಗ ಫಸ್ಟಿಗೆ ಏನಾಗುತ್ತೆ ಅಂದರೆ ಮಾಲಿಕ್ಯೂಲ್ಗಳು ಈ ಥರ ಅಟ್ರಾಕ್ಟ್ ಆಗಿರುತ್ತೆ. ಹೌದಾ? ಸೊ ವೆನ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಚಸ್ CMC, ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್. ಈ ನಂಬರ್ ಆಫ್ ಮಾಲಿಕ್ಯೂಲ್ ಏನಾದರೂ ಇದ್ರ ಕಾನ್ಸಂಟ್ರೇಷನ್ ಆದರೂ CMCಗೆ ರೀಚ್ ಆದ ತಕ್ಷಣ ಏನಾಗ್ಬಿಡುತ್ತೆ ಅಂತಂದರೆ ದೇ ಆರ್ ಡ್ರಾನ್ ಇನ್ ಟು ದಿ ವಾಟರ್ ಒಳಗಡೆ ಜಗ್ಗಿ ಕೆಳಗಡೆ ಎಳ್ಕೊಂಡು ಏನಾಗ್ಬಿಡುತ್ತೆ ಅಂದರೆ ಅವು ದೇ ವಿಲ್ ಫಾರ್ಮ್ ಅ ಸ್ಪೆರಿಕಲ್ ಸರ್ಫೇಸಸ್. ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಮೈಸೆಲ್. ಹಿಂಗೆ ಕರಿತೀವಿ, ಅದಕ್ಕೆ ಮೈಸೆಲ್ ಅಂತ ಕರಿತೀವಿ. ಹೌದಾ? ಸೊ ಈ ಮೈಸೆಲ್ ಆಗಬೇಕಾದ್ರೆ ನಮ್ಗೆ ಏನು ಬೇಕು? ಕಾನ್ಸಂಟ್ರೇಷನ್ ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್. ನಾವು ಇನಿಷಿಯಲಿ ಏನಾಗುತ್ತೆ ಅಂದರೆ ಇದು ಪ್ಯೂರ್ ವಾಟರ್ ಇರುತ್ತೆ. ವಾಟರಲ್ಲಿ ಸೋಪನ್ನು ಡಿಸಾಲ್ವ್ ಮಾಡ್ತಾ ಇರ್ತೀವಿ. ಹೌದಾ? ನಮಗೇನಾಗುತ್ತೆ? ಟ್ರೂ ಸೊಲ್ಯೂಷನ್ ಫಾರ್ಮ್ ಆಗಿರುತ್ತೆ. ಯಾವಾಗ ನಮ್ಮ ಕಾನ್ಸಂಟ್ರೇಷನ್ CMC ರೀಚ್ ಆಗುತ್ತಲ್ಲ ಅವಾಗ ಏನಾಗುತ್ತದೆ? ಇಟ್ ಬಿಕಮ್ಸ್ ಕೊಲೈಡ್. ಆಮೇಲೆ ಈ ಫಾರ್ಮೇಷನ್ ಆಗಬೇಕಾದ್ರೆ ಅದು CMCಲಿ ಏನಾಗುತ್ತೆ ಅಂತಂದರೆ ಈ ಮೈಸೆಲ್ ಫಾರ್ಮೇಷನ್ ಆಗಬೇಕಾದ್ರೆ ಒಂದು ಟೆಂಪರೇಚರ್ ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಕ್ರಾಫ್ಟ್ ಟೆಂಪರೇಚರ್. ದ ಟೆಂಪರೇಚರ್ ಅಬೌವ್ ವಿಚ್ ದ ಫಾರ್ಮೇಷನ್ ಆಫ್ ಮೈಸೆಲ್ ಟೇಕ್ಸ್ ಪ್ಲೇಸ್ ಈಸ್ ಕಾಲ್ಡ್ ಆಸ್ ಕ್ರಾಫ್ಟ್ ಟೆಂಪರೇಚರ್. ನೆನಪಿರಲಿ, ಅದು ಒಂದು ವರ್ಡ್. Hardy-Cell's rule. Dear student, this is very, very important. Hardy-Cell's rule. The coagulation capacity of different electrolytes is different. ನಾನು ಏನು ಮಾಡಬೇಕಂದ್ರೆ ಒಂದು ಕೊಲೈಡ್ ತೊಗೊಂಡು ಅದಕ್ಕೆ ಎಲೆಕ್ಟ್ರೋಲೈಟ್ ಹಾಕಿ ಅದನ್ನು ಕೊಯಾಗುಲೇಟ್ ಮಾಡಬೇಕು, ಸಪ್ರೇಟ್ ಮಾಡಬೇಕು. ಹೌದಾ? ಸೊ ಬೇರೆ ಎಲೆಕ್ಟ್ರೋಲೈಟ್ ತೊಗೊಂಡಿದ್ರೆ ಕೊಯಾಗುಲೇಟಿಂಗ್ ಪವರ್ ಏನಿರುತ್ತೆ ಅಂದರೆ ಬೇರೆ ಇರುತ್ತೆ. ಹೌದಾ? ಇಟ್ ಡಿಪೆಂಡ್ಸ್ ಅಪಾನ್ ದಿ ವ್ಯಾಲೆನ್ಸಿ ಆಫ್ ದಿ ಆಕ್ಟಿವ್ ಅಯಾನ್ ಆರ್ ಕಾಲ್ಡ್ ಆಸ್ ಪ್ಲಕ್ಯುಲೇಟಿಂಗ್ ಅಯಾನ್. ಪ್ಲಕ್ಯುಲೇಷನ್ ಅಂದರೆ ಕೊಯಾಗುಲೇಟ್ ಆಗೋದು, ಪ್ರೆಸಿಪಿಟೇಟ್ ಆಗೋದು. ಹೌದಾ? ಯಾವ ಅಯಾನ ಕೊಯಾಗುಲೇಟ್ ಮಾಡತ್ತಲ್ಲ ಅದಕ್ಕೆ ಏನು ಕರಿತೀವಿ ನಾವು? ಕೊಯಾಗುಲೇಟಿಂಗ್ ಆರ್ ಪ್ಲಕ್ಯುಲೇಟಿಂಗ್ ಅಯಾನ್ ಅಂತ ಕರಿತೀವಿ. ಅದಕ್ಕೆ ನಾವು ಆಕ್ಟಿವ್ ಅಯಾನ್ ಅಂತ ಕರಿತೀವಿ. ಹೌದಾ? ವಿಚ್ ಈಸ್ ದ ಅಯಾನ್ ಕ್ಯಾರಿಂಗ್ ಚಾರ್ಜ್ ಅಪೋಸಿಟ್ ಟು ದಿ ಚಾರ್ಜ್ ಆನ್ ದಿ ಕೊಲೈಡಲ್ ಪಾರ್ಟಿಕಲ್ ಮೇಲೆ ಏನು ಚಾರ್ಜ್ ಇರುತ್ತಲ್ಲ ಅದ್ರ ಅಪೋಸಿಟ್ ಚಾರ್ಜ್ ಏನಿರುತ್ತೆ ನಮ್ಮ ಕೊಯಾಗುಲೇಟಿಂಗ್ ಪಾರ್ಟಿಕಲ್ ಮೇಲೆ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಜೊತೆ ಅಟ್ರಾಕ್ಟ್ ಆಗಿ ಇದನ್ನು ಸೆಟಲ್ ಮಾಡಿಬಿಡುತ್ತೆ. ಹೌದಾ? ಈ Hardy-Cell's rule ಏನು ಹೇಳ್ತಂದರೆ ವಾಟ್ ಇಟ್ ಟೆಲ್ಸ್ ಈಸ್ ಗ್ರೇಟರ್ ದ ವ್ಯಾಲೆನ್ಸಿ ಆಫ್ ದಿ ಆಕ್ಟಿವ್ ಅಯಾನ್, ಪ್ಲಕ್ಯುಲೇಟಿಂಗ್ ಅಯಾನ್, ಗ್ರೇಟರ್ ವಿಲ್ ಬಿ ದಿ ಕೊಯಾಗುಲೇಟಿಂಗ್ ಪವರ್ ಏನಾಗುತ್ತೆ ಅಂದರೆ ಗ್ರೇಟರ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಸೋಲ್ ತೊಗೋತೀನಿ, ಯಾವುದೊಂದು AgI ಬಾರ್ I ಮೈನಸ್ ಸೋಲ್. ಇದನ್ನು ನಾನು ಏನು ಮಾಡಬೇಕು? ಕೊಯಾಗುಲೇಟ್ ಮಾಡಬೇಕು. ಹೌದಾ?
ನಂತರ ಏನಿದೆ, ಪೊಟ್ಯಾಷಿಯಮ್ ಅಯಾನ್ ಇದೆ, ಆಮೇಲೆ ಕ್ಯಾಲ್ಸಿಯಂ ಅಯಾನ್ ಇದೆ, ಹೌದಾ, ಆಮೇಲೆ ಅಲ್ಯೂಮಿನಿಯಂ ಅಯಾನ್ ಇದೆ, ಹೌದಾ. ಇದರಲ್ಲಿ ಯಾವ ಅಯಾನ್ ಯೂಸ್ ಮಾಡಿದ್ರೆ, ಯಾವ ಎಲೆಕ್ಟ್ರೋಲೈಟ್ ಯೂಸ್ ಮಾಡಿದ್ರೆ ಇದು ಈಸಿಲಿ ಪ್ರೆಸಿಪಿಟೇಟ್ ಆಗುತ್ತೆ, ಮ್ಯಾಕ್ಸಿಮಮ್ ಪ್ರೆಸಿಪಿಟೇಟ್ ಆಗಬೇಕು ನೋಡಿ. ಇದು ಪೊಟ್ಯಾಷಿಯಂ ಯೂಸ್ ಮಾಡಿದ್ರೆ 1 mole ಆಫ್ ದಿಸ್ ವಿಲ್ ಪ್ರೆಸಿಪಿಟೇಟ್ ಬೈ 1 mole ಆಫ್ ಪೊಟ್ಯಾಷಿಯಂ. ಕ್ಯಾಲ್ಸಿಯಂ ಯೂಸ್ ಮಾಡಿದ್ರೆ ನಾವು 1 mole ಕ್ಯಾಲ್ಸಿಯಂ ಯೂಸ್ ಮಾಡಿದ್ರೆ 2 mole ಏನಾಗ್ತದೆ, ಪ್ರೆಸಿಪಿಟೇಟ್ ಆಗುತ್ತೆ. ಅಲ್ಯೂಮಿನಿಯಂ ಯೂಸ್ ಮಾಡಿದ್ರೆ 3 mole ಯೂಸ್ ಮಾಡಿದ್ರೆ, ಸಾರಿ 1 mole ಯೂಸ್ ಮಾಡಿದ್ರೆ 3 mole ಪ್ರೆಸಿಪಿಟೇಟ್ ಆಗುತ್ತೆ. ಸೊ ಹಂಗಾರೆ ಕೆಪಾಸಿಟಿ ಯಾರು ಜಾಸ್ತಿ ಇದೆ, ಅಲ್ಯೂಮಿನಿಯಮ್ದು. ಯಾಕೆ ಜಾಸ್ತಿ ಇದೆ, ವ್ಯಾಲೆನ್ಸಿ ಜಾಸ್ತಿ ಇದೆ. ಸೊ Al3+ ಕ್ಯಾನ್ ಕಾಸ್ coagulation ಫಾಸ್ಟರ್ ದ್ಯಾನ್ Ca2+ ದ್ಯಾನ್ Na+. ಅರ್ಥ ಆಯ್ತಾ ಇದು? ದಿಸ್ ಈಸ್ ಹ್ಯಾರಡಿ-ಸೆಲ್ಸ್ ರೂಲ್. ಪ್ಲಕ್ಯುಲೇಷನ್ ವ್ಯಾಲ್ಯೂ ಅಂತ ವ್ಯಾಲ್ಯೂ ಬರುತ್ತೆ. ನಾವೆಲ್ಲ ಎಲೆಕ್ಟ್ರೋಲೈಟ್ಗಳ ಪ್ಲಕ್ಯುಲೇಟಿಂಗ್ ವ್ಯಾಲ್ಯೂನ ಬರಿತೀವಿ. ಯಾವುದು ಕೋಯಾಗುಲೇಷನ್ ಯೂಸ್ ಆಗುತ್ತಲ್ಲ ಅವಾಗೆಲ್ಲ ಪ್ಲಕ್ಯುಲೇಟಿಂಗ್ ವ್ಯಾಲ್ಯೂಗಳನ್ನ ಬರಿಬೋದು. ದ ಕೋಯಾಗುಲೇಟಿಂಗ್ ಪವರ್ ಆಫ್ ಅನ್ ಎಲೆಕ್ಟ್ರೋಲೈಟ್ ಈಸ್ ಯೂಸ್ವಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದಿ ಪ್ಲಕ್ಯುಲೇಟಿಂಗ್ ವ್ಯಾಲ್ಯೂ. ದ ಮಿನಿಮಮ್ ಕಾನ್ಸಂಟ್ರೇಷನ್ ಇನ್ millimoles per liter, 10 to the power -3 moles, millimoles per liter of an electrolyte required to cause the coagulation of a soul is called as ploculating value. ಹೌದಾ, ಇದು coagulation ಆಗಬೇಕಾದ್ರೆ we will take time, 2 hours ಟೈಮ್ ಅನ್ನು ತಗೋತೀವಿ. ನೋಡಿ, ploculating value ಅಂದರೆ ಇಲ್ಲಿ ಇದೆ ಡೆಫಿನೇಷನ್. The coagulating power of an electrolyte is usually expressed in terms of ploculating value. ಗೊತ್ತದ ನಿಮ್ಗೆ ಆಲ್ರೆಡಿ. ಸಿ the minimum concentration in millimoles per liter of an electrolyte required to cause the coagulation of a soul. ಹೌದಾ, ನೋಡಿ, ploculating power is inversely proportional to ploculation value. ಇದು ನೆನಪಿರಲಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಪ್ಲಕ್ಯುಲೇಷನ್ ಪವರು ಮತ್ತು ಪ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಏನಿರುತ್ತೆ ಅಂದರೆ ಎರಡು ಇನ್ವರ್ಸ್ಲಿ ಪ್ರಪೋರ್ಷನ್ ಇರುತ್ತೆ. ಪ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಪವರ್ ಕಡಿಮೆ ಇರುತ್ತೆ, ಪವರ್ ಜಾಸ್ತಿ ಇದ್ದರೆ ವ್ಯಾಲ್ಯೂ ಕಡಿಮೆ ಇರುತ್ತೆ. ಹೌದಾ, ಯಾಕಂತಂದರೆ ನಾವು ಕಡಿಮೆ ಕಾನ್ಸಂಟ್ರೇಷನ್ ಯೂಸ್ ಮಾಡಿ ಜಾಸ್ತಿನೇ ಏನು ಮಾಡಬೇಕು ನೋಡಿ, ಕಡಿಮೆ ಕಾನ್ಸಂಟ್ರೇಷನ್ ಎಲೆಕ್ಟ್ರೋಲೈಟ್ ಯೂಸ್ ಮಾಡಬೇಕು, ಜಾಸ್ತಿ ಕೋಯಾಗುಲೇಷನ್ ಆಗಬೇಕು. ಮೀನ್ಸ್ ಪ್ಲಕ್ಯುಲೇಟಿಂಗ್ ವ್ಯಾಲ್ಯೂ ಕಡಿಮೆ ಇತ್ತು ಅಂತಂದ್ರೆ ಪವರ್ ಇರುತ್ತೆ, ಜಾಸ್ತಿ ಇರುತ್ತೆ. ಹೌದಾ, ಸೊ ಕೋಯಾಗುಲೇಷನ್ ಹೆಂಗೆ ಮಾಡ್ಬೋದು, ಬೈ ಎಲೆಕ್ಟ್ರೋಫೋರೆಸಿಸ್, ಬೈ ಮಿಕ್ಸಿಂಗ್ ಟು ಅಪೋಸಿಟ್ಲಿ ಚಾರ್ಜ್ಡ್ ಸೋಲ್ಸ್, ಮ್ಯೂಚುವಲ್ ಕೋಯಾಗುಲೇಷನ್ ಕರಿತೀವಿ. ಬೈ ಡಯಾಲಿಸಿಸ್, ಹೌದಾ, ಬೈ ಆ್ಯಡಿಂಗ್ ದಿ ಎಲೆಕ್ಟ್ರೋಲೈಟ್, ಭಾಳಷ್ಟು ಮೆಥಡ್ ಇದೆ. ಅದರಲ್ಲಿ ಏನು ಮಾಡ್ಬೋದು, ನಾವು ಕೋಯಾಗುಲೇಷನ್ನ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್, ಗೋಲ್ಡ್ ನಂಬರ್. ಡೇ ಸ್ಟೂಡೆಂಟ್ಸ್, ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ನೀಟ್ ಆ್ಯಂಡ್ JEE. ಗೋಲ್ಡ್ ನಂಬರ್ ಅಂತ ಬರುತ್ತೆ. ಹೌದಾ, CET ಅಂತೂ ಬರೋದಿಲ್ಲ ಇದು. ಗೋಲ್ಡ್ ನಂಬರ್ JEE ಮಾತ್ರ ಬರುತ್ತೆ, ನೀಟಿಗೆ JEE ಗೋಲ್ಡ್ ನಂಬರ್. ಇಟ್ ಈಸ್ ಅ ಟರ್ಮ್ ಯೂಸ್ಡ್ ಇನ್ ಕೊಲಾಯ್ಡಲ್ ಕೆಮಿಸ್ಟ್ರಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಮಿನಿಮಮ್ ಅಮೌಂಟ್ ಆಫ್ ಪ್ರೊಟೆಕ್ಟಿವ್ ಕೊಲಾಯ್ಡ್ ಇನ್ milligrams which prevent the color change from red to violet of 10 ml of gold soul by addition of 1 ml of 10% NaCl. ನೋಡಿ, 10 ml ಗೋಲ್ಡ್ ಸೋಲ್ ತೊಗೊಂಡು 10% NaCl ಆ್ಯಡ್ ಮಾಡಬೇಕು. ಹೌದಾ, ಸೊ ಆ್ಯಡ್ ಮಾಡಿದಾಗ ಅಲ್ಲಿ ಏನು ನಾವು ಮಿನಿಮಮ್ ವ್ಯಾಲ್ಯೂ ಯೂಸ್ ಮಾಡ್ತೀವಲ್ಲ, ಆ ಮಿನಿಮಮ್ ವ್ಯಾಲ್ಯೂ ಮಿಲಿಗ್ರಾಮ್ಸಲ್ಲಿ ಏನು ಯೂಸ್ ಮಾಡ್ತೀವಲ್ಲ, ಕೊಲಾಯ್ಡ್, ಪ್ರೊಟೆಕ್ಟಿವ್ ಕೊಲಾಯ್ಡ್ ಇನ್ ಮಿಲಿಗ್ರಾಮ್ಸಲ್ಲಿ ಯೂಸ್ ಮಾಡ್ತೀವಿ. ಇದೇನು ಮಾಡ್ಬೇಕಂತಂದರೆ ಅದನ್ನು ಕೋಯಾಗುಲೇಟ್ ಆಗೋದನ್ನು ಸ್ಟಾಪ್ ಮಾಡಬೇಕು. ನೋಡಿ, ನಾನೀಗ ಏನು ಮಾಡ್ತೀನಿ ಅಂತಂದರೆ, ಐ ವಿಲ್ ಟೇಕ್ ಗೋಲ್ಡ್ ಸೋಲ್ ಅಂತ ತೊಗೋತೀನಿ. ಈ ಗೋಲ್ಡ್ ಸೋಲ್ ಏನು ಮಾಡ್ತೀನಿ ನಾನು, 1 ml ಆಫ್ 10% NaCl ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಕೋಯಾಗುಲೇಟ್ ಆಗುತ್ತೆ. ಹೌದಾ, ಇವಾಗ ಏನು ಮಾಡ್ತೀನಿ ಅಂದ್ರೆ ನಾನು ಒಂದು ಪ್ರೊಟೆಕ್ಟಿವ್ ಕೊಲಾಯ್ಡನ್ನು ಆ್ಯಡ್ ಮಾಡಬೇಕು ಅದಕ್ಕೆ. ಹೌದಾ, ಆ ಪ್ರೊಟೆಕ್ಟಿವ್ ಕೊಲಾಯ್ಡ್ ಏನು ಮಾಡುತ್ತೆ ಅಂತಂದರೆ, ನಾನು ಇವನ್ NaCl ಆ್ಯಡ್ ಮಾಡಿದ ಮೇಲೆ ಏನಾಗುತ್ತೆ, ಅದು ಕೋಯಾಗುಲೇಟ್ ಮಾಡೋಕ್ಕೆ ಬಿಡೋದಿಲ್ಲ. ಹೌದಾ, ಸೊ ದ ಮಿನಿಮಮ್ concentration in milligrams of that protective colloid which will stop the coagulation of gold soul. So that is called as gold number. ಇಲ್ಲಿ ಎಷ್ಟು ಗ್ರಾಮ್ ಯೂಸ್ ಮಾಡ್ತೀವಿ ಅದಕ್ಕೆ ಏನು ಕರಿತೀವಿ ನಾವು, ಗೋಲ್ಡ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಗೋಲ್ಡ್ ನಂಬರ್ ಸೇಮ್, ಜಿಲಾಟಿನ್ ಇನ್ ಗೋಲ್ಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಗೋಲ್ಡ್ ನಂಬರ್ ಸೇಮ್, ಅದೇ ಡೆಫಿನೇಷನ್ ಇದು. ನೆಕ್ಸ್ಟ್ ಏನು ಬರುತ್ತೆ, ಟೈಪ್ಸ್ ಆಫ್ ಎಮಲ್ಷನ್. ಇದರಲ್ಲಿ ಟೈಪ್ಸ್ ಆಫ್ ಎಮಲ್ಷನ್. ಹೌದಾ, ಡೇ ಸ್ಟೂಡೆಂಟ್ಸ್, ಎಮಲ್ಷನ್ ಅಂದರೆ ಗೊತ್ತು ನಿಮಗೆ, ಲಿಕ್ವಿಡ್ ಇನ್ ಲಿಕ್ವಿಡ್, ಡಿಸ್ಪರ್ಸ್ಡ್ ಫೇಸ್ ಲಿಕ್ವಿಡ್ ಇರುತ್ತೆ, ಡಿಸ್ಪರ್ಷನ್ ಮೀಡಿಯಮ್ ಲಿಕ್ವಿಡ್ ಇರುತ್ತೆ. ಎಮಲ್ಷನ್ 2 ಟೈಪ್ ಬರುತ್ತೆ. W/O ಮೀನ್ಸ್ ವಾಟರ್ ಇನ್ ಆಯಿಲ್ ಎಮಲ್ಷನ್.
Water is the internal phase, means dispersed phase. Oil is the external phase. Dispersion, sorry, water is dispersion medium, oil is dispersed phase. So the oil in water, oil is dispersed phase, water is dispersion medium. ಹೌದಾ, ಇವೆರಡು ಥರ ಬರೋದು. Example. So first one, milk is an example of oil in water. Oily particles ಇರ್ತದೆ ಮಿಲ್ಕ್ ಅಲ್ಲಿ, ಆಯಿಲ್ ಇನ್ ವಾಟರ್. ಹೌದಾ, ವಾಟರ್ ಇನ್ ಆಯಿಲ್ ಅಂತಂದ್ರೆ ಯಾವುದು, ನಾವು ಆಯಿಲಲ್ಲಿ ವಾಟರ್ ಹಾಕಿರೋದು. ಹ್ಯಾಂಡ್ ಕ್ರೀಮ್ಸ್, ಸ್ಯಾನಿಟೈಸರ್ ಇರ್ತಾರಲ್ಲ, ಹೌದಾ, ಅದು. ಎಮಲ್ಸಿಫೈಯಿಂಗ್ ಏಜೆಂಟ್ ಅಂತ ಇರುತ್ತೆ. ಎಮಲ್ಸಿಫೈಯಿಂಗ್ ಏಜೆಂಟ್ ನೋಡಿ, ಆಯಿಲ್ ಮತ್ತು ವಾಟರ್ ಹಾಕಿದ್ರೆ ಏನಾಗ್ತಂದ್ರೆ ದೇ ಫಾರ್ಮ್ 2 ಡಿಸ್ಟಿಂಕ್ಟ್ ಲೇಯರ್ಸ್. ಮಿಕ್ಸ್ ಆಗೋದಿಲ್ಲ ಇವು, ಹೆಟ್ರೋಜಿನಿಯಸ್. ಹೌದಾ, ಇವೆರಡೂ ಏನು ಮಾಡ್ಬೇಕಂದ್ರೆ ನಾವು ಮಿಕ್ಸ್ ಮಾಡ್ಬೋದು ಬೈ ಆ್ಯಡಿಂಗ್ ಎಮಲ್ಸಿಫೈಯರ್. ನೀವು ಏನಾದರೂ ಎಮಲ್ಸಿಫೈಯರ್ ಅಂತ ಒಂದು ಸಬ್ಸ್ಟೆನ್ಸ್ ಇರುತ್ತಾ, ಸಬ್ಸ್ಟೆನ್ಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತಂದ್ರೆ ದೇ ಆರ್ ಮಿಕ್ಸ್ಡ್ ಥರೋಲಿ ಆ್ಯಂಡ್ ದೇ ವಿಲ್ ಫಾರ್ಮ್ ಕೊಲೈಡ್. ಹೌದಾ, ಅವುಗಳಿಗೆ ಏನು ಕರಿತೀವಿ ನಾವು, ಎಮಲ್ಸಿಫೈಯಿಂಗ್ ಏಜೆಂಟ್ ಅಂತ ಕರಿತೀವಿ. ಎಮಲ್ಸಿಫೈಯಿಂಗ್ ಏಜೆಂಟ್ ಇಸ್ ಅ ಸಬ್ಸ್ಟೆನ್ಸ್ ದಟ್ ಹೆಲ್ಪ್ ಆ್ಯನ್ ಎಮಲ್ಷನ್ ಬಿಕಮ್ ಮೋರ್ ಸ್ಟೇಬಲ್. They are added to an emulsion to prevent the coagulation of the globules of the dispersed phase. ನೋಡಿ, coagulation ಆಗೋದನ್ನ ಏನು ಮಾಡ್ತಾ ಇರೋದು, ಸ್ಟಾಪ್ ಮಾಡುತ್ತೆ. ಎಕ್ಸಾಂಪಲ್ಸ್ ಇದೆ ನೋಡ್ರಿ ಎಮಲ್ಸಿಫೈಯಿಂಗ್ ಏಜೆಂಟ್ಗೆ. ಸಿಂಥೆಟಿಕ್ಗೆ ಸರ್ಫೆಕ್ಟೆಂಟ್ move to the liquid interface, reduce the surface interfacial tension of the system. ಸರ್ಫೆಕ್ಟೆಂಟ್ ಅಂತ ಇರುತ್ತೆ. ಆಮೇಲೆ ದೇ ಹ್ಯಾವ್ ಹೈಡ್ರೋಫಿಲಿಕ್ ಆ್ಯಂಡ್ ಲಿಪೋಫಿಲಿಕ್ ಪ್ರೋಟೀನ್ಸ್. ಇದೆಲ್ಲ ಬೇಡ ಬಿಡಿ, ನಿಮಗೆಲ್ಲ ಇದು ಹೈಯರ್ ಲೆವೆಲ್ಗೆ ಆಗುತ್ತೆ ಇದು. ಹೌದಾ, ಇಲ್ಲಿ ನೋಡಿ ಎಮಲ್ಸಿಫೈಯಿಂಗ್ ಏಜೆಂಟಲ್ಲಿ ಯಾವುದಿರುತ್ತೆ ಅಂದರೆ ಕ್ಲಾಸಸ್ ಆಫ್ ಸರ್ಫೆಕ್ಟೆಂಟ್ ಒಂದು ಎಮಲ್ಸಿಫೈಯಿಂಗ್ ಏಜೆಂಟು. ಯಾನಯಾನಿಕ್ ಇರುತ್ತೆ, ಅದರಲ್ಲಿ ಅಲ್ಕಲಿ ಸೋಪ್ಗಳು, ಅಮೈನ್ ಸೋಪ್ಗಳು, ಡಿಟರ್ಜೆಂಟ್ಗಳು ಎಮಲ್ಸಿಫೈಯಿಂಗ್ ಏಜೆಂಟ್. ಕ್ಯಾಟಯಾನಿಕ್ ದ ಬೆಂಜಿನ್ ಅಲ್ಕೋನಿಯಂ ಕ್ಲೋರೈಡ್. ನೆಕ್ಸ್ಟ್ ನಾನ್ ಅಯಾನಿಕ್ ದ ಸಾರ್ಬಿಟೇನ್ ಈಸ್ಟರ್, ಗ್ಲಿಸರಾಲ್ ಈಸ್ಟರ್ ಎಕ್ಸಾಂಪಲ್ಸ್ ಆರ್ ದಿ ಎಮಲ್ಸಿಫೈಯಿಂಗ್ ಏಜೆಂಟ್. ನ್ಯಾಚುರಲಿ ಯಾವಿರುತ್ತೆ ಅಂತಂದರೆ ದೇ ಫಾರ್ಮ್ ಹೈಡ್ರೇಟೆಡ್ ಲಿಪೋಪಿಲಿಕ್ ಕೊಲೈಡ್ಸ್. ಇದೆಲ್ಲ ಬೇಡ ಬಿಡಿ. ನಿಮಗೆ ಸೋಪ್ ತೊಗೊಂಡಿರ್ತಾರೆ, ಡಿಟರ್ಜೆಂಟ್ ತೊಗೊಂಡಿರ್ತಾರಲ್ಲ, ಡಿಟರ್ಜೆಂಟ್ ಪೌಡರ್ ನೋಡಿದ್ದೀರಾ, ಡಿಟರ್ಜೆಂಟ್ ಪೌಡರ್ಲಿ ಕಲರ್ಡ್ ಪಾರ್ಟಿಕಲ್ಸ್ ಇರುತ್ತೆ ಗೊತ್ತಾ, ದೋಸ್ ಆಲ್ ಆರ್ ಎಮಲ್ಸಿಫೈಯಿಂಗ್ ಏಜೆಂಟ್ಸ್. ಕಲರ್ಡ್ ಪಾರ್ಟಿಕಲ್ಸ್ ಎಲ್ಲ ಎಮಲ್ಸಿಫೈಯಿಂಗ್ ಏಜೆಂಟ್ ಇರುತ್ತೆ. ನೀವು ಏನಾದರೂ ಡಿಟರ್ಜೆಂಟ್ ಪೌಡ್ರದ್ದು ಬ್ಯಾಕ್ ಸೈಡ್ ನೋಡಿದರೆ ಇಂಗ್ರೀಡಿಯೆಂಟ್ ಬರ್ತಿರ್ತಾರೆ ಗೊತ್ತಾ, ಆ ಇಂಗ್ರೀಡಿಯೆಂಟ್ ಚೆಕ್ ಮಾಡಿ ಇಟ್ ಕಂಟೈನ್ಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಮಲ್ಸಿಫೈಯಿಂಗ್ ಏಜೆಂಟ್ ಅಂತ ಬರ್ತಿರ್ತಾರೆ. ಅದು ಏನಂತ ಗೊತ್ತಿದ್ರೆ ಸಾಕು ನಿಮಗೆ. ಅರ್ಥ ಆಯ್ತಲ್ಲ? ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.